FM 103.1 ಮೆಗಾಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ದಸರಾ ಮತ್ತೊಂದರ ಹೆಸರು ತಂದು ಬ್ರಹ್ಮದೇವಾಯ ನಮಃ. ಅವಾಗ ಏನು ಇತ್ತಿಲ್ಲ, ಸಂಬಂಧಗಳನ್ನು ಕಟ್ಟೋರೇ ಇದ್ದಿದ್ದು. ಅವರ ಬದುಕನ್ನು ಕೂಡ ರೂಪಿಸ್ಲಿಕ್ಕೆ ಕಾರಣಕರ್ತನಾದವನು ನಾನು. ಅಂಥವರೇ ನನಗೆ ತಿರುಗಿ ಬಿದ್ದಾಗ ಆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಜೀವಕ್ಕೆ ಜೀವ ಕೊಟ್ಟಿದ್ದಾಳೆ. ಅಂಥವರಿಂದ ನಿಂತ ಮಾತು ಕೇಳಬೇಕಂದ್ರೆ ಅವಳು ಕುಗ್ಗೋದ್ಲು. ಈ ಮಾತನ್ನ ಅದನ್ನು ಸಾಧಿಸಿ ತೋರಿಸುವ ನಾವು. ನಾನು ನಿನ್ನ ಕೈ ಬಿಡೋದಿಲ್ಲ, ಹೆದರ್ಬೇಡ. ಆನ್ ದ ಸ್ಪಾಟ್ ಡಿಸಿಷನ್ ತಗೊಂಡು ನೀನು ಸಂಭವ ಮಾಡ ಅಂತ. ನಿಮ್ಮ ನಾಟಕಗಳ ಪ್ರದರ್ಶನದ ಅವಧಿ ಮುಗೀತು, ಎಲ್ಲರೂ ಮನೆಗೆ ಹೋಗ್ಬೇಕಾದ ಪರಿಸ್ಥಿತಿ. ನೀವು ಮನೆಗೆ ಹೋಗ್ಬೇಕು, ಆದ್ರೆ ಯಾವ ಮನೆಗೆ ಹೋಗ್ಬೇಕು ಅನ್ನೋದು. ಯಾವ ಮನೆಗೆ ಹೋಗ್ಬೇಕು? ಇದು ತುಂಬಾ ಸಂದಿಗ್ಧ ಪರಿಸ್ಥಿತಿ ಬಿದ್ದುಬಿಟ್ಟೆ. ಅಳು ತರ್ಕೊಳಕ್ ಆಗ್ತಾ ಇಲ್ಲ, ದುಃಖ ಬರ್ತಾ ಇದೆ. ತಾಯಿ ಬೇರೆ ಹೀಗೆ ಹೇಳ್ಬಿಡ್ತಾರೆ ಬರಲೇಬೇಡ ಅಂತ. ಏನ್ ಮಾಡೋದು? ಸರಿ, ರಾತ್ರಿ ಇಡೀ ಅಳ್ತಾ ಇದ್ದೀನಿ ಒಂದಷ್ಟು ಜನ ಒಂದು ಸಮಾಧಾನ ಮಾಡ್ತಾರೆ. ಕಡೆಗೆ ಅಲ್ಲೊಂದು ಸಣ್ಣ ಒಂದು ಇನ್ಸಿಡೆನ್ಸ್ ಆಗುತ್ತೆ. ಬಟ್ ಹೇಳ್ಕೊಳ್ಳಿಕ್ಕೆ ನನಗೆ ಅದನ್ನ ಇನ್ ಔಟ್ ಪ್ರೋಗ್ರಾಮ್ ಆದ್ರೂ ಕೂಡ ಕೆಲವೊಂದು ಬೇಡ ಅಂತ ತೀರಾ ಪರ್ಸನಲ್ ಆಗುತ್ತೆ. ಪರ್ಸನಲ್ ಆದಾಗ ಎಲ್ಲೋ ಒಂದು ಕಡೆಗಣನೆಗೆ ಒಳಗಾಗ್ತೀನಿ ನಾನು. ಯಾವುದು ಅಲ್ಲಲ್ಲ, ಮನೆಯವರಿಂದಲ್ಲ, ಅಲ್ಲಿಯೇ ಒಳಗಡೆ ಕಡೆಗಣನೆಗೆ ಒಳಗಾಡ್ತಾನೆ. ಅದು ಏನೋ ಒಂದು ಪರ್ಸನಲ್ ಮ್ಯಾಟ್ರ್ ಇತ್ತು, ಅದನ್ನ ಸಾಲ್ವ್ ಮಾಡೋಕೆ ಹೋಗಿ ನಾನೇ ತಪ್ಪಿಸ್ತಾದಂತಹ ಒಂದು ಪರಿಸ್ಥಿತಿ ಬರುತ್ತೆ. ಸೊ ಅಲ್ಲಿ ನೆಗ್ಲೆಕ್ಟ್ ಆಗ್ಬಿಟ್ಟೆ. ಒಂದು ನೆಗ್ಲೆಕ್ಟ್ ಆಗಿ ಕಡೆಗೆ ಹುಡುಗರೆಲ್ಲ ನನ್ನ ಪರವಾಗಿ ನಿಂತುಬಿಟ್ರು. ನನ್ನ ಪರವಾಗಿ ಅವನನ್ನ ಈ ರೀತಿ ಮಾಡಿರೋದ್ರಿಂದ ನಾವು ಯಾರು ಇರೋದಿಲ್ಲ, ನಾವು ರಾತ್ರಿನೇ ಖಾಲಿ ಮಾಡ್ತೇವೆ. ಬಟ್ ಅದನ್ನ ಮ್ಯಾನೇಜ್ ಮಾಡಿ ಬೇಡ, ಇದು ನನ್ನ ಪರ್ಸನಲ್, ಅವರ ಪರ್ಸನಲ್, ಸೊ ಅದನ್ನ ನಾವು ಸಾಲ್ವ್ ಮಾಡ್ಕೊಳ್ತೀವಿ ಬೇಡ ಅಂತೇಳಿ ಕಡೆಗೆ ಕಂಪ್ಲೀಟ್ ರಾತ್ರಿ ಏನೋ ಒಂದು ವಿಷಯ ಆಗುತ್ತೆ. ಬೆಳಿಗ್ಗೆ ಹೇಳ್ಬೇಕಾದ್ರೆ ನನ್ನ ಜೊತೆ ಮಾತುಕತೆನೇ ಇರೋದಿಲ್ಲ. ಇದು ನನಗೆ ದೊಡ್ಡ ಹೊಡೆತ ಬೀಳುತ್ತೆ. ಈ ದೊಡ್ಡ ಹೊಡೆತ ಅದ್ರ ಜೊತೆಗೇನೆ ಎಲ್ಲರೂ ನಾಳೆ ರಾತ್ರಿ ಶೋ ಮುಗಿಸಿ ರಿಟರ್ನ್ ಆಗ್ತೀವಿ. ನಾ ಎಲ್ಲಿಗೆ ಹೋಗಲಿ? ಇದು ಪ್ರಶ್ನೆ. ಈ ನೆಗ್ಲೆಕ್ಟ್ ಮಾಡಿರೋದ್ರಿಂದ ನಾನು ಅಲ್ಲೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲೂ ಇರ್ಲಿಕ್ಕಾಗಲ್ಲ. ಸರಿ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಒಂಥರ ಏನು ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಹತ್ತಿದ್ದೀನಿ ಅವತ್ತು. ನಾನು ಅಳೋದು ಕಮ್ಮಿ. ಅಲ್ಲೇ ಬೆಂಗಳೂರಲ್ಲೇ ಯಾವುದೊಂದು ಹಾಸ್ಟೆಲ್, ಯಾವುದೋ ಒಂದು ಹಾಸ್ಟೆಲ್ ಉಳ್ಕೊಂಡಿದ್ದು, ಅಲ್ಲೇ ಆಗಿದ್ದ ಕತೆ. ಸೊ ಅಲ್ಲಿಂದ ತಡ್ಕೊಳಕ್ಕಾಗ್ತಾ ಇಲ್ಲ. ಆಗ ನನ್ನ ಈಗ ವೈಫ್ ಏನಿದ್ದಾರೆ ವೀಣಾ, ಅವರು ಮದುವೆ ಆಗಿಲ್ಲ. ಆಗ ನಮಗೇನು ಸಂಬಂಧನೂ ಇರಲಿಲ್ಲ. ಇಲ್ಲಿಗೆ ಬರ್ತೀನಿ ನೋಡಿ ಯಾವ ವಿಷಯಕ್ಕೆ ಅಂತ ಹೇಳ್ತೀನಿ. ನಮಗೇನು ಸಂಬಂಧ ಇರಲಿಲ್ಲ. ತುಂಬ ಅವಳು ಒಂಥರ ತಾಯಿ ರೀತಿ ಇಡೀ ಟೀಮಿಗೆ. ಎಲ್ಲರೂ ಬಟ್ಟೆ ಒಗೆದುಕೊಡೋದ್ರಿಂದ ಹಿಡಿದು ಒಂದು ಕೇರ್ ತಗೊಳ್ಳೋದ್ರಿಂದ ಅಷ್ಟರ ಮಟ್ಟಿಗೆ ನನ್ನನ್ನು ಅದೇ ರೀತಿಯೇ ಕೇರ್ ತಗೊಳ್ತಾರೆ. ಎಲ್ಲರನ್ನ ಯಾವ ರೀತಿ ನೋಡ್ತಾರೆ ಅದೇ ರೀತಿಯಿಂದ ಕೇರ್ ತಗೊಳ್ತಾ ಇದ್ಲು. ಎಲ್ಲೋ ಒಂದು ಕಡೆ ಯಾವುದೋ ಪರ್ಸನಲ್ ವಿಷಯದಲ್ಲಿ ಸಾಲ್ವ್ ಮಾಡೋಕೆ ಹೋಗಿ ಕಡೆಗೆ ಏನಾಗುತ್ತೆ ಅಂತಂದ್ರೆ, ಆಗಿನ ವೀಣಾ ಈ ಬೆಳ್ಳಿಯಪ್ಪನ ನಡುವೆ ಸಂಬಂಧವನ್ನು ಕ್ರಿಯೇಟ್ ಮಾಡಿಬಿಡ್ತಾರೆ. ಕ್ರಿಯೇಟ್ ಮಾಡಿ ನಮ್ಮನ್ನು ಒಂದು ಕೆಟ್ಟ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಬಿಟ್ರು ಇಬ್ಬರನ್ನ. ಅಲ್ಲಿಗೆ ಒಂಥರ ಮನಸ್ಸು ತುಂಬ ಘಾಸಿ ಆಯಿತು, ಅವಳಿಗೂ ತುಂಬ ಘಾಸಿ ಆಯಿತು. ಬಟ್ ಅವ್ರಿಗೆ ನಮ್ಮಿಬ್ರಿಗೆ ಗೊತ್ತಿದೆ, ನಮ್ಮ ಆತ್ಮಸಾಕ್ಷಿ ಗೊತ್ತಿದೆ ಏನಿದೆ ಅಂತ. ಬಟ್ ನಾಟಕ ಅಂತಂದಾಗ ನೋಡುವ ದೃಷ್ಟಿಯೇ ಬೇರೆ ಇದ್ದಾಗ ಜನಗಳು ಈಗೆಷ್ಟು ಮಟ್ಟಿಗಿದೆ ನನಗೆ ಗೊತ್ತಿಲ್ಲ, ಬಟ್ ಸುಧಾರಿಸಿದೆ. ಅವಾಗ ಏನೂ ಇತ್ತಿಲ್ಲ, ಸಂಬಂಧಗಳನ್ನು ಕಟ್ಟೋರೇ ಇದ್ದಿತ್ತು. ಅಂಥದ್ರಲ್ಲಿ ನಾವು ಇಷ್ಟೆಲ್ಲ ಇದ್ದೀವಿ ಮಾಡ್ತಾ ಇದ್ದೀವಿ ಅಂತ ಈ ಒಂದು ಮಾತು ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಕಡೆಗೆ ಆ ನೋನಲ್ಲೂ ಕೂಡ ಎಲ್ಲರೂ ಒಂಥರ ನಮ್ಮನ್ನ, ಆ ಮಾತು ಬಂದ ತಕ್ಷಣ ಎಲ್ಲರೂ ಕೂಡ ನಮ್ಮನ್ನೊಂಥರ ನೋಡ್ಲಿಕ್ಕೆ ಶುರು ಮಾಡೋದು. ಸೊ ನಾನು ಅವಳಿಗೆ ಭರವಸೆ ಕೊಡ್ತೀನಿ. ನಿಮ್ಮ ಪರಿಸ್ಥಿತಿಯನ್ನು ತಿಳಿ ಮಾಡ್ಲಿಕ್ಕೆ ಟ್ರೈ ಮಾಡಿದ ಸರ್. ಯಾರು? ವೀಣಾ, ನಿಮ್ಮ ಮಿಸಸ್ ಆಗಿದೆ ಈಗ ಮಿಸಸ್. ಆಗ ಇದ್ದಂತಹ ಇದನ್ನ ಮ್ಯಾನೇಜ್ ಮಾಡಿ ಇಲ್ಲ, ಅವಳಿಗೂ ದುಃಖ ಆಗೋಯ್ತು. ಯಾಕಂದ್ರೆ ಅವಳು ಆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಜೀವಕ್ಕೆ ಜೀವ ಕೊಟ್ಟಿದ್ದಾಳೆ. ಅಂಥವರಿಂದ ನಿಂತ ಮಾತು ಕೇಳಬೇಕಂದ್ರೆ ಅವಳು ಕುಗ್ಗೋದ್ಲು. ಆ ಕುಗ್ಗೋದ ಸಂದರ್ಭದಲ್ಲಿ ನಾನು ಭರವಸೆ ಕೊಡ್ತೀನಿ, ಇಲ್ಲ ಈ ಮಾತನ್ನ ಈ ಬಂದಿರೋದ್ರಿಂದ ಅದನ್ನು ಸಾಧಿಸಿ ತೋರಿಸುವ ನಾವು. ನಾನು ನಿನ್ನ ಕೈ ಬಿಡೋದಿಲ್ಲ, ಹೆದರ್ಬೇಡ. ಯಾಕೆಂದ್ರೆ ಹೆಣ್ಮಕ್ಳು ಗಂಡಸರೇನೋ ಏಕಾಏಕಿ ರೀತಿಯಂತ ಸಿಚುವೇಶನ್ ಬಂದಾಗ ಕ್ಷಣಕ್ಕೆ ಇಲ್ಲ, ಅದು ಏನು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಎಲ್ಲವನ್ನಂಥ ವ್ಯಕ್ತಿಗಳಿಗೆ ನಾನು ಎಷ್ಟೋ ಮಾಡಿ ಒಂದು ಅವರ ಬದುಕನ್ನು ಕೂಡ ರೂಪಿಸ್ಲಿಕ್ಕೆ ಕಾರಣಕರ್ತನಾದವನು ನಾನು. ಈಗ ಸಂಬಂಧಪಟ್ಟ ವಿಷಯಕ್ಕೆ ಬಂದಾಗ ಅಂಥವರೇ ನನಗೆ ತಿರುಗಿ ಬಿದ್ದಾಗ, ಯಾಕೆಂತಂದ್ರೆ ಸಂದರ್ಭ ಹಂಗಿತ್ತು. ಅವ್ರು ನನಗೆ ತಿರುಗಿ ಬಿದ್ದಾಗ ಆದಂಥ ಒಂದು ಘಾಸಿ ಇದೆಯಲ್ಲ, ಅದು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಏನೋ ಹೇಳ್ತಾರಲ್ಲ, ವೈರಿ ಎಲ್ಲಿದ್ದಾನೆ ಅಂತಂದ್ರೆ
ಪಕ್ಕದಲ್ಲೇ ಇದ್ದಾರೆ ಅಂತ. ಆ ರೀತಿ ಒಂದು ಪರಿಸ್ಥಿತಿ ನೋಡ್ದು. ಒಂದವರು ಇಡೀ ರಾತ್ರಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ನಾವು, ಏನು ಮಾಡೋದು. ಇಲ್ಲ, ಅವಳು ಅವಾಗ ನನಗೆ ಕೊಡ್ತಾಳೆ, ಇಲ್ಲ ನಿನ್ನನ್ನು ನಾನು ಹಾಳಾಗಕ್ಕೆ ಬಿಡಲ್ಲ. ಸರಿ, ನಾನು ಭರವಸೆ ಕೊಟ್ಟೆ, ನಿಂದು ನನ್ನ ಕೈ ಬಿಡಲ್ಲ. ಯಾಕಂದರೆ ಹೆಂಗಸರಿಗೆ ಒಂದು ಹೆಣ್ಣು ಮಕ್ಕಳಿಗೆ ಕೆಟ್ಟಸರು ಬಂದಾಗ ನಾಳೆ ನಾವು ಭವಿಷ್ಯ ಅವ್ರದ್ದು ಎಷ್ಟು ಕೆಟ್ಟದಾಗಿರುತ್ತೆ ಅಂತ ನಾವು ಹೆಚ್ಚಿಸ್ಕೋಬೇಕು, ಭವಿಷ್ಯವನ್ನು ಇದು ಮಾಡಬೇಕು. ಸರಿ, ನಾವು ಅಲ್ಲಿ ಫಿಕ್ಸ್ ಆಗ್ತೀವಿ. ಏನು ಸಂಬಂಧ ಇಲ್ಲದೆ ಇರತಕ್ಕಂಥ ಇಬ್ಬ ವ್ಯಕ್ತಿಗಳು ನಡುವಾದ ಘಟನೆ ನಮ್ಮ ಸಂಬಂಧಕ್ಕೆ ಕಾರಣ ಆಯ್ತು, ಜೀವನಕ್ಕೆ ಹೊಸ ತಿರುವು ಅಲ್ಲೊಂದು ಕೊಡ್ತು. ಸರಿ, ಎಲ್ಲ ಆಯಿತು, ಎಲ್ಲ ಹೊರಡ್ಬೇಕಲ್ಲ, ಇನ್ನೆಂತ ಮಾಡೋದು. ಸರಿ ಅಂತಂದೆ. ಇವಳು ಇಲ್ಲ, ನಿಮ್ಮ ಮನೆಗೆ ಹೋಗು, ಏನೂ ಆಗಲ್ಲ, ತಾಯಿ ಅಲ್ವಾ ಬೈತಾರೆ, ಹೋಗು, ಏನೂ ಆಗಲ್ಲ. ಕಷ್ಟಪಟ್ಕೊಂಡು ಬಂದೆ. ತಾಯಿ ಡ್ಯೂಟಿಗೆ ಹೋಗಿ ಡ್ಯೂಟಿಗೆ ಹೋಗಿದ್ರು. ಸರಿ, ಅಲ್ಲಿಂದ ಬಂದವನು ಯಾರ್ದೋ ಪಕ್ಕದ ಮನೆಗೆ ಹೋದೆ, ಊಟ ಮಾಡಿದೆ. ಅವರು ಹೇಳಿದ್ರು, ಇಲ್ಲ ತುಂಬ ಸಿಟ್ಟಾಗಿದ್ದಾರೆ, ಎಲ್ಲ ಸರಿಯಾಗುತ್ತೆ ಬಿಡು, ಅದು ಇದು ಬರೋ ತನಕ ಕಾಯ್ದೆ. ಮುಖ ಕಪ್ಪಗೆ ಮಾಡ್ಕೊಂಡೇ ಬಂದರು, ತಪ್ಪ ಮಾಡ್ಕೊಂಡೇ ಬಂದರು. ಹೇಗೆ ಉಸಿರು ಬಿಡ್ತಿದ್ದೆ. ಆಮೇಲೆ ಒಂದಷ್ಟು ಬೈದರು. ಆಮೇಲೆ ಏನು ಡಿಸೈಡ್ ಮಾಡಿದ್ಯಾ ಅಂತ ಕೇಳಿದ್ರೆ, ಸರಿ ಇಲ್ಲ, ನಾನು ಈ ಫೀಲ್ಡಲ್ಲೇ ಹೋಗಬೇಕು ಅಂತ ಮಾಡಿದ್ದೀನಿ, ಏನೋ ಒಂದು ದಾರಿ ಒಂಥರ ಇದೆ, ಫ್ಯೂಚರ್ ಇದೆ, ಬಟ್ ದೊಡ್ಡ ಫ್ಯೂಚರ್ ಅಂತ ಹೇಳಲ್ಲ ನಾನು, ಅದು ನನ್ನ ಮೇಲೆ ಡಿಪೆಂಡ್ ಆಗಿದೆ. ಇಲ್ಲ, ನಾನು ಅದರಲ್ಲಿ ಇರ್ತೀನಿ, ಪ್ರತಿಭೆಯನ್ನು ಬಳಸ್ಕೊಂಡು ಹೋಗ್ತೀನಿ, ಸ್ವಲ್ಪ ಟೈಮ್ ಇದೆ ಅದು ಇದು ಅಂದ್ಕೊಂಡು ಮಧ್ಯೆ ಏನಾಗ್ತಿದ್ದೆ, ಪನಬೇಟೆ ಹೋಗ್ತಿದ್ದೆ, ಬರ್ತಾ ಇದ್ದೆ. ಅಲ್ಲ, ನನ್ನನ್ನು ಯಾವುದೇ ರೀತಿಯಲ್ಲಿ ಕೇರ್ ತಗೊಳ್ಳೇ ಇಲ್ಲ. ನೆಕ್ಸ್ಟ್ ಬ್ಯಾಚಿಗೆ ರೆಡಿ ಮಾಡ್ತಾ ಇದ್ದಾರೆ ಇಂಟರ್ವ್ಯೂ. ನಾವು ಹೋದ್ವಿ ಇಬ್ರು. ಯಾವುದೇ ಕಾರಣಕ್ಕೂ ನಮ್ಮನ್ನು ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ರು. ಯಾವುದೇ ಕಾರಣಕ್ಕೂ ನಮ್ಮನ್ನು ತಗೊಳ್ಳೋದಿಲ್ಲ ಅಂತ ಹೇಳಿ ಒಕ್ಕ ಕೊಡ್ದಾಗೆ ನಾನು ಇಡೀ ಪೊನ್ನಂಪೇಟೆಯಲ್ಲಿ ನಾವು ಚಾಲೆಂಜ್ ನಿಂತೆ, ಯಾಕೆ ತಗೊಳ್ಳಲ್ಲ ಹೇಳಿ, ರೀಸನ್ ಹೇಳಿ ಅಂತ. ಆಮೇಲೆ ನೀವು ರೀಸನ್ ಹೇಳಿದ್ರೆ ನಾನು ರೀಸನ್ ಹೇಳಕ್ ಬೇಕಾದಷ್ಟಿದೆ, ನೀವು ಹೇಳಿ ಅಂತ. ಕಡೆಗೆ ಒಬ್ಬ ದೊಡ್ಡ ಮನುಷ್ಯ, ಹಿರಿಯ ಮನುಷ್ಯ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು, ಎಲ್ಲ ಬೇಡ ಬಿಡು, ಬೆಳೆಪ್ಪ ಗೊತ್ತು ನಮಗೂ, ಬೇಡ, ನೀವೇನೋ ಇವನು ಸುಧಾರಿಸ್ಕೊಂಡು ಹೋಗಿ, ಅವನಿಗೂ ಮಾಡಿದ್ವಿ ಇದೆಲ್ಲ ಮಾಡಿದ್ರು. ಕಡೆಗೆ ಇಷ್ಟೆಲ್ಲ ಆದ ತಕ್ಷಣ ನಾವು ಆನ್ ದ ಸ್ಪಾಟ್ ಡಿಸಿಷನ್ ತಗೊಂಡು, ನೀನ ಸಂಗೋಣ ಅಂತ ಆನ್ ದ ಸ್ಪಾಟ್ ಅವತ್ತೇ ಡಿಸಿಷನ್. ನೀವು ಅಲ್ಲಿಗೆ ಬಂದ್ಬಿಡ್ತು ಅನ್ಸುತ್ತೆ. ಯಾರು ಏನು ಮಾಡಿದ್ರು ಅದನ್ನು ನಾನು ಮಾಡಿ ಸಾಧಿಸೋದು, ಅದೇನು ಅಂತ ನಮ್ಗೆ ಗೊತ್ತಾಗಬೇಕು, ನೀನಾಸಂ ಏನು ಅಂತ ಗೊತ್ತಾಗಬೇಕು. ನೋಡೋಣ, ನಾವು ಹೋಗಿದೆ, ಇಮಿಡಿಯೇಟ್ ಅಪ್ಲಿಕೇಶನ್ ಹಾಕಿದ್ವಿ. ನಾವು ವೆಲ್ಕಮ್ ಇತ್ತಲ್ಲಿ, ಆಲ್ಮೋಸ್ಟ್ ವೆಲ್ಕಮ್. ನಾವು ಸೊ ಹೋದ್ವಿ, ಇಂಟರ್ವ್ಯೂ ಅಟೆಂಡ್ ಮಾಡಿ ನಮ್ಮನ್ನ ತಗೊಂಡ್ರು. ಆ ಇಂಟರ್ವ್ಯೂ ಅಟೆಂಡ್ ಇಂಟರ್ವ್ಯೂ ಅಟೆಂಡ್ ಮಾಡಿ ನಾವು ಸೆಲೆಕ್ಟ್ ಆದ್ವಿ ಅಂತ ಅಲ್ಲಿಗೆ ಮೆಸೇಜ್ ಹೋಗುತ್ತೆ, ಅವ್ರನ್ನ ತಗೊಳ್ಬೇಡಿ, ಅವ್ರು ಸರಿ ಇಲ್ಲ ಅಂತಾನು ಹೋಗುತ್ತೆ. ಪ್ರಭಾವ ತುಂಬಾ ಬೀರಿದ್ದಾರೆ. ಅದ್ರ ಜೊತೆಗೆ ನಮ್ಮ ಟ್ರೂಪಲ್ಲಿ ಇದ್ದ ಒಬ್ಬ ವಿಟ್ಲದ ಒಬ್ಬ ವ್ಯಕ್ತಿ ಎಲ್ಲೋ ಬಂದು ದಾರಿ ಸೇರ್ಕೊಂಡು ಇಂಟ್ರೆಸ್ಟ್ ಇಂದ ಅವನ ನಮ್ಮ ಜೊತೆ ಬರ್ತಾನೆ. ಅಲ್ಲಿಂದೆಲ್ಲ ಆಗಿ ಸೊ ಅಲ್ಲಿಗೆ ಬದುಕಿನ ಇನ್ನೊಂದು ಘಟ್ಟ ಪ್ರಾರಂಭ ಆಗುತ್ತೆ. ನೀನಾಸಂ ಹೋದ್ಮೇಲೆ, ಅಲ್ಲಿಗೆ ಹೋದ್ಮೇಲೆ ಕಂಪ್ಲೀಟ್ ಇಲ್ಲಿ ಕಲಿತ ಎಲ್ಲ ಅಟೆಂಡ ಕಾರ್ಯಪ ಮತ್ತು ಅನಿತಾ ಅವರು ನಮ್ಗೆ ಏನು ನೀಡಿದ ಕೊಡುಗೆ ಏನಿತ್ತು ಬಹಳ ಯೂಸ್ಫುಲ್ ಆಯಿತು. ಯಾಕಂದ್ರೆ ಅಲ್ಲೂ ನಮಗೆ ಸಪ್ರೇಟ್ ಆದ ಒಂದು ಗೌರವನೇ ಇತ್ತು. ಯಾಕಂದ್ರೆ ನಾವು ಇಲ್ಲಿ ಬಾಕಿದ್ದವರು ಫ್ರೆಷರ್ಸ್ ಆದ್ರಿಂದ ನಮಗೆ ವಿಶೇಷವಾದ ಸ್ಥಾನಮಾನವೂ ಇತ್ತು. ಅಲ್ಲೂ ಆಗ್ತಕ್ಕಂಥ ಅಭ್ಯಾಸದ 1 ವರ್ಷ ಇದ್ದಂಥ ಡಿಪ್ಲೊಮಾ ಕೋರ್ಸ್ನಲ್ಲಿ ಅಲ್ಲೂ ಕೂಡ 4 ನಾಟಕಗಳ ಪ್ರದರ್ಶನ ಆಗುತ್ತೆ. ಸೊ ಅಲ್ಲೂ ಕೂಡ ನಾನೇ ಲೀಡ್ ರೋಲಲ್ಲಿ ಇರ್ತಿದ್ದೆ. ಸೊ ಭಾಳ ಒಳ್ಳೆಯ ಅನುಭವ. ಅದಾಗಿ ಇನ್ನೇನು ಮಾಡೋದು. ಸೊ ನೆಕ್ಸ್ಟ್ ಇಯರ್ ತಿರುಗಾಟಕ್ಕೂ ಇಬ್ಬರಿಗೂ ಹೋದ್ವಿ. ಅಲ್ಲೂ ಘಟಾನುಘಟಿ ನಿರ್ದೇಶಕರ ನಾಟಕಗಳು, ಆಷಾಢದ ಒಂದು ದಿನ ಅಂತ, ಅದರಲ್ಲಿ ಕಾಳಿದಾಸನ ರೋಲು, ಇನ್ನೊಂದು ಚಿದಂಬರರಾವ್ ಜಂಬೆ ಪ್ರಿನ್ಸಿಪಲ್ ಅವರು ಮಾಡಿದಂತಹ ಒಂದು ವೇಣುಮಾವ ಅನ್ನೋ ನಾಟಕ, ಪಂಜರ ಶಾಲೆ ಅಂತಕ್ಕಂಥ ಮಕ್ಕಳ ನಾಟಕ, ಇನ್ನೊಂದು ಯಾವುದೋ ಒಂದು ನಾಟಕ ಇತ್ತು. 4 ದೊಡ್ಡ ನಾಟಕ, 1 ಮಕ್ಕಳ ನಾಟಕ. ಇದನ್ನು ತಗೊಂಡು 1 ವರ್ಷ ಟೂರ್ ಹೋಗ್ತೀವಿ. ಅದಕ್ಕೂ ಮುಂಚೆ ಇನ್ನೊಂದು ಬಹಳ ಅದ್ಭುತವಾದ ಒಂದು ಅವಕಾಶ ಕೂಡ ಬಂದಿತ್ತು. ಬಟ್ ನಾ ಎಲ್ಲೋ ಒಂದು ಕಡೆ ನನ್ನ ಕಮಿಟ್ಮೆಂಟ್ ಇಂದ ಹಾಳು ಮಾಡ್ಕೊಂಡು ತುಂಬಾ ಹಾಳಾಗಿದೆ. ಕಮಿಟ್ಮೆಂಟ್ ಇಂದ ತುಂಬಾ ಹಾಳಾಗಿದ್ದೀನಿ ಲೈಫಲ್ಲಿ. ನೀನಾಸಂನಲ್ಲಿ ಡಿಪ್ಲೊಮಾ ಮಾಡ್ತಿದ್ದಾಗಲೇ ಹೊರಗಿನಿಂದ ಒಂದು ಇಬ್ಬರನ್ನ ಕರೆಸ್ತಾರೆ, ವಿಶೇಷವಾದ ಡೈರೆಕ್ಟರ್ಗಳನ್ನ. ವೆಸ್ಟ್ ಜರ್ಮನಿಯ ಫ್ರಿಟ್ಸ್ ಬೆನ್ವಿಟ್ಸ್ ಅಂತ ಸಂಪನ್ಮೂಲ ವ್ಯಕ್ತಿಗಳಾಗಿ ಅವರು ಬಂದೊಂದು ನಾಟಕನ ಡೈರೆಕ್ಟ್ ಮಾಡ್ತಾರೆ. ಅವರು ಬಂದಾಗ ಪ್ರಪಂಚದ ನಂಬರ್ 1 ಡೈರೆಕ್ಟರ್, ಬ್ರೆಕ್ಟ್ ಥಿಯರಿ, 2 ಥಿಯರಿಗಳು ಬರ್ತವೆ, ಸ್ಟ್ಯಾನ್ಸ್ಲಾವಸ್ಕಿ ಥಿಯರಿ ಮತ್ತೆ ಬ್ರೆಕ್ಟನ್ ಥಿಯರಿ ಅಂತ. ಬ್ರೆಕ್ಟ್ ಥಿಯರಿಯನ್ನು ಅಳವಡಿಸ್ಕೊಂಡು ಇಡೀ ಇದನ್ನೇ ಒಂದು ಅಲೆ ಎಬ್ಬಿಸಿದಂಥ ಒಬ್ಬ ಪ್ರಪಂಚದ ಒಬ್ಬ ಒಳ್ಳೆ ನಿರ್ದೇಶಕ ಫ್ರಿಟ್ಸ್ ಬೆನ್ವಿಟ್ಸ್ ಅಂತ. ಆಕ್ಸಿಡೆಂಟ್ ಆಗಿ ಮೈ ಕಾಲೆಲ್ಲ ಮೂಳೆನೆ, ಕಣ್ಣು ಡ್ಯಾಮೇಜ್, ಬರೀ ಒಂದು ಕಣ್ಣಲ್ಲಿ ಇದು ಆಯ್ತಾ. ಅವರು ನಾಟಕ ತಗೊಳ್ತಾರೆ. ಅಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಒಬ್ಬರು ಇನ್ಸ್ಟ್ರಕ್ಟರ್ ಒಬ್ಬರು ಇರ್ತಾರೆ, ಐತಾಳ್ ಅಂತ ಹೆಸರು. ಅವರು ಇವ್ರಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇರ್ತಾರೆ. ಯಾರಿಗೆ? ಫ್ರಿಟ್ಸ್ ಬೆನ್ವಿಟ್ಸ್. ಯಾಕೆಂತಂದ್ರೆ ಭಾಷೆ ಗೊತ್ತಿಲ್ಲ. ಮನುಷ್ಯ ಇಟ್ಕೊಳ್ತಕ್ಕಂಥದ್ದು ಕನ್ನಡ ಸ್ಕ್ರಿಪ್ಟ್ ಅನ್ನ, ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್, ಶೇಕ್ಸ್ಪಿಯರ್ ನಾಟಕ, ಕಾಮಿಡಿ ಪ್ಲೇ. ಅದನ್ನ ಇವ್ರು ಇಟ್ಕೊಳ್ಳೋದು.
ನಮಗೆ ಡೈರೆಕ್ಟ್ ಮಾಡೋದು. ನಾ ಮಾಡ್ತಾ ಇದ್ದಾಗ ಇಂಥ ಪೇಜಲ್ಲಿ ಇಂಥ ಪ್ಯಾರದಲ್ಲೇ ಈ ಲೈನ್ ಇದೆ ನೋಡಿ ಅಂತ ಹೇಳುವಂಥ ಮನುಷ್ಯ ಅವನು ಕನ್ನಡದಲ್ಲಿ. ಸೊ ಅಸಿಸ್ಟ್ ಮಾಡ್ತಾ ಇರೋದು. ಒಂದು ಸೀನಲ್ಲಿ ಏನೋ ಒಂದು ಎಮೋಷನ್ ಬೇಕಾಗುತ್ತೆ. ನನ್ನ ಒಂದು ಕೋ ಆಕ್ಟರ್ ಅವರು ಒಂದು ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡ್ತಕ್ಕಂಥ ಒಂದು ಸೀನ್, ಇವ್ರಿಗೆ ಎಮೋಷನ್ ಆಗ್ತಾ ಇಲ್ಲ ಅವನಿಗೆ. ಒಂದು ನಾಟಕದಲ್ಲಿ ಸಿಂಪಲ್ ಸೆಟ್ ಇಲ್ಲ, ಸಿಂಪಲ್ ಹುಲ್ಲಿನ ಮೆದೆಯ ಒಂದು 18-20 ಅಡಿಯ ಹುಲ್ಲಿನ ಮೆದೆಯ ಬೆಡ್, ಅದೇ ಸೆಟ್ ಆಯ್ತಾ. ನಾನು ಹೇಳ್ಕೊಡ್ತಲ್ಲ, ನಾನು ಏನೋ ಹೇಳ್ಬಿಟ್ಟಿದ್ದಷ್ಟೇ, ನೋಡಪ್ಪ ಅದು ಹಿಂಗೆ ಬರಬೇಕು, ಹಂಗೆ ಬರಬೇಕು, ಹಿಂಗೆ ಬರಬೇಕು ಅನ್ಕೊಂಡು ಇನ್ನು ಅವ್ರು ಇರೋ ತನಕ ನಾನೇ ಅವ್ರಿಗೆ ಸೆಟ್. ಇವರು ಇದ್ರು, ಯಾಕಂದ್ರೆ ಅವ್ರನ್ನೂ ಬಿಡುವ, ಅವರು ಇಷ್ಟರು ನಮಗಿನ್ನ ಏಜ್ ಅವರೇ. ಸೊ ಎಲ್ಲ ಆಯಿತು, ಎಲ್ಲ ಆಗಿ ಆ ಮನುಷ್ಯ ಹೋಗೋದಕ್ಕೊಂದು ವಾರ ಮುಂಚೆ ಒಂದು ಹೇಳ್ತಾನೆ, ನೀನು ನನ್ನ ಜೊತೆ ಬಂದ್ಬಿಡು ಅಂತ. ನೀನು ನನ್ನ ಜೊತೆ ಬಂದ್ಬಿಡು, 1 ತಿಂಗಳು ರಂಗಾಯಣದಲ್ಲಿ ಇರ್ತೀನಿ, ಅಲ್ಲಿಗೆ ಹೋಗೋಣ, ಅಲ್ಲಿ ನಾನು ನಿಮ್ಗೆ ಏನು ಬೇಕೋ ಎಲ್ಲ ಮಾಡೋದು, ನನ್ನ ಜೊತೆ ನೀವು ಜರ್ಮನಿಗೆ ಬಂದ್ಬಿಡು. ಅಲ್ಲಿ ನೀವು ಓಕೆ ಅಂದಿದ್ರೆ ಇವತ್ತು ಇನ್ನೊಂದು ರೀತಿಯಾದ ಒಂದು ಬೆಳೆ ಬಹುಶಃ ಎಲ್ಲ ಒಂದ್ ಕಡೆ ಮಾದಿಟ್ರೆ ಬಿಳಿಯಪ್ಪ ಗೊತ್ತಿರ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿಂದ ಬದುಕು ಹೇಗೆ ಹೋಗ್ತಿತ್ತೋ, ಮತ್ತೆ ಹಿಂದಿರುಗಿ ಬರ್ತಿದ್ನೋ ಏನೋ ಗೊತ್ತಿಲ್ಲ, ಈ ಬೆಳೆ ಬರ್ತಿದ್ದಿಲ್ಲ, ಖಂಡಿತವಾಗ್ಲೂ ಇರ್ತಿದ್ದಿಲ್ಲ. ಸೊ ಅಲ್ಲಿಗೆ ಎಲ್ಲೋ ಒಂದು ಕಮಿಟ್ಮೆಂಟ್, ಮನೆ ಕಡೆ ಕಮಿಟ್ಮೆಂಟ್ ಇಷ್ಟ ಆದ್ರೂ ಕೂಡ ಮನೆ ಕಡೆ ಕಮಿಟ್ಮೆಂಟ್ ಎಳಿತಾನೆ ಇದೆ. ಯಾಕಂದ್ರೆ ಅಲ್ಲಿಗೆ ಸಮಾಧಾನ ಆಗಿತ್ತು, ನೀನಾಸಂಗೆ ಹೋಗಿದ್ದೀನಿ, ಅಲ್ಲಿಂದ ಮನೆಗೆ ಬರ್ತಾ 3 ತಿಂಗಳಿಗೊಂದ್ಸರಿ ರಜೆದಲ್ಲಿ ಬರ್ತಾ ಇದ್ವಿ. ಸೊ ಇದೆಲ್ಲ ಆದಾಗ ಮನೆ ಕೂಲ್ ಆಗಿತ್ತು. ಸೊ ಅಷ್ಟರ ಬಗ್ಗೆ ತಾಯಿಗೂ ಸ್ವಲ್ಪ ರಂಗಭೂಮಿಯ ಇದ್ರ ಬಗ್ಗೆ ಆಸಕ್ತಿ ಬಂತು, ಏನೋ ಮಾಡ್ತಾ ಇದ್ದಾನೆ. ಯಾಕೆಂತಂದ್ರೆ ಸೃಷ್ಟಿಲಿದ್ದಾಗ ಒಂದು ನಾಟಕ ಮಾಡುವಾಗ ತಮ್ಮ ಬಂದು ನೋಡಿದಾನೆ, ತಮ್ಮ ಮತ್ತೆ ಯಾರೋ ಒಬ್ರು ಬಂದು ನೋಡಿದ್ದಾರೆ, ಅಲ್ಲಿ ಹೋಗಿ ಎಲ್ಲೋ ಹೇಳಿದ್ದಾರೆ ಚೆನ್ನಾಗಿದೆ ಹಂಗೆ ಹಿಂಗೆ ಅನ್ಕೊಂಡು. ಅದರಿಂದ ಮಗನಿಗೂ ಇವತ್ತು ಇಂಟ್ರೆಸ್ಟ್ ಇದೆ ನಾಟಕಕ್ಕೆ, ಬಟ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ ಆ ಫೀಲ್ಡ್ಗೆ ಆಯ್ತಾ. ಸೊ ಹಾಗಾಗಿ ತಮ್ಮ ಹೇಳಿದ್ರಿಂದ ತಾಯಿ ಎಲ್ಲೋ ಟರ್ನ್ ಆಗಿದ್ರು. ಸೊ ಹಾಗಾಗಿ ಸಂಪರ್ಕ ಸಲೀಸಾಗಿತ್ತು, ಬರ್ತಿದ್ವಿ, ರಜದಲ್ಲಿ ಬರ್ತಾ ಇದ್ವಿ, ಹೋಗ್ತಾ ಇದ್ವಿ, ತಿರುಗಾಟನೋ ಆಯ್ತು, ಇದೆಲ್ಲ ಆಯ್ತು. ಆಮೇಲೆ ಇಲ್ಲ, ಕೊಡಗಿನಲ್ಲೇ ಹೋಗಿ ಏನಾದ್ರು ಮಾಡೋಣ ಅಂತ ಅನ್ನಿಸ್ತು. ಅದನ್ನು ಮುಂದುವರಿಸುವ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಹೊಡೆದಂಥ ಡೈಲಾಗ್ ಮೊದಲ ಬಾರಿಗೆ ನೆನ್ಕೊಂಡ? ಇಲ್ಲ 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 ನನ್ನ ಒಂದು ಭಾಳ ಬ್ಯಾಕ್ಗ್ರೌಂಡ್ ಏನು ಅಂತಂದ್ರೆ ಯಾವುದೂ ನೆನಪಿಟ್ಕೊಳ್ಳೋದಿಲ್ಲ. ಇದು ಭಾಳ ನನ್ಗನ್ಸುತ್ತೆ ಬೇಕೋದು ಎಲ್ಲೋ ಒಂದ್ ಕಡೆ ಅಂತ, ಬಟ್ ಯಾವುದೂ ನೆನಪಾಗೋದಿಲ್ಲ, ಯಾವುದೂ ನೆನಪಿಲ್ಲ, ಸತ್ಯವಾದ ವಿಷಯ ಇದು. ಇಲ್ಲಾಂದ್ರೆ ಅವಧಿಯಲ್ಲಿ ನಿಮ್ಮದು ಫೇವರೇಟ್ ಡೈಲಾಗ್ ಅಂತ ಏನಾದ್ರು ಒಂದು? ಇಲ್ಲ ಇಲ್ಲ ಭಾಳ ಅದೊಂದು ವೀಕ್ನೆಸ್ ಏನು ಅಂತಾನೆ ಗೊತ್ತಿಲ್ಲ. ಯಾಕಂದ್ರೆ ಆದ್ಮೇಲೆ ಒಂದಷ್ಟು ಇದಾದ್ಮೇಲೆ ಅದನ್ನ ಮರ್ತು ಬಿಡೋದೇ ನಂದು ಇದು, ಹೊಸದನ್ನ ಇದು ಮಾಡ್ಕೊಂಡು ಹೋಗೋದು. ಸೊ ಇದೊಂದು ಬಹಳ ಒಂದು ಕೆಟ್ಟ ಅಭ್ಯಾಸ ನಂದು, ಯಾಕಂದ್ರೆ ನೆನಪಿಟ್ಕೊಳ್ಬೇಕು ಆಯ್ತಾ. ಹಾಗಾಗಿ ಸೊ ಆ ಸಂದರ್ಭದಲ್ಲಿ ನಿನಾಸಂಬಲಿದ್ದಾಗ ಏನಾಗಿತ್ತು ಅಂದ್ರೆ ತುಂಬಾ ಘಟಾನುಘಟಿಗಳ ಸಂಪರ್ಕಗಳು ಬಿಟ್ಟು, ಶಂಕರ್ನಾಗ್ ಅವರಿಂದ ಹಿಡಿದು, ಯಾಕಂದ್ರೆ ಅಲ್ಲಿ ವರ್ಕ್ಶಾಪು ಒಂದು ಬೆಂಗಳೂರಿನಲ್ಲಿ ವರ್ಕ್ಶಾಪ್ ಇತ್ತು. ನೆನಪಿದೆ ನಿಮಗೆ, ಒಂದು ಮಹಾಭಾರತ ಒಂದು ನಾಟಕ ಮಾಡ್ತಾರೆ ಶಂಕರ್ನಾಗ್, ಮಹಾಭಾರತ ನಾಟಕ ಕನ್ನಡದಲ್ಲಿ. ಫಾರಿನ್ ಪ್ರಪಂಚದ ಆಯ್ದ ಘಟಾನುಘಟಿ ನಟರುಗಳನ್ನ, ಪ್ರಪಂಚದ ಘಟಾನುಘಟಿ ನಟರನ್ನ ಕರೆಸಿ ರಿಹರ್ಸಲ್ ಮಾಡಿಸಿ ಮಹಾಭಾರತ ನಾಟಕವನ್ನು ನಡೆಯುತ್ತೆ. ಆ ಟೈಮಲ್ಲಿ ನಾವು ಹೋಗಿ ಅಸಿಸ್ಟ್ ಮಾಡಿರ್ತೀವಿ ಅಲ್ಲಿ. ಅದು ಬಹಳ ಅದ್ಭುತ. ಅಂದ್ರೆ ಒಂದು ದೊಡ್ಡ ಒಂದು ಪಾರ್ಕು, ಏನೋ ಒಂದು ಕೈವತ್ತು ನೆನಪಿದೆ, ಯಾವುದು ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಬೆಂಗಳೂರು ಬೆಳೆದು ಬಿಟ್ಟಿದೆ, ಎಲ್ಲಿದೆ ಅಂತ ಗೊತ್ತಿಲ್ಲ ಈಗ. ಇಡೀ ಸೆಟ್ ಏನು ಅಂತಂದ್ರೆ ಇಡೀ ವಾತಾವರಣನೇ ಸೆಟ್ ಅಂತ ಒಂದು ನಾಟಕ, ಮಹಾಭಾರತ ನಾಟಕ ಮಾಡಿಸಿದ್ದು. ಸೊ ಹಾಗಾಗಿ ಶಂಕರ್ನಾಗ್ ಅವರ ಸಂಪರ್ಕ ಬೆಳೆಯುತ್ತೆ. ಮತ್ತೆ ಬೇರೆ ಬೇರೆ ಕಲಾವಿದರು, ಆರ್ಟಿಸ್ಟ್ಗಳು, ಕಲಾವಿದರು, ಸಹಾಯಕ ನಿರ್ದೇಶಕರು, ಕಲೆಯ ಬಗ್ಗೆ ತನ್ನದೇ ಆದಂತಹ ಒಂದು ವಿಭಿನ್ನವಾದಂತಹ ಒಂದು ಪರಿಕಲ್ಪನೆ ಹೊಂದಿದಂತಹ, ಖಂಡಿತವಾಗ್ಲು ಯಾಕಂದ್ರೆ ಅಂತ ವ್ಯಕ್ತಿಗಳು ಕಾಲದಲ್ಲಿ ಕನ್ನಡ ಚಿತ್ರರಂಗವನ್ನು ಯಾವ ಮಟ್ಟಿಗೆ ತಗೊಂಡು ಹೋದವರು. ಯಾಕಂದ್ರೆ ಅಂತ ವ್ಯಕ್ತಿಗಳಿದ್ರೆ ಇವತ್ತು ಚಿತ್ರರಂಗ ಈ ಮಟ್ಟದಲ್ಲ, ಇನ್ನು ಯಾವುದೋ ಮಟ್ಟದಲ್ಲಿ ಬೆಳಬೇಕಾಗಿತ್ತು. ಮತ್ತೆ ನಾಗಮಂಡಲ ನಾಟಕವನ್ನು ಮಾಡಿಸ್ತಾರೆ, ನಾಗಮಂಡಲ ನಾಟಕ ಮಾಡಿಸಿದ್ದು ಅಷ್ಟೇ. ನಾವೆಲ್ಲ ಸ್ಟೇಜಲ್ಲಿ ನಾಟಕ ಮಾಡ್ತಿದ್ದವರು. ಅಂತ ಪರಿಕಲ್ಪನೆ ಇಲ್ಲ. ಒಂದು ದೊಡ್ಡ ಒಂದು ಕಾಂಪೌಂಡ್, ಆ ಕಾಂಪೌಂಡ್ ಅಲ್ಲಿ ಒಂದು ಮರವೇ ಸೆಟ್, ಆಲದ ಮರವೋ ಏನೋ ಅದಷ್ಟೇ ಸೆಟ್, ಅಲ್ಲೇ ನಡೀತಕ್ಕಂಥ ಒಂದು ನಾಟಕ. ಅಲ್ಲಿ ಹೋಗಿ ನಾಟಕ ನಡೆದಂತ. ಸೊ ಅಂತ ಸಂಪರ್ಕ ದೊಡ್ಡ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಅಲ್ಲಿಗೆ ಒಂದು ಮೈಸೂರು ಮಲ್ಲಿಗೆ ನಾವು ಹೇರಂಬಾಪುರದಲ್ಲಿ ಇದ್ದೀವಿ. ಇಲ್ಲಿ ಕುವೆಂಪು ಅವರ ಊರಿನ ಹತ್ತಿರ, ಕುಪ್ಪಳ್ಳಿಯ ಹತ್ತಿರ ಹೇರಂಬಾಪುರ ಅಂತಕ್ಕಂಥ ಇದೊಂದು ಅವಕಾಶ. ಮತ್ತೊಂದು ಅವಕಾಶ ಯಾವುದು, ಫಿಟ್ಸ್ ಬೆನಿಫಿಟ್ಸ್ ಅವ್ರದ್ದು ಹೋಯ್ತು, ಜರ್ಮನಿಗೆ ಹೋಗೋದು ಪರಿಕಲ್ಪನೆ ಅಲ್ಲಿಗೆ ಮುಗೀತು. ಅಲ್ಲ, ತಿರುಗಾಟ ಇದ್ದಾಗ ಈ ಮನೆ ಕಮಿಟ್ಮೆಂಟ್ ಇಲ್ಲ ಅಂತ ಹೇಳಿದಿದ್ರೆ, ಅಥವಾ ಅಮ್ಮನವರ ಭಯ ಇಲ್ಲ ಅಂತ ಹೇಳಿಬಿಟ್ಟಿದ್ರೆ ಆ ಕಡೆ ಜೈ ಅಂದ್ಬಿಡ್ತೀರ? ಇಲ್ಲ ಎಲ್ಲೋ ಒಂದು ಕಡೆ ಈ ಕೊಡಗಿನ ಮಣ್ಣಿನ ವಾಸನೆ ಬಿಡ್ತಾ ಇಲ್ಲ ಅಂತ ಅನಿಸ್ತಿತ್ತು ನನಗೆ. ತಾಯ್ನಾಡಲ್ಲೇ ತಾಯ್ನಾಡಲ್ಲೇ ಏನಾದ್ರು ಮಾಡ್ಬೇಕು. ಅಲ್ಲಿ ಆದಂತಹ ಹವಾಮಾನ ನಿಮ್ಮನ್ನ ಇಲ್ಲೇ ಎಳಿಬೇಕು, ಇಲ್ಲೇ ಎಳೀತು. ಸೊ ಅಲ್ಲಿಂದ ಹೇರಂಬಾಪುರದಲ್ಲಿ ಮತ್ತೊಂದು ಅವಕಾಶ ಬರುತ್ತೆ. ಮೈಸೂರು ಮಲ್ಲಿಗೆ ನಾಟಕ ಕುವೆಂಪು ಅವರ ಊರಿನಲ್ಲಿ ಇದಾಗ್ತಾ ಇದೆ, ಶೂಟಿಂಗ್ ಆಗ್ತಾ ಇದೆ. ನಮಗೆ ಒಂದು ಬುಲಾವ್ ಬರುತ್ತೆ 3 ಜನಕ್ಕೆ. ನಾನು, ಬಾಗಲಕೋಟೆ ಒಬ್ಬ ನಟ ಇರ್ತಾನೆ, ಸಹ ನಟ ಬಂಡು ಕುಲಕರ್ಣಿ ಅಂತ,
ನಟರಾಜ್ ಏಣಿಗೆ ಅಂತಾಗಲೇ ಹೇಳಿದೆ, ಫೇಮಸ್ ನಟ ಏಣಿಗೆ ಬಾಳಪ್ಪನವರ ಮಗ, ಅವರಿಗೆ 3 ಜನಕ್ಕೆ ಬುಲಾವ್ ಬರುತ್ತೆ. ಹೋಗಿ ನೆಕ್ಸ್ಟ್ ಅವರ ಪ್ರಾಜೆಕ್ಟು ನಂಬಿಕೆಗಳು ಅಂತ ಒಂದು ಮೂವಿ, ಸಿನಿಮಾ, ಮೂಢನಂಬಿಕೆಗಳನ್ನು ಆಧರಿಸಿದ ಒಂದು ನಾಟಕದ ಕಾದಂಬರಿ. ಅದು ಮಾಸಡಿ ಅಂತೂ ಕೃಷ್ಣ ಅವ್ರದ ಒಂದು ಸ್ಕ್ರಿಪ್ಟ್, ಅದು ಕಾದಂಬರಿಯನ್ನು ಮಾಡ್ತಕ್ಕಂಥದ್ದು. ಅಲ್ಲಿ ಘಟಾನುಘಟಿ ನಟರು ಬೇರೆ, ಅನಂತ್ನಾಗ್ ಅವರು, ಬೇರೆ ಬೇರೆ ನಟರು. ಅಲ್ಲಿಗೆ ನಮ್ಮನ್ನು ಆಫರ್ ಬಂತು. ನೋಡಿ, ಇಲ್ಲಿ ಅದೃಷ್ಟ ಅಂತಕ್ಕಂಥದ್ದು ಎಲ್ಲೋ ಹಿಂಗೆ ಕರೀತಾಳೆ, ನಾವು ಯಾವ ರೀತಿ ಸ್ವೀಕರಿಸ್ತೀವಿ ಅಂತಕ್ಕಂಥದ್ದನ್ನ ಭಾಳ ಡಿಪೆಂಡೆನ್ಸ್. ನಾವು 3 ಜನ ಹೋಗ್ತೀವಿ, ಮಾತಾಡಿದ್ರು, ಸ್ಕ್ರಿಪ್ಟ್ ಕೊಟ್ಟರು, ನೀವು ಇವತ್ತು ನೈಟ್ ಓದ್ಬಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ. ಬಂಡು ಕುಲಕರ್ಣಿ ಅಂತ ಒಂಥರ ಮತ್ಲ ಆಗಲೇ ಒಂಥರ ಜರ್ನಲಿಸಮ್ ಬಗ್ಗೆ ಭಾಳ ಆಸಕ್ತಿ ಇದ್ದವನು. ಸೂರ್ಯ ನಾವು ಓದಲೇ ಹೋಗಿದ್ರು ಬಿಡ್ಲೆ ಇದೇ ಆಯ್ತು. ಸರಿ, ನಟರಾಜ್ ಏಣಿಗೆ ನಾವು ಒಟ್ಟಿಗೆ ಮಲಗಿದ್ದೀವಿ. ಏನು ಮಾಡೋದು ಹೇಳಿ, ನನಗೆ ಈ ರಂಗಭೂಮಿಯ ಒಂದು ಪ್ರಬಲವಾದ ಒಂದು ಏನಿದೆ ವಿಷಯ, ಅದು ಮನಸ್ಸಿನಾಳದಲ್ಲಿ ಕೂತ್ಬಿಟ್ಟಿತ್ತು. ಸ್ಟೇಜಲ್ಲಿ ನಾಟಕ ಮಾಡೋದಕ್ಕೂ ಕ್ಯಾಮ್ರಾದಲ್ಲಿ ನಾಟಕ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅದು ರಿಪೀಟ್ ಪರ್ಫಾರ್ಮೆನ್ಸ್, ಇದು ಲೈವ್ ಪರ್ಫಾರ್ಮೆನ್ಸ್. ಏನಾದರೂ ಬೇಕಾದಷ್ಟು ಅನುಭವಗಳು. ಯಾಕೆಂತಂದರೆ ಇನ್ನೊಂದೇನು ಅಂತಂದರೆ, ಎಲ್ಲೋ ಒಂದು ಕಡೆ ಕಿಶೋರ್ ರೈ ಪಾತ್ರವನ್ನು ನನಗೆ ಕೊಟ್ಟಿದ್ದಾರೆ ಅಂತಂದರೆ ಕೇವಲ ಕಿಶೋರ್ ರೈ ಪಾತ್ರ ಮಾತ್ರ ನಾನು ಮಾಡಬೇಕು ಅಂತಲ್ಲ, ಅದು ಬೇರೆ ಬೇರೆ ಪಾತ್ರಗಳನ್ನೆಲ್ಲವನ್ನು ನಾವು ತಿಳ್ಕೊಂಡು, ಯಾಕಂದ್ರೆ ಯಾರಿಗಾದ್ರೂ ಒಬ್ಬರಿಗೆ ತೊಂದರೆ ಆದಾಗ ನಾವು ರೆಡಿ ಇರಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್. ಸೊ ಮೂವಿನಲ್ಲಿ ಅದಿಲ್ಲ, ರಿಪೀಟೆಡ್, ಇದು ಹಿಂಗಲ್ಲ ಲೈವ್, ಇದು ನನಗೆ ಖುಷಿ ಕೊಟ್ಟಿದ್ದಲ್ಲ. ಸೊ ಹಾಗಾಗಿ ತುಂಬಾ ಯೋಚಿಸ್ತಾ ಕಡೆಗೆ ಬೇಡ ಅಂತ ನೈಟಲ್ಲೇ, ಬಟ್ ಜಸ್ಟ್ ಓದಿದ್ದು ಅಷ್ಟೇ. ನಟರಾಜ್ ಏಣಿಗೆ ಹೋದ್ರೆ ಸೂಪರ್ ರೋಲ್ ಇತ್ತು, ಸೂಪರ್ ರೋಲ್ ಇತ್ತು. ಬಟ್ ಅವ್ನಿಗೆ ಇಷ್ಟ ಇಲ್ಲ, ಅವನಿಗೆ ಇಷ್ಟ ಇಲ್ಲ. ಅವ ಎಂಥ ವ್ಯಕ್ತಿ ಅಂತಂದ್ರೆ, 1000 ಅಲ್ಲ ಲಕ್ಷಗಟ್ಟಲೆ ಜನ ಇದ್ರು, ಬರೀ ಒಂದು ಬೆರಳದ ಸ್ಟೇಜಿಗೆ ಬಂದು ಏನಾದ್ರು ಮಾತಾಡೋಗಿ ಬೆರಳು ತೋರಿಸಿದ್ರೆ ಜನ ಸದ್ದುಗದ್ದಲ ಹೊಂದಿಸ್ತಕ್ಕಂಥ ಕೆಪಾಸಿಟಿ ಒಬ್ಬ ನಟ, ಆಯ್ತಾ. ಇಷ್ಟ ನಾನು ಫೋರ್ಸ್ ಮಾಡಿ ಅವನನ್ನು ಅವತ್ತು ಒಪ್ಸಿದೆ. ನೀವು ಇಲ್ಲ, ನೀವು ಬಾ ಬೇಡಿ. ಇಲ್ಲ, ನಾನು ಬರೋದಿಲ್ಲ, ನೀವು ಹೋಗಿ, ಇಲ್ಲ ನೋಡೋ ಟ್ರೈ ಮಾಡೋ. ಇಲ್ಲ ಸರಿ, ತಗೊಂಡು ಒಪ್ಸಿದ್ವಿ. ತಿರುಗಾಟ ಮುಗೀತು. ತಿರುಗಾಟ ಮುಗಿದ್ಮೇಲೆ ಇನ್ನು ಬ್ಯಾಕ್ ಟು ಬ್ಯಾಕ್ ಇರಿ. ನಮ್ಮನ್ನು ತುಂಬ ಫೋರ್ಸ್ ಮಾಡಿದ್ರು, ಇರಿ ಇನ್ನೊಂದು ವರ್ಷ ಇರಿ, ಹೊಸಬ್ರು ಬಂದಾಗ ಕಷ್ಟ ಆಗುತ್ತೆ, ನಿಮ್ಮಂಥವ್ರು ಬೇಕು, ಅದು ಇದು ಅಂತ ಒಂದಷ್ಟು ಜನ ಅವರು ಇಸ್ಕೊಳ್ತಾರೆ ಸೀನಿಯರ್ ಆ್ಯಕ್ಟರ್ಸ್ನ. ಸೊ ಇಲ್ಲ, ನಾನು ಹೊರಡ್ತೀನಿ ಅಂತೇಳಿ ನಾವು ಹೊರಟ್ವಿ. ಆ್ಯಕ್ಚುಲಿ ನಾನು ಅದನ್ನೇ ಕೇಳಬೇಕು ಅಂದಿದ್ದೆ. ಈಗ ರಂಗಭೂಮಿಯಲ್ಲಿ ಇಷ್ಟೆಲ್ಲ ಇದ್ದಾಗ ಸಿನಿಮಾ ತಂಡದಲ್ಲಿ ಇದ್ದಂಥವ್ರು, ರಂಗಭೂಮಿಯಲ್ಲಿ ಇದ್ದಂತಹ ಖ್ಯಾತನಾಮರ ಪರಿಚಯ ಆಗುತ್ತೆ. ಬಹುಶಃ ನೀವು ಅವ್ರನ್ನ ಆ ಒಡನಾಟವನ್ನ, ಆಪ್ತತೆಯನ್ನು ಬಳಸ್ಕೊಂಡಿದ್ದೀರಿ. ನಿಮಗೆ ಇನ್ನೂ ದೊಡ್ಡ ದೊಡ್ಡ ಅವಕಾಶಗಳು ಬಳಸ್ಕೊಂಡು ಹೋಗ್ಬೋದಿತ್ತು ಸಿನಿಮಾದಲ್ಲಿ, ಖಂಡಿತ ಬೇರೆ ಮಾಧ್ಯಮ ವಿಭಾಗದಲ್ಲಿ ಹೋಗ್ಬೋದಿತ್ತು. ಇನ್ನೊಂದೇನು ಗೊತ್ತಾ ಕಿಶೋರ್, ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ನೋಡಿದಾಗ ನಿಮ್ಗೆ ಏನಾಗುತ್ತೆ, ರಂಗಭೂಮಿಯ ಕಲಾವಿದರನ್ನೇ ಸಿನಿಮಾಗಳಿಗೆ ಆಯ್ಕೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಈಗಲೂ ಇದೆ. ಇವತ್ತೇನಾಗಿದೆ, ಒಬ್ಬ ನಟ ಬರ್ಬೇಕಂದ್ರೆ ರಂಗಭೂಮಿಯ ತಾಲೀಮನ್ನ ಮಾಡ್ಕೊಂಡೇ ಬಂದಿರ್ತಾನ ಅವನು. ಫಿಲ್ಮ್ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗೋದಿಲ್ಲ, ರಂಗಭೂಮಿಯ ತಾಲೀಮನ್ನ ಮಾಡ್ಕೊಂಡ್ ಬರ್ತಾನ ಅವನು. ಸೊ ನಮಗೆ ಎಲ್ಲ ಇದ್ದು ನಾವು ಹೋಗಿದ್ದಿದ್ರೆ, ಅದು ಆರಂಭಿಕ ಹಂತಗಳು ರಂಗಭೂಮಿ ಕಲಾವಿದರನ್ನ ಕರೀತಕ್ಕಂಥದ್ದು. ಸೊ ಅನಂತ್ನಾಗ್ ಅವ್ರ ಜೊತೆ ಆಕ್ಟ್ ಮಾಡೋದು ಅಂತಂದಾಗ್ಲೇ ಒಂದು ಮೈ ರೋಮಾಂಚನಗೊಳ್ತಕ್ಕಂಥ ಒಂದು. ವೇಣಗಿ ಅವ್ರನ್ನ ಹೇಳಿದ್ರಿ, ಮತ್ತೆ ನಟನ ರಮೇಶ್ ಅವ್ರನ್ನ ಹೇಳಿದ್ರಿ, ಅವರು ಸಿನಿಮಾ ಕ್ಷೇತ್ರ ಕೂಡ ಮಂಡ್ಯ ರಮೇಶ್ ಎಷ್ಟೋ ವರ್ಷ ಆದ್ಮೇಲೆ ಬಂದಿತ್ತು ಸಿನಿಮಾ ರಂಗಕ್ಕೆ. ನಮಗೆ ಅವಾಗಲೇ ಅವಕಾಶ ಸಿಕ್ಕಿತ್ತು. ಬಹುಶಃ ಇವತ್ತು ಸಿನಿಮಾ ನಟನಾಗಿದ್ರೆ ಮಂಡ್ಯ ರಮೇಶ್ಗಿಂತ ಹಿರಿಯ ನಟರಾಗಿರ್ತಿದ್ವಿ ನಾವು. ಸೊ ಎಲ್ಲೋ ಒಂದ್ ಕಡೆ ಅಲ್ಲೂ ಕೂಡ ಅದೃಷ್ಟಲಕ್ಷ್ಮಿ ಬಂದಾಗ ನಾನು ಬೇಡ ಅಂತ ಹೇಳ್ಕೊಂಡ್ರೆ ಬೇಡ. ಬಟ್ ಎಲ್ಲ ಆಗಿ ಇಲ್ಲಿಗೆ ಬಂದ ಮೇಲೆ ಎಲ್ಲಾ ಕ್ಷೇತ್ರದಲ್ಲೂ ಕೈ ಆಡಿಸ್ದೆ. ಯಾವ್ದನ್ನೆಲ್ಲ ಬೇಡ ಅಂತ ಬಿಟ್ಟಿದ್ನೋ ಎಲ್ಲಾ ಕ್ಷೇತ್ರದಲ್ಲೂ ಕೈ ಆಡಿಸ್ಕೊಂಡು. ಅಲ್ಲಿ ಪರಿಚಯ ಆದವರೆಲ್ಲ ಈಗ ಇದಾರ? ಇಲ್ಲ. ನಂದು ಇನ್ನೊಂದು ಕೆಟ್ಟ ಒಂದು ಅಭ್ಯಾಸ ಏನು ಗೊತ್ತಾ, ಯಾರನ್ನೂ ಸಂಪರ್ಕದಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಅದು ಏನು ಅಂತಾನೆ ಗೊತ್ತಿಲ್ಲ ನನಗೆ ಮೊದಲಿಂದ. ಅದು ಹುಟ್ಟಿದಾರಭ್ಯ ಬಂದಿರ್ತಕ್ಕಂಥದ್ದು. ಯಾರನ್ನ ಅಷ್ಟು ಹಚ್ಕೊಳ್ಳೋ ಇದಕ್ಕೆ ಹೋಗಲ್ಲ ನಾನು. ಯಾರನ್ನು ಯಾರ ಜೊತೆಗೆ ಇಟ್ಕೋಬೇಕಂತ ಅನ್ಸೋದಿಲ್ವ? ಪರಿಚಯ ಆದವನ್ನ ಅಥವಾ ಯಾರೋ ಒಂದು ಪ್ರಮುಖ ವ್ಯಕ್ತಿ ಇರ್ತಾನೆ. ಇಲ್ಲ, ನಂದೇನು ಗೊತ್ತಾ, ಆ ರೀತಿ ಎಲ್ಲೋ ಒಂದ್ ಕಡೆ ಒಬ್ಬ ಸೆಲೆಬ್ರಿಟಿನ ಕಂಡಾಗ ಅವ್ರನ್ನ ಒಂದು ಇದು ಇಟ್ಕೊಳ್ಬೇಕು ಆ ಮೆಂಟಾಲಿಟಿ ಇಲ್ಲ. ಒಬ್ಬ ಫ್ರೆಂಡ್ ಆಗಿ ಇಟ್ಕೊಂಡಿರ್ತೀನಿ, ಎಷ್ಟು ಬೇಕೋ ಅಷ್ಟರಲ್ಲೇ ಇಟ್ಕೊಂಡಿರ್ತೀನಿ. ಯಾಕೋ ಎಲ್ಲೋ ಒಂದ್ ಕಡೆ ಇದಕ್ಕೆ ಕಾರಣ ಏನು ಅಂತಂದ್ರೆ, ಆ ಬೆಂಗಳೂರಿನಲ್ಲಿ ನಡೆದಂತ ಘಟನೆನೆ, ಆ ಕ್ಲೋಸ್ನೆಸ್, ಅಟ್ಯಾಚ್ಮೆಂಟ್ ಎಲ್ಲವೂ ಕೂಡ ಕೇವಲ ಒಂದು ಕ್ಷಣದಲ್ಲಿ, ಒಂದು ನೈಟ್ ನಲ್ಲಿ ಹಾರೋಗುತ್ತೆ ಅಂತಂದಾಗ ಸಂಬಂಧಗಳಿಗೆ ಬೆಲೆ ಏನಿದೆ? ಆಗ ಘಟನೆಗೆ ಕಾರಣ ಆದವರು ಈಗ ಹೇಗಿದ್ದಾರೆ? ಎಲ್ಲೋ ಒಂದು ಕಡೆ ಅವ್ರ ಬಾಯಿಂದನೇ ನನ್ನ ಹೊಗಳಿಕೆ ಕೇಳಿಸ್ಕೊಳ್ಳೋ ಪರಿಸ್ಥಿತಿ ಬರುತ್ತಲ್ಲ, ಅದಕ್ಕಿಂತ ಹೆಮ್ಮೆ ಏನ್ ಬೇಕು ಮನುಷ್ಯನಿಗೆ? ಪರಿಸ್ಥಿತಿ ಬಂತು ತಗೊಂಡೆ. ಯಾಕೆಂತಂದ್ರೆ ಏನೆಲ್ಲ ಮಾಡ್ಲಿಕ್ಕೆ ಹೊರಟಿದ್ರು, ಬೆಳ್ಳೆಪ್ಪನ ಕಾಲನ್ನು ಎಳೆದು ಬೆಳ್ಳೆಪ್ಪನ ಮಟ್ಟ ಹಾಕಲೇಬೇಕು, ಅಥವಾ ವೀಣಾ ಅವತ್ತು ನನ್ನ ಹೆಂಡತಿಗೆಲ್ಲ ಅವಳನ್ನು ಮಟ್ಟ ಹಾಕಬೇಕು ಅಂತ ಪ್ರಯತ್ನ ಪಟ್ಟಿದ್ರು. ಎಲ್ಲದಕ್ಕೂ ಚಾಲೆಂಜಿಂಗ್ ಆಗಿ,
ಎಲ್ಲದಕ್ಕೂ ಚಾಲೆಂಜ್ಗಾಗಿ ನನ್ನತನವನ್ನು ನಾನು ಉಳಿಸ್ಕೊಂಡು ನಮ್ಮತನವನ್ನು ನಾವು ಉಳಿಸ್ಕೊಂಡು ಕೊಡಗಿನ ಹೆಸರು ಹಾಳಾಗಬಾರ್ದು, ನಮ್ಮತನವನ್ನು ಉಳಿಸ್ಕೊಳ್ಬಾರ್ದು, ನಾವೇನು ಉದ್ದೇಶಕ್ಕೆ ಹೋಗಿದ್ದೀವಿ ಅದು ಅವ್ರಿಗೆ 100% ಸಿಗಬೇಕು ಅಂತಕ್ಕಂಥ ವ್ಯವಸ್ಥೆ ಬಂದಾಗ ಆ ಚಾಲೆಂಜ್ ತಗೊಂಡಿದ್ದನ್ನ ಸಾರ್ಥಕತೆಯನ್ನು ನಾನು ಅವರ ಬಾಯಿಂದನೇ ಕೇಳಿದಾಗ, ಯಾಕೆಂತಂದ್ರೆ ಅಲ್ಲೂ ಪ್ರಯತ್ನ ಪಟ್ಟಿದ್ದಾರೆ ಮಧ್ಯದಲ್ಲೂ ಕೂಡ. ಆ ಮಧ್ಯದಲ್ಲಿ ನನ್ನ ಬಗ್ಗೆ ಅವರು ಹೇಳಿದಂಥ ಮಾತುಗಳಿದೆಯಲ್ಲ ಅಲ್ಲಿಗೆ ಅವರಿಗೆ ಸಾಕಾಗಿದೆ. ಸೊ ಅಷ್ಟು ಸಾಕು. ಈ ಪ್ರಾಯಶ್ಚಿತ್ತ ಅಂತಕ್ಕಂಥದ್ದು ನಾನೇ ಮಾಡಬೇಕು ಅಂತಿಲ್ಲ, ಅವರಿಗಾದ್ರೆ ಸಾಕು. ಸೊ ನನಗಿನ್ನು ಯಾರಿಗೂ ಆಗಲಿ, ಇವತ್ತಿಗೂ ಅಷ್ಟೇ ಮಾತುಕತೆ ಇದೆಯಾ? ಕ್ಲೋಸ್ನೆಸ್, ಇವತ್ತಿಗೂ ಕ್ಲೋಸ್ನೆಸ್, ಆ ಕ್ಲೋಸ್ನೆಸ್ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ಘಟನೆ ಮಾತ್ರ ನಿಮ್ಮನ್ನು ಮಾಸೋದಿಲ್ಲ, ಅದು ಮಾಸೋದಿಲ್ಲ. ಯಾಕೆಂತಂದ್ರೆ ಏನು ಅಂತ ನನಗೆ ಗೊತ್ತು, ಬಹುಶಃ ಅವ್ರಿಗೂ ಗೊತ್ತು. ಎಲ್ಲಿಯಾದ್ರೂ ಅದಕ್ಕೆ ಮಾಫಿ ಕೇಳುವಂಥದ್ದು, ಕ್ಷಮಾಪಣೆ ಬೇಡ, ಆ ವಿಷಯನೇ ಬೇಡ ಅಂತ. ಫ್ರೆಶ್ ಜೀವನನೇ. ಸೊ ಹಾಗಾಗಿ ಎಲ್ಲೋ ಅವಕಾಶಗಳನ್ನು ಬಿಟ್ಕೊಂಡು ಬಂದೆ. ಅದೊಂದು ಅವಕಾಶ ಆಯಿತು. ಸೊ ಅನುಭವ, ನೀನಾಸಂನ ಅನುಭವ ಮಾತ್ರ ಯಾವತ್ತೂ ಅಲ್ಲೂ ಅಷ್ಟೇ. ಎಲ್ಲ ಕೆಲಸಗಳನ್ನು ನಾವೇ ಮಾಡ್ಕೋಬೇಕು. ಚಾಲೆಂಜಿಂಗ್ ಏನಿತ್ತು ಅಂತಂದರೆ ಎಲ್ಲದರಲ್ಲೂ ಮೇನ್ ರೋಲು, ಫಸ್ಟ್ ಎಂಟ್ರಿ ನಂದು ಲೀಡ್ ಡಿಪಾರ್ಟ್ಮೆಂಟ್. ಯಾವುದು ಸ್ಪಾಟ್ಲೈಟ್ಗಳು ಬರ್ತಾ ಇತ್ತು ಗೊತ್ತಾ ನಿಮಗೆ? ಈಗಿಂದೆಲ್ಲ ಈಗಿನ ನ್ಯೂ ಟೆಕ್ನಾಲಜಿ ಅಲ್ಲ, ಸ್ಟ್ಯಾಂಡ್ಗಳು ಇರ್ತಿತ್ತು. ಆ ದೊಡ್ಡದು ಇಷ್ಟು ದಪ್ಪ 1000 ವಾಟ್ಸ್ ಅಂತಂದ್ರೆ ಇಷ್ಟು ಉದ್ದ, ಅದನ್ನ ನೇತು ಹಾಕೊಂಡು ಏನು ಹಿಡ್ಕೊಂಡು ಹತ್ತಬೇಕು, ಆ ಬಾರ್ಗೆ ಹಾಕಬೇಕು, ಸ್ಟ್ಯಾಂಡ್ಗಳು ಬೇಕು ಸ್ಟ್ಯಾಂಡ್ಗೆ ಹಾಕಬೇಕು. ಅದನ್ನ ಲೈಟಿಂಗ್ ಏರಿಯಾ ಮಾಡೋದು ಇಷ್ಟೊತ್ತಿಗೆ ಹಗಲಾಗ್ತದ? ಕರ್ಟನ್ ಕಟ್ಟೋನು ಹಗಲು ಕಟ್ಟು ಹೋಗ್ತಾನೆ, ಸೆಟ್ ಹಾಕೋನು ಹಗಲು ಕಟ್ಟು ಹೋಗಿ ಮಧ್ಯಾಹ್ನ ನಿದ್ದೆ ಮಾಡಿರ್ತಾನೆ. ಆಯ್ತು, ಇದಾಗಿ ಸೌಂಡ್ಸ್ ಅವನು ಎಲ್ಲ ರೆಡಿ ಮಾಡಿರ್ತಾನೆ. ಹಾಗೆ ಲೈಟ್ ಏರಿಯಾ ಮಾಡಬೇಕು ಅಂತಂದ್ರೆ ಸ್ಟೇಜ್ ಕಾಣಬೇಕು. 6:30 ಅಥವಾ 7 ಗಂಟೆಗೆ ಸ್ಟೇಜ್. ಅದು ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಏರಿಯಾದಲ್ಲಿ ಕತ್ಲಾಗೋದು ಲೇಟ್ ಆಗುತ್ತೆ. ಸೊ ಲೈಟ್ ಎಫೆಕ್ಟೇ ನಮ್ದು ಮೇನ್. ಸೊ ಎಲ್ಲವನ್ನ ಮಾಡಿಸಿ ಏರಿಯಾ ಮಾಡಿಸಿ, ನನ್ನ 4 ಜನ ಇರ್ತಾರೆ ಅಸಿಸ್ಟೆಂಟ್ಸ್. ಅಂದ್ರೆ ಅಸಿಸ್ಟೆಂಟ್ಸ್ ನಮ್ಮ ಕೋ ಆಕ್ಟರ್ಸ್. ಅವ್ರನ್ನೆಲ್ಲ ಮಾಡಿಸಿ ಇಮಿಡಿಯೇಟ್ ಮೇಕಪ್ ರೂಮ್ಗೆ ಹೋಗು. ಮೇಕಪ್ ನಾವೇ ಮಾಡ್ಕೋಬೇಕು. ಮೀಸೆ ಹಚ್ಬೇಕಾ, ಗಡ್ಡ ಹಾಕ್ಬೇಕಾ, ನಾನೇ ಹಾಕೋಬೇಕು. ಕಟ್ ಮಾಡಿ ಕ್ರೇಪ್ ಹೇರ್ ಅಂತ ಇರುತ್ತೆ, ಅದನ್ನ ಕಟ್ ಮಾಡಬೇಕು. ಮೇಕಪ್ ಮಾಡು, ಕಾಸ್ಟ್ಯೂಮ್ ಹಾಕು, ಟಕ್ಕಂತ ಎಂಟ್ರಿ. ಸೊ ಈ ಚಾಲೆಂಜಿಂಗ್ಗಳಿದೆಯಲ್ಲ, ಅದು ನನ್ನ ಬದುಕಿನಲ್ಲಿ ರಂಗಭೂಮಿ ಅಂತಕ್ಕಂಥದ್ದು ಒಂದು ಏನ್ ಹೇಳೋದಕ್ಕೆ ಆಕ್ಟಿವ್ನೆಸ್ ಅನ್ನ, ಚುರುಕುತನವನ್ನ, ಮತ್ತೆ ಈ ಸ್ಕ್ರಿಪ್ಟ್ ಅಂತಕ್ಕಂಥದ್ದು ಪಾಠ ತಲೆಗತ್ತದೆ. ನಾವು ಇಡೀ 1.5 ಗಂಟೆ ನಾಟಕವನ್ನ ಡೈಲಾಗ್ಸ್ ಅನ್ನ ಹೇಳ್ಬೇಕು ಅಂತಂದ್ರೆ ಚೇಂಜಸ್ ಏನೋ. ಸೊ ಅಲ್ಲಿ ಕಲಿಸ್ತಕ್ಕಂಥ ಒಂದು ರೀತಿ, ನಾವು ಕಲಿತಂತ ರೀತಿ ಇವತ್ತು ನಾನು ಏನು ಒಂದ್ಸರಿ ಇದನ್ನ ನೋಡಿದ್ರೆ ನಾನು ಇಡೀ ಇದನ್ನೇ ಮಾಡಬಲ್ಲೆ. ಸೊ ಅಷ್ಟು ಅನುಭವ. ಸೊ ಹಾಗಾಗಿ ಎಲ್ಲವೂ ಕೂಡ ಗ್ರಾಸ್ಪಿಂಗ್ ಪವರ್ ಒಂದು. ಮತ್ತೆ ಕಿಶೋರೈ ಪರಿಚಯ ಆಗ್ತಾನೆ. ಇದಕ್ಕೆ ಕಾರಣ ಇನ್ನೊಂದು, ಯಾರನ್ನು ತುಂಬಾ ಇದು ಮಾಡ್ಕೊಳ್ಳೋದಿಲ್ವಾ, ಅಟ್ಯಾಚ್ ಮಾಡ್ಕೊಳ್ಳೋದು. ನನ್ನ ಸ್ವಭಾವ, ಕೆಟ್ಟ ಸ್ವಭಾವ ಏನು ಗೊತ್ತಾ? ಒಬ್ಬ ಪರಿಚಯ ಆಗ್ತಾನೆ ಅಂತ ಇಟ್ಕೊಳ್ಳಿ, ಅವನನ್ನ ನಾನು ಒಂದ್ಸರಿ ಅಬ್ಸರ್ವ್ ಮಾಡ್ತೀನಿ. ಅಬ್ಸರ್ವ್ ಮಾಡೋದು ಗೊತ್ತಾಗುತ್ತೆ, ಇವನು ನನ್ನ ಸಂಪರ್ಕದಲ್ಲಿ ಇರ್ತಕ್ಕ ಯೋಗ್ಯನೋ ಅಥವಾ ಅಲ್ಲವೋ ಅಂತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಎಲ್ಲವನ್ನ ಕಲಿತು ಬಂದಾಗ ಆ ಪ್ರಬುದ್ಧತೆ ಇದೆಯಲ್ಲ, ಮನುಷ್ಯನ ಬದಲಾವಣೆ ಮಾಡ್ತಕ್ಕಂಥದ್ದು ರಂಗಭೂಮಿ, ಅದರಲ್ಲೂ ನೀನಾಸಂ. ಅದು ಅದ್ಭುತ. ಎಲ್ಲೋ ಒಂದ್ ಕಡೆ ಮಾತಾಡ ಕೇಳಿದೆ, ರಂಗ ಅಂದ್ರೆ ಒಂದು ವೇದಿಕೆ, ಭೂಮಿ ಅಂದ್ರೆ ಸರ್ವವನ್ನು ಎಲ್ಲವನ್ನು ಹಾಕಿರ್ತೀವಿ. ಎಷ್ಟೇ ಕೆಟ್ಟದ್ದು ಹಾಕಿದ್ರು ಕೊಡೋದು ಫಲ ಎಲ್ಲವನ್ನು ಕೊಡುವಂತಹ ವೇದಿಕೆ. ಏನೆಲ್ಲ ಮಾಡಿದ್ರು ಕೂಡ ಎಲ್ಲವನ್ನು ಕಲ್ಸ್ಕೊಡುವಂತ ಖಂಡಿತವಾಗ್ಲು. ಮತ್ತೆ ರಂಗಭೂಮಿ ಅಂತಕ್ಕಂಥದ್ದು ನೀವು ಎಲ್ಲೋ ಒಂದ್ ಕಡೆ ಒಂದನ್ನು ಮಾತ್ರ ನಟನೆ ಮಾತ್ರ ಕಲಿಯೋದಲ್ಲ, ಅಲ್ಲಿ ಎಲ್ಲವನ್ನು ಡೈರೆಕ್ಷನ್ ಕಲಿಸ್ತಾರೆ, ವಾಯ್ಸ್ ಕಲ್ಚರ್ ಕಲಿಸ್ತಾರೆ. ಇವತ್ತೇನು ನಾನು ವಾಯ್ಸ್ ಇಂದ ಅದಕ್ಕೆ ಬೆಳೆ ಇವತ್ತು ಪರಿಚಿತ ಆಗಿರೋದು ಧ್ವನಿಯಿಂದ. ಸೊ ವಾಯ್ಸ್ ಕಲ್ಚರ್ ಬಹಳ ಇಂಪಾರ್ಟೆಂಟ್. ನಾನು ಅದನ್ನ ಇಂಪಾರ್ಟೆಂಟ್ ಆಗಿ ತಗೊಳ್ಬೇಕು. ನಿಮ್ಮನ್ನ ಈ ನಾಟಕಗಳಲ್ಲಿ ನಿಮ್ಮನ್ನ ಆಯ್ಕೆ ಮಾಡ್ತಾರಲ್ಲ, ಅಲ್ಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅವರು ನೋಡಿ ಆಯ್ಕೆ ಮಾಡಿದ್ರೆ ಅಥವಾ ಧ್ವನಿಯನ್ನ ನೋಡಿ ಆಯ್ಕೆ ಮಾಡ್ತಾರೆ, ನಟನೆಯನ್ನ ನೋಡಿ? ಕಿಶೋರ್ ಕೂರಿಸ್ಕೊಳ್ತಾರೆ, ರೌಂಡ್ ಕೂರಿಸ್ಕೊಳ್ತಾರೆ. ನಿನಗಿಂತ ಪಾತ್ರ ಏನೋ, ನಿನಗಿಂತದ ಪಾಯಿಂಟ್ ನೋ. ಸ್ಕ್ರಿಪ್ಟ್ ಅನ್ನ 1 ವಾರ ಓದ್ತೀವಿ ಪ್ರತಿಯೊಬ್ಬನು. ಒಂದು ಸ್ಕ್ರಿಪ್ಟ್ ಇರ್ತದೆ, ಎಲ್ರಿಗೂ ಸ್ಕ್ರಿಪ್ಟ್ ಕೊಡ್ತಾರೆ. ನಾಟಕ ಇಂದ ಸೆಲೆಕ್ಟ್ ಆಗಿರುತ್ತೆ, ಸ್ಕ್ರಿಪ್ಟ್ ಅನ್ನು ಕೊಡ್ತಾರೆ, ರೌಂಡ್ ಕೂರಿಸ್ತಾರೆ. ನಾವು ರೌಂಡ್ ಕೂತ್ಕೊಂಡು ಸ್ಕ್ರಿಪ್ಟ್ ಅನ್ನ ಓದ್ತಾ ಬರ್ತೀವಿ. ಒಂದು ಪೇಜ್, ನೆಕ್ಸ್ಟ್ ಇನ್ನೊಂದು ಪೇಜ್, ನೆಕ್ಸ್ಟ್ ಇನ್ನೊಬ್ಬ. ಅಲ್ಲಿ ಅವ್ರು ಅಬ್ಸರ್ವ್ ಮಾಡ್ತಾ ಹೋಗ್ತಾ ಇರ್ತಾರೆ. ಡೈಲಾಗ್ ನಾರ್ಮಲ್ ರೀಡಿಂಗ್, ಅದು ನೋ ಇಂಟೋನೇಷನ್ಸ್, ನೋ ಎಕ್ಸ್ಪ್ರೆಷನ್ಸ್, ಜಸ್ಟ್ ಓದೋದಷ್ಟೇ. ಪಾಠ ಏನು ಮಾಡಲ್ಲ, ಅದೆಲ್ಲ ಬೇಡ ಅಂತಾನೆ ಹೇಳ್ತಾರೆ, ನೀವು ಓದ್ಕೊಂಡು ಹೋಗಿ ಅಂತ. ಸರಿ, ಇದೆಲ್ಲ ಓದಿಸ್ತಾರೆ. ಅಲ್ಲಿ ಅವರು ಮಾರ್ಕ್ ಮಾಡ್ಕೊಂಡ್ ಬರ್ತಾರೆ. ಕಡೆಗೆ ಸ್ಟೇಜಿಗೆ ಹೋಗ್ತೀವಿ. ಸ್ಟೇಜ್ಗೆ ಹೋದಾಗ ಅಲ್ಲಿ ಆಪ್ಷನ್ ಕೊಡ್ತಾರೆ, ನೀವು ಟ್ರೈ ಮಾಡಿ. ಅಲ್ಲಿ ಫಿಕ್ಸ್ ಆಗ್ತಾವೆ, ಸಿಗುತ್ತೆ ಅಂತ ಅಲ್ಲಿ ಗೊತ್ತಾಗ್ತದೆ. ಸೊ ಹಾಗೆ ಇನ್ನೊಂದು ವಿಚಿತ್ರ ಪ್ರಸಂಗ, ಇನ್ನೊಂದು ನಾಟಕ ಯಾವ್ದು ಅಂತ ಇಸ್ಕೊಂಡೆ. ಪ್ರಸನ್ನ ಅವ್ರ ಹೆಸರು ಕೇಳಿದ್ರಿ ನೀವು?
ಶಿವಮೊಗ್ಗದಲ್ಲಿ ಇರ್ತಕ್ಕಂಥವ್ರು ಇವತ್ತು ಗಾಂಧಿಯ ಹಾ, ಗೊತ್ತಿದೆ. ಇದನ್ನೆಲ್ಲ ಮಾಡ್ಕೊಂಡು ಪ್ರಸನ್ನ ಅವರು ಸಮುದಾಯದ ಮೂಲಕ ಸಮುದಾಯ ದೊಡ್ಡ ಆಂದೋಲನ ಮಾಡಿದಂತಹ ಒಂದು ರಂಗತಂಡ. ಆ ನಾಟಕದ ಮೂಲಕ ಪ್ರಪಂಚ ಆದರೂ NSD ಹೋಗಿ ಕಲ್ತು ನೆಕ್ಸ್ಟ್ ಅಲ್ಲೇ ಅವರು ಪ್ರಿನ್ಸಿಪಾಲ್ ಆಗಿ ಬಂದು ನಮಗೆ ಒಂದು ನಾಟಕ ಹತ್ತು ಮೀರಿದ ಹಾದಿ, ಕೋಲ್ಕತ್ತಾ ಬೇಸ್ ಸ್ಟೋರಿಯನ್ನು ತಗೊಂಡು ಹತ್ತು ಮೀರಿದ ಒಂದು ನಾಟಕವನ್ನು ಮಾಡಿಸ್ತಾರೆ. ಹೇಗಿದ್ದಿರ್ಬೋದು ಅಂತ ಕೇಳಿ, ಸ್ಕ್ರಿಪ್ಟ್ ಇಲ್ಲ, ಒಂದು ಕೂತ್ಕೊಂಡು ಮಾಡಕ್ ಕೇಳಿದ್ರು. ರೀ ಬಿಳೇದ್ನವ್ರೆ ಬನ್ನಿ ಒಂದು ರೋಲ್ ರೀ ಹೀಗೆ ಹಿಂಗೆ ಒಂದು ಎಂಟ್ರಿ ತಗೊಳ್ಳಿ ಅಂದ್ರು. ಏನ್ ಅವಸ್ಥೆ, ಸರಿ ಪ್ರಾಪರ್ಟಿ ತಗೊಳ್ಳಿ ಅಂತಂದ್ರು. ಸರಿ ಅಂತ ಹೇಳಿದ್ರೆ ಒಂದು ಛತ್ರಿ ಇತ್ತು, ಒಂದು ಛತ್ರಿ ತಗೊಂಡೆ. ಸ್ಟೇಜ್ ಇಲ್ಲದೆ ಏನಿದೆ ಕಾಮಿಡಿ ರೀತಿ ಬರ್ತೀರಿ, ಅದು ಹಂಗಲ್ಲ ರೀ ಇಂಥವ್ರು. ಸರಿ ಇಡೀ ನಾಟಕವನ್ನು ವಿತೌಟ್ ಸ್ಕ್ರಿಪ್ಟ್ ಡೈರೆಕ್ಟ್ ಮಾಡಿದ್ರು. ಇಡೀ ಒಂದು ವರ್ಷ ತಿರುಗಾಟದಲ್ಲಿ ಸಕ್ಸಸ್ಫುಲ್ ನಾಟಕ ಎಲ್ಲ ಸ್ವಂತ ಹೊಡ್ಕೊಂಡೋಗಿದೆ. ಅವರ ಅನುಭವದ ಏನು ಭಂಡಾರ ಇದೆ ಅದರಿಂದ ಡೈಲಾಗ್ ನ ಅವ್ರು ಹೇಳೋದು, ಈ ಡೈಲಾಗ್ ಅಲ್ಲಿ ಹೇಳಿ ಅಂತ. ಮುಖಾಮುಖಿ ಒಂದು ಕೃಷ್ಣ ಭಟ್ ಅಂತ ಇವತ್ತಿಗೂ ನೆನಪಾಗ್ತದೆ. ಒಳ್ಳೆ ಕಾಮಿಡಿ, ಅವನು ನೋಡಕ್ಕೆ ಕಾಮಿಡಿ, ಅವನ ಕೈಲಿ ಸೀರಿಯಸ್ ರೋಲ್ ಮಾಡಿಸ್ತಾರೆ. ಎರಡು ವ್ಯಕ್ತಿತ್ವಗಳ ನಡುವಿನ ಘರ್ಷಣೆ ಇದು, ಅಂದ್ರೆ ಮನಸ್ಸುಗಳ ಘರ್ಷಣೆ. ವ್ಯಕ್ತಿತ್ವ ಒಂದೇ ಆದ್ರೆ ಎರಡು ಪಾತ್ರಗಳ ಮೂಲಕ ತೋರಿಸ್ತಕ್ಕಂಥದ್ದು ಬರೀ ಕೂತಲ್ಲೇ. ಸೊ ಅಂತ ನಾಟಕವನ್ನು ಇಡೀ ನಾಟಕವನ್ನು ವಿತೌಟ್ ಸ್ಕ್ರಿಪ್ಟ್ ಮಾಡಿಸ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ನಮ್ಗೆ ಅನ್ಸಿದ್ದು ಆ ಒಂದು ಅನುಭವ ಇದೆಯಲ್ಲ, ಅಲ್ಲಿ ಗ್ರಾಸ್ಪಿಂಗ್ ಪವರ್ ಬರಕ್ ಶುರು ಆಯ್ತು ನನಗೆ, ಅಬ್ಸರ್ವ್ ಮಾಡ್ತಕ್ಕಂಥದ್ದು. ಈ ಡೈಲಾಗ್ ಅನ್ನ ಈ ರೀತಿ ಹೇಳೋದ್ರಿಂದ ಎಲ್ಲ ಮಾತು ನನಗೆ ಅದೊಂದು ಕಲೆ ಕರಗತಾಯಿತು. ಧ್ವನಿ ಕಲ್ಚರ್, ಅಭಿನಯ ಕಲೆಗಳು ಪ್ರತಿಯೊಂದು ಕೂಡ ಟೆಕ್ನಿಕಲ್, ಅದು ಲೈಟಿಂಗ್ ಏನಿರೋದು, ಮೇಕಪ್ ಪ್ರತಿಯೊಂದು. ಸೊ ಅದೊಂದು ಅದ್ಭುತವಾದ ಒಂದು ಪ್ರಬುದ್ಧತೆಯನ್ನು ಕೊಡ್ತಕ್ಕಂತ ಒಂದು ರಂಗಭೂಮಿ ನೀನಾಸಂನಲ್ಲಿದ್ದು ಅದನ್ನ ಪಡ್ಕೊಂಡು ಬಂದಿದ್ದು ನನ್ನ ಜೀವನದಲ್ಲಿ ಒಂಥರ ತುಂಬಾ ಮೆಚುರಿಟಿ ತಂದ್ಬಿಡ್ತು. ಇಷ್ಟೆಲ್ಲ ಆಯ್ತು. ಇದಾದ ನಂತರ ರಂಗಭೂಮಿಯಲ್ಲಿ ಎಲ್ಲವೂ ಕೂಡ ಕೈ ಹಿಡಿತಾ ಬಂತು. ವೀಣಾ ಅವರು ಕೂಡ ಅಲ್ಲಿ ಕೈ ಹಿಡಿದಿದ್ರು ಆ ಕಠಿಣ ಸಂದರ್ಭದಲ್ಲಿ. ನಂತರದಲ್ಲಿ ನೀವು ಅವರ ಕೈ ಹಿಡಿದು ಮುಂದೆ ಅದು ತಮಾಷೆ ಇದೆ, ತಮಾಷೆ ಅಲ್ಲ, ಸೀರಿಯಸ್ ಎಲ್ಲ ಆಯ್ತು, ತಿರುಗಾಟೆಲ್ಲ ಆಯ್ತು, ಬಂತು. ಇಲ್ಲೆಂತ ಮಾಡೋದು, ಸಡನ್ ಆಗಿ ಕೊಡಗಿನಲ್ಲಿ ಆಗ ಏನಾಗಿದೆ, ಕ್ರಿಸ್ಟಿ ಕೊಡಗು ರಂಗ ಹಿನ್ನೆಲೆಗೆ ಸಂದಿದೆ. ಕೊಡವ ರಂಗ ಇದ್ದಿದ್ದು ಕನ್ನಡ ನಾಟಕಗಳನ್ನ ಹೊರಗಡೆ ತಗೊಂಡು ಕೊಡಗು ರಂಗ ಅಂತ ಮಾಡಿದ್ರು. ಕ್ರಿಸ್ಟಿ ಕೊಡಗು ಅಂತ ಸ್ವಲ್ಪ ಹಿನ್ನೆಲೆಗೆ ಜಾರಿ ಇರುತ್ತೆ. ಸೊ ಹಾಗಾಗಿ ನಾಟಕಗಳನ್ನ ನೋಡೋದು ಜನಗಳು ಕಮ್ಮಿ ಆಯ್ತು. ಮಡಿಕೇರಿ ತಾಲೂಕು ನಾನು ಏನಾದ್ರು ಮಾಡ್ಬೇಕು ಅಂತಂದ್ರೆ ಇಲ್ಲಿ ಸಪೋರ್ಟೇ ಇಲ್ಲ. ಪ್ರಯತ್ನ ಪಟ್ಟೆ. ಆಗ ಯಾರು ಗೊತ್ತಾ, ಮುನೀರಲ್ಲ, ಸಂಶುದ್ದೀನ್ ಅವರು, ಮತ್ತೆ ಇಲ್ಲಿ ಸ್ಟುಡಿಯೋ ಇಟ್ಕೊಂಡಿದ್ದಾರೆ, ಹೆಸರು ಮರ್ತೋಗ್ತಾ ಇತ್ತು ನನಗೆ, ರಾಮ ಮಂದಿರದ ಬ್ಯಾಕ್ ಸೈಡ್. ತುಂಬಾ ನಾಟಕದ ಬಗ್ಗೆ ಕೇಳಿದ್ರು. ಅವರೆಲ್ಲ ಕಾಂಟ್ಯಾಕ್ಟ್ ಬಂದು ನಾವು ಏನೋ ಒಂದು ಪ್ರಯತ್ನ ಪಡ್ತೀವಿ. ಯಾಕೆ ಮುಂದುವರಿಲಿಲ್ಲ ನನಗೆ ಗೊತ್ತೇ ಆಗಲಿಲ್ಲ. ಅಲ್ಲಿಂದ ನಾನು ಒಂಥರ ಸೈಲೆಂಟ್ ಆಗ್ಬಿಟ್ಟೆ. ನನ್ನ ಕಾನ್ಸಂಟ್ರೇಷನ್ ಮತ್ತೆ ಹೊರಗಡೆ ಟ್ರೈ ಮಾಡೋಣ. ಯಾಕಂದ್ರೆ ಹೊರಗಡೆ ತುಂಬಾ ಅವಕಾಶ ಇತ್ತು, ಹೋದ್ರೆ ಅವಕಾಶಗಳು ಬೇಕಾದ್ರೆ. ಯಾಕಂದ್ರೆ ಡೈರೆಕ್ಟರ್ಗಳನ್ನ ಕರೆಸ್ಕೊಳ್ತಾರೆ ನೀನಾಸಂ ಕೇಳಿ. ಸೊ ನಮ್ಮನ್ನ ಅಲ್ಲಿ ರೆಫರ್ ಮಾಡ್ತಾರೆ. ಸೊ ಅದನ್ನೇ ಮಾಡ್ಬಿಡಲ್ಲ ಅನ್ನೋ ಒಂದು ಯೋಚನೆ ಬಂತು. ಅದ್ರ ಮಧ್ಯೆ ಟೈಮ್ ಇದೆಯಲ್ಲ, ಏನ್ ಮಾಡ್ತೀಯಾ, ಅಮ್ಮತ್ತಿ ಅವರ ಫ್ಯಾಮಿಲಿ, ನೆಲ ಮಕ್ಕಳ ಪೊನ್ನಪೇಟೆಗೆ ಹೋಗೋದು. ಪೊನ್ನಪೇಟೆಗೆ ಹೋದಾಗ ಅಡ್ಡನ ಕಾರ್ಯಪ್ಪ ಅವರ ಅಣ್ಣ ತುಂಬಾ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದ್ರು ಅವ್ರ ಫ್ಯಾಮಿಲಿ. ಸೊ ಅವ್ರನ್ನ ಅವಾಗ ನೋಡ್ಲಿಕ್ಕೆ ಹೋಗ್ತಿದ್ದೆ. ಸೊ ಇವ್ರನ್ನೆಲ್ಲ ನೋಡ್ಲಿಕ್ಕೆ ಹೋಗ್ತಿದ್ವಿ, ಕಾರ್ಯಪ್ನವ್ರು ನೋಡ್ಲಿಕ್ಕೆ ಹೋಗ್ತಿದ್ವಿ. ಮತ್ತೆ ಇದು ಅಮ್ಮತ್ತಿಗೆ ಇವ್ರು ನೋಡ್ಲಿಕ್ಕೆ ಹೋದ, ಅವಳು ವಿರಾಜಪೇಟೆಗೆ ಬರೋದಿಲ್ಲ. ಎಲ್ಲೋ ತಾಯಿಗೆ ಸುಳಿ ಸಿಕ್ಬಿಡ್ತು. 1991. ಸೂಕ್ಷ್ಮವಾಗಿ ಏನೋ ಹೇಳಲಿಕ್ಕೆ ಹೋದ್ರು ನಾನು ಅದನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಒಂದಿನ ಕರೆದ್ರು, ಕೂರಿಸ್ಕೊಂಡು ಬಾಯಲ್ಲಿ ಕೂತ್ಕೊಂಡು ಏನು ಸೀರಿಯಸ್ ಆಗಿ ಮಾತಾಡ್ಬೇಕು. ಏನೋ ಒಂದು ಸ್ವಲ್ಪ ಡೌಟ್ ಇದೆ, ಏನು ವೀಣನ್ ಜೊತೆ ಇದು ಏನು ಡಿಸೈಡ್ ಮಾಡಿದ್ಯಾ, ಹಿಂಗೆ ಡೈರೆಕ್ಟ್ ಆಗಿ ಕೇಳಿದ್ದೆ. ನಾನು ಎಲ್ಲ ಗೊತ್ತು ನನಗೆ, ಎಲ್ಲ ಗೊತ್ತಿದೆ ನನಗೆ, ಏನು ಹೇಳು ಅಂತ. ಇಲ್ಲ ಅದೇನಿಲ್ಲ, ಅಲ್ಲ ಅವ್ರು ಇರೋದು 5 ಜನ ಹುಡುಗಿರು, ಅವಳು ಹಿರಿಯವಳು, ಏನು ಮಕ್ಕಳಾಟ ಆಡ್ತಿದ್ಯಾ ಅಂತ ಹೇಳೋದು. ಇಲ್ಲ ಮಕ್ಕಳಾಟ ಎಲ್ಲ ಸೀರಿಯಸ್. ಏನ್ ಮಾಡ್ಬೇಕು ಅಂತಿದ್ರಿ, ಇದೇ ಫೀಲ್ಡಲ್ಲಿ ನಾವು ಮುಂದುವರಿಬೇಕು ಅಂತಿದ್ವಿ, ಅಪರ್ಚುನಿಟೀಸ್ ಇದೆ, ಪ್ರಯತ್ನ ಮಾಡ್ತಾ ಇದ್ವಿ, ಒಂದೇ ಸರಿ ಸಿಗಲ್ವಲ್ಲ ಅಂತ. ದಿನ ತಳ್ಳಿಕ್ಕಾಗಲ್ಲ, ಯಾಕಂದ್ರೆ ಹುಡುಗಿಯವಳು. ಇಲ್ಲ ನೀನ್ ಡಿಸೈಡ್ ಮಾಡು, ಬೇರೆ ಆಪ್ಷನ್ ಬಿಟ್ಬಿಡು, ಬರುವಂತ ಅಡ್ವೈಸ್ ಅಷ್ಟೇ. ಇಲ್ಲ ಕಮಿಟ್ ಆಗಿದ್ದೀವಿ, ಫ್ಯೂಚರ್ ಯೋಚಿಸಿದ್ಯಾ, ಯೋಚಿಸಿದ್ವಿ. ಸರಿ ಅಂತ ಆಯ್ತು. ಸರಿ ಹಾಗಿದ್ರೆ ಇಮಿಡಿಯೇಟ್ ಬರ್ಲಿಕ್ಕೆ ಕೇಳು, ಅವ್ರ ಫ್ಯಾಮಿಲಿನ ಮಾತಾಡಬೇಕು. ಮೊದಲು ಏಜ್ ಎಷ್ಟಿರ್ಬೋದು, 23, 23ನೇ ವಯಸ್ಸು. ನಾನು ಹೇಳಿದೆ ಬೇಡ, ಈಗ ನಾನು ಅವ್ರ ಹತ್ರ ಮಾತಾಡಿದ್ದೀನಿ, ಟೈಮ್ ಬೇಕು ಅಂತ. ನನಗೆ 5 ವರ್ಷ ಟೈಮ್ ಬೇಕು ಸೆಟ್ಲ್ ಆಗಕ್ಕೆ. 5 ವರ್ಷಕ್ಕೆ ನಾನೇನೋ ಕಂಡ್ಕೊಳ್ತಿದ್ದೆ. ಅಕಸ್ಮಾತ್ ಮದುವೆ ಆಗದೆ ಇದ್ದಿದ್ರೆ, ಮದುವೆ ಆಗದೆ ಇದ್ದಿದ್ರೆ ನಾವು ಇದೇ ರೀತಿ ನಾವು ಹೊರಗಡೆ ಹೋಗಿ ಏನೋ ಒಂದು ನುಗ್ತಿದ್ವಿ. ಸೊ ಎಷ್ಟು ಹೇಳಿದ್ರು
ತಾಯಿ ಒಪ್ಪಲಿಲ್ಲ, ಇಲ್ಲ ಹಿರಿಯ ಮಗಳಾಗಿರೋದ್ರಿಂದ ಬಾಕಿ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಒಂದು ತುಂಬ ದೂರಾಲೋಚನೆಯನ್ನು ಇಟ್ಕೊಂಡೆ ಮಾತಾಡಿದ್ರು. ತುಂಬ ಫೋರ್ಸ್ ಮಾಡಿದೆ, ಬೇಡ ಅವರೆಲ್ಲ ಹೇಳಿದ್ದೀನಿ, ಇಲ್ಲವೇ ಇಲ್ಲ ಅಂತ ಆದಮೇಲೆ ಇನ್ನು ಒಪ್ಪಲೇಬೇಕಾಯ್ತು. ಅಲ್ಲಿಂದ ಅವ್ರ ಮನೆಯವ್ರನ್ನ ಕರೆಸಿ ಇನ್ನು ಪ್ರಾಸೆಸ್ ಎಲ್ಲ ನಡೀತು. ಮದುವೆನೂ ಆಯಿತು 91ನೇ ಇಸ್ವಿನಲ್ಲಿ. ಆಮೇಲೆ ಇದ್ವಿ ನಾವು ಹುಟ್ಟೋದಕ್ಕಿಂತ 1 ವರ್ಷ ಮುಂಚೆ. ಆಯ್ತಾ, ಮನೆಯಲ್ಲಿ ಮದುವೆ ಆಗಿ ಮನೆಯಲ್ಲೇ ಇದ್ದೀವಿ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಲ್ತು ಬಂದಿದ್ದೆ ಏನಾದರೂ ಪ್ರಯೋಜನ ಆಗಬೇಕು, ಎಂತ ಮಾಡೋದು. ಆಮೇಲೆ ನನಗೇನು ಅನಿಸ್ತು, ಏನು ಸಂಪಾದನೆನೂ ಇಲ್ಲ, ತೋಟನೂ ಅಷ್ಟೇನು ಫಸಲು ಕೊಡ್ತಕ್ಕಂಥ ಇದಕ್ಕೆ ಬಂದಿರಲಿಲ್ಲ. ಆಗ ತೋಟಕ್ಕೆ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಅಷ್ಟೇ. ಇಲ್ಲಿ ಏನು ಕೆಲಸನೂ ಅಷ್ಟು ಇದಿಲ್ಲ ನನಗೆ. ಕೊಡಗಿನಲ್ಲಿ ಪರಿಚಯನೂ ಆಗಿತ್ತಿಲ್ಲ, ಮಡಿಕೇರಿ ಗಿಟ್ಕೇರಿ ಏನೋ ಪರಿಚಯನೇ ಇಲ್ಲ. ಆಗ ತಿರ್ಗಾಟದಲ್ಲೇ ಕಳೆದ್ಬಿಟ್ಟು ಅಲ್ಲೇ ಹೊರಗಡೆ ಆಗೋಯ್ತಲ್ಲ, ಆಲ್ಮೋಸ್ಟ್ ಹೊರಗಡೆ. ಸೊ ಅಲ್ಲಿಂದ ಬಂದು ಎಂತ ಮಾಡೋದು, ಬೆಂಗಳೂರು ಹೋಗೋಣ ಅಂತ ಆಯ್ತು. ಅಷ್ಟೊತ್ತಿಗೆ ಅವ್ರ ತಂಗಿರು ಬೆಂಗಳೂರಿನಲ್ಲಿದ್ದರು, ಜಾಬಲ್ಲಿ ಒಬ್ಳು. ನಾವು ರಿಕ್ವೆಸ್ಟ್ ಮಾಡೋದು, ಇಲ್ಲ ಸಿಗುತ್ತೆ ಜಾಬ್ ಬನ್ನಿ ಅಂತ ಆಯ್ತು. ಬೆಂಗಳೂರಿನಲ್ಲಿ ಹೋದ್ವಿ. ಬೆಂಗಳೂರಿನಲ್ಲಿ ಹೋಗಿ ನಾನು ಒಂದಷ್ಟು ದಿನ ನಾನು ಕೆಲಸ ಇಲ್ಲದೆ ಇದ್ದಿದ್ದು, ಒಂದಷ್ಟು ದಿನ ಈ ಲೈಫ್ ಸ್ಟ್ರಗಲ್ಗಳು, ಹೆಂಡತಿಗೆ ಕೆಲಸ ಇಲ್ಲದೆ ಇದ್ದಿದ್ದು ಎಲ್ಲವೂ ಆಯ್ತು. ಕಡೆಗೆ ಕಾಸಿಲ್ಲದ ಪರಿಸ್ಥಿತಿ, ಎಲ್ಲ ಆ ಅನುಭವಗಳು ಆಗೋಯ್ತು. ಆ ಅನುಭವಗಳು ಆಯ್ತು. ಕಡೆಗೆ ಮಗಳಲ್ಲೇ ಇಲ್ಲಿ ಹುಟ್ಟಿದ್ಲು, ಮಗಳನ್ನು ಕರ್ಕೊಂಡೇ ಹೋಗಿದ್ದಿದ್ದು, ಚಿಕ್ಕ ಮಗು. ಸೊ ಅಲ್ಲಿಂದ ಎಂತ ಮಾಡೋದು, ಏನಾದ್ರು ಮಾಡುವ ಅಂತ ಇತ್ತು. ಅಲ್ಲೊಬ್ಬ ಫ್ರೆಂಡ್ ಏನಾಗಿದ್ದ, ನೀರಸಂನಲ್ಲಿ ಇದ್ದ ಒಬ್ಬ ಗೆಳೆಯ ಅಲ್ಲಿ ಮನೆ ಹತ್ತಿರದಲ್ಲೇ ಸಿಕ್ಕಿದ್ದ. ಸೊ ಅಲ್ಲಿಗೊಂದೇನೋ ಒಂದು ಭರವಸೆಯ ಬೆಳಕು. ಇವನು ಇಲ್ಲೇ ಇದ್ದಾನೆ, ನಾನು ಇಲ್ಲೇ ಇದ್ದೇನೆ, ಇಬ್ರು ಮಾತಾಡ್ತಿದ್ವಿ. ಕಡೆಗೆ ಎಷ್ಟರ ಮಟ್ಟಿಗೆ ಹೋಯ್ತಂದ್ರೆ ಮಾತಾಡೋದು ನೈಟ್ ಮೀಟಿಂಗ್ ಸ್ಟಾರ್ಟ್ ಆಗೋದು. ಇಟ್ಕೊಂಡೆ ಮಾತಾಡೋ ಸ್ಥಿತಿಗೆ ಬಂತು. ಏನೂ ಆಗ್ಲಿಲ್ಲ. ಕಡೆಗೆ ಯಾವ್ದೊಂದು ಜಾಬ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ತಾಯಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಿಂತ್ಕೊಳ್ತಾರೆ. ಹೊರಗಡೆ ಅವ್ರಿಗೆ ಇದಾಯ್ತು. ತೋಟ ಏನ್ ಮಾಡೋದು, ವಾಲೆಟ್ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟಿದ್ರು. ಸೊ ಅಲ್ಲಿಂದ ಇವನು ಸ್ಕೂಲ್ಗೆ ಹೋಗ್ತಾ ಇರ್ತಕ್ಕಂಥವನು. ಏನ್ ಮಾಡೋದು ಅಂತ ಕೇಳಿದಾಗ ನನ್ಗನ್ನಿಸ್ತು, ಬೆಂಗಳೂರು ಏನೂ ಆಗ್ತಾ ಇಲ್ಲ, ಸಾಧನೆ ಆಗ್ತಾ ಇಲ್ಲ. ಅವಾಗ ಈ ಸೀರಿಯಲ್ಗಳ ಭರಾಟೆ ಅಷ್ಟಿಲ್ಲ. ಯಾವುದು ಈಗ ಬರ್ತಾ ಇದೆಯಲ್ಲ, ಒಳ್ಳೆ ಏನು ಸರಪಳಿಗಳ ಹಾಗೆ ಎಲ್ಲ ಅದೇ. ಸಿನಿಮಾ ನೋಡೋದು, ಸಿನಿಮಾನೋ ಅಥವಾ ಸೀರಿಯಲ್ ಗೊತ್ತಿಲ್ಲ ಆಯ್ತಾ. ಅವ್ರನ್ನ ಹಾಳು ಮಾಡು, ಇವ್ರನ್ನ ಹಾಳು ಮಾಡು, ಇದೇ ಆಗೋದು. ಅವಾಗ ಸೀರಿಯಲ್ಗಳು ಇಲ್ಲ ಅಷ್ಟು, ಏನು ಮಾಡೋಕ್ಕಾಗ್ತಾ ಇಲ್ಲ. ಸರಿ ನಿಂತ ಮಾಡೋದು, ವಾಪಸ್ ಬ್ಯಾಕ್ ಟು ಪೆವಿಲಿಯನ್ ಅಂತ. ಕಂಡೆಮು ಆಯ್ತು, ಮನೇಲಿ ಕಂಡೆಮು ಮಾಡಿದ್ರು. ಏನ್ ಮಾಡ್ದಂಗಾಯ್ತು ನೀವು, ಸರಿ ಇಲ್ಲ ನಾನು ಇಲ್ಲೇ ನೋಡ್ಕೊಳ್ತೀನಿ ಅಂತೇಳಿ ಅಲ್ಲಿದ್ದೆ. ಕಡೆಗೆ ಏನೇ ಆದ್ರೂ ಒಂದು ಸ್ವಾಭಿಮಾನ ಅನ್ನೋದಿದ್ದೇ ಇರುತ್ತೆ. ಎಲ್ಲದಕ್ಕೂ ಕೈಯೊಡ್ಡುವ ಪರಿಸ್ಥಿತಿಗಳು ಯಾರಿಗೂ ಬರಬಾರ್ದು. ನನ್ನ ಒಂದು ಅಭಿಪ್ರಾಯ ಏನಂತಂದ್ರೆ, ಯಾರೇ ಆಗಲಿ ಇನ್ನು ಪೇರೆಂಟ್ಸ್ ಹತ್ರನೂ ಒಂದು ಅದು ಮದುವೆಗೂ ಮುಂಚೆ ಬೇರೆ, ಮದುವೆಗೂ ಮುಂಚೆ ಅನ್ನೋದಕ್ಕಿಂತ ಅವನ ಶಿಕ್ಷಣದ ವ್ಯವಸ್ಥೆ ಮುಗಿಯುವ ತನಕ ಬೇರೆ, ಶಿಕ್ಷಣ ಮುಗಿದ ಮೇಲೆ ಬೇರೆ. ಏನೂ ಇಲ್ಲದೆ ಸುಮ್ಮನೆ ಕೂತ್ಕೊಂಡು ನಾನು ಬೇಕು ಬೇಡ ಅನ್ನೋದನ್ನ ಅದೊಂಥರ ಹಿಂಸೆ ಅನ್ನಿಸ್ತಾ ಇತ್ತು. ಕಡೆಗೆ ಹೆಂಡತಿ ಪೌಲ್ಟ್ರಿ ಸ್ಟಾರ್ಟ್ ಮಾಡಿದ್ಲು, ಬ್ರಾಯ್ಲರ್. ಕಡಗದಾಳಿನಲ್ಲಿ ಮೊದಲನೇ ಸರಿ ಪೌಲ್ಟ್ರಿ ಸ್ಟಾರ್ಟ್ ಮಾಡಿದ್ದು. ಕೊಡಗು ಜಿಲ್ಲೆನಲ್ಲೇ ಬಹುಶಃ ನಾವೇನ್ ತಿರ್ಬೋದು ಅನ್ಸುತ್ತೆ, ಪೌಲ್ಟ್ರಿ ಮನೆಯಲ್ಲೇ. ಅದನ್ನ ಮಾಡಿಕೊಂಡು ಸ್ವಲ್ಪ ಮಕ್ಕಳ ಎಜುಕೇಶನ್ಸ್ ಅದನ್ನೆಲ್ಲ ಸುಧಾರಿಸ್ಕೊಂಡು ಬಂದ್ವಿ. ಒಳ್ಳೆ ಡಿಮಾಂಡು ಇದ್ದಾಗ ಅದಾಯ್ತು. ಅದಾಗಿ ಒಂದು ಸಣ್ಣ ಕೆಲಸ, ಬೋಪಣ್ಣ ಅಂತ ಹೇಳಿದ ನನ್ನೊಬ್ಬ ಮಿತ್ರ, ಅವನ ಹತ್ರ ಲಿಕ್ಕರ್ ಇದರಲ್ಲಿ ಒಂದು ಶಾವೆಲ್ ಹೆಸರು ಕೆಲಸ ಮಾಡಿದೆ ಸ್ವಲ್ಪ ದಿನ. ಅವಾಗೆಲ್ಲ ಸಂಬಳ ಎಷ್ಟಿದ್ದಿರ್ಬೋದು, 1800 ರೂಪಾಯಿ ತಿಂಗಳಿಗೆ. ಅಷ್ಟರಲ್ಲಿ ಸಂಬಳದಲ್ಲಿ ಎಲ್ಲವೂ ಅದರಲ್ಲೇ ಆಗಬೇಕು. ಸೊ ಊಟ ತಿಂಡಿ ಕೊರತೆ ಇತ್ತಿಲ್ಲ, ಮನೆಯಲ್ಲಿ ಇತ್ತು, ಅದು ಬೇರೆ ಪ್ರಶ್ನೆ. ಬಟ್ ಇತರೆ ಖರ್ಚುಗಳು, ಸ್ಕೂಲು, ನನ್ನ ಪರ್ಸನಲ್ ಖರ್ಚು, ಪರ್ಸನಲ್ ಖರ್ಚು, ಇದೆಲ್ಲ ಏನೋ ಮೀಟ್ ಮಾಡ್ಕೊಂಡು ಅದೊಂದಷ್ಟು ದಿನ ಹೋದ್ವಿ. ಅಲ್ಲಿಂದ ಅದು ಯಾಕೋ ಸರಿ ಆಗಲಿಲ್ಲ. ಅಂದ್ರೆ ನನ್ನ ಸೀನಿಯರ್ ವಿಷಯದಲ್ಲಿ ಬಿಡ್ಬೇಕಾಗಿ ಬಂತು. ಸೊ ಅದು ಆಯ್ತು. ಆಮೇಲೆ ಸ್ಟ್ರಿಕ್ಟ್ ಆಗಿ ಯೋಚಿಸಿ ನಾನೇನ್ ಮಾಡಿದೆ, ಬೇಡ ಇನ್ನೇನು ರಂಗಭೂಮಿನೂ ಆಗ್ತಾ ಇಲ್ಲ, ಇದು ಆಗ್ತಾ ಇಲ್ಲ, ತೋಟ ನೋಡ್ಕೊಳ್ಳೋಣ. ಆಳುಗಳ ಜೊತೆ ಆಳಾಗಿ ದುಡ್ಲಿಕ್ಕೆ ಶುರು ಮಾಡಿ ಏನೋ ಒಂದಾಯ್ತು. 95 ಆಲ್ಮೋಸ್ಟ್ 97, 98 ತನಕ ಅಂತ ಅನ್ಸುತ್ತೆ. ಹೀಗೇ ಕಳೀತಾ ಬಂತು. ಮಗ ಹುಟ್ಟಿ ಸ್ವಲ್ಪ 1.5 ವರ್ಷದಲ್ಲಿ ದೊಡ್ಡ ಒಂದು ಹೊಡೆತ ಬೀಳುತ್ತೆ ನಮಗೆ. ಮಗನ ಕೈ ಬಿಡ್ತಕ್ಕಂಥ ಪರಿಸ್ಥಿತಿ 1.5 ವರ್ಷದಲ್ಲಿ. ಅಪೆಂಡಿಸೈಟಿಸ್ ಅವನಿಗೆ ಇದಾಗ್ಬಿಟ್ಟು ಬಸ್ಟ್ ಆಗಿ ಜೀವನ್ ಮರಣ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದ. ಮಂಗಳೂರಿನಲ್ಲಿ ಫಸ್ಟ್ ಮಗಳು 9 ವರ್ಷದ ನಂತರ. ಸೊ ಅಲ್ಲಿ ಒಂದು ಸ್ವಲ್ಪ ಏಟಾದಾಗ ಯೋಚಿಸ್ತಾ, ಯಾಕೆ ಹೀಗೆ, ಎಲ್ಲೂ ಒಂಥರ ಎಡವಟ್ಟೆ ಆಗ್ತಾ ಇದೆ, ಸಂಪಾದನೆನೂ ಕಮ್ಮಿ. 1.5 ವರ್ಷದಲ್ಲಿ ಅವನಿಗೆ ಆಯ್ತಾ. ಕೈ ಬಿಟ್ಟಿದ್ವಿ. ಬಟ್ ಮಂಗಳೂರಿಗೆ ಹೋಗಿದ್ರಿಂದ ಬಚಾವಾಗಿ ಬಂದ್ವಿ ನಾವು.
ಸೊ ಇದು ಆಯಿತು. ಅದಾದಮೇಲೆ ಹೀಗೆ ಇದ್ದೆ ಏನೋ ನಡೀತಾ ಬಂತು ಮಗನ್ನ ಸ್ಕೂಲಿಗೂ ಸೇರಿಸಿ ಆದಮೇಲೆ ಸ್ವಲ್ಪ ಹಣದ ಪ್ರಾಬ್ಲಮ್ ಶುರು ಆಗ್ಲಿಕ್ಕೆ ಬಂತು. ಎಂತ ಮಾಡೋದು ಕೆಲಸ ಹೋಗ್ಲಿಕ್ಕೆ ಶುರು ಮಾಡಿದ್ದೆ. ಆಗಲೂ ಆಪತ್ ಬಾಂಧವನಾಗಿದ್ದಿದ್ದು ನನಗಲ್ಲ ರಂಗ ವಿಠಲ್ ನಂಜಪ್ಪ. ಅದೊಂದು ವಿಚಿತ್ರ ಸನ್ನಿವೇಶ. ಮನೆಯಲ್ಲಿ ಹೀಗೆ ಅವನು ಹೇಳ್ತಿದ್ದೆ, ನಾನು ಜಾಬ್ ನೋಡೋ ಇಲ್ಲದ್ರೆ ಇದ್ರೆ ಅವನು ತ್ರಿಲೋಕ ಸಂಚಾರಿ ಆಯ್ತು. ಅವನ ಕಾಂಟ್ಯಾಕ್ಟ್ಸು ಹಾಗೆ ಇತ್ತಲ್ಲ. ಸೊ ಹಾಗೆ ಮೀಟ್ ಆಗ್ತಿದ್ವಿ. ಮಧ್ಯದಲ್ಲಿ ಒಂದು ಪತ್ರಿಕೆದಲ್ಲಿ ಕೆಲಸ ಮಾಡುವ ಒಂದು ಅವಕಾಶ ಬರುತ್ತೆ. ಕಾಲಚಂದ್ರ ರವಿ ತಮ್ಮಯ್ಯ ಅವರು ಕೊಡಗು ಸಮಾಚಾರ ಅಂತ ಏನೋ ಒಂದು ಪತ್ರಿಕೆನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲ ನಾನು ವಿಠಲನ ಇಟ್ಕೊಂಡು ಸ್ಟಾರ್ಟ್ ಮಾಡಿದಾಗ ಅಲ್ಲಿಗೆ ಹೇಳ್ಕೊಳ್ತಾರೆ. ನನ್ನ ಮುದ್ದಿಯರ ಕುಶ ಅಂತ ದಿವಂಗತ, ಈಗ ಮುದ್ದಿಯರ ಕುಶ ಒಳ್ಳೆ ಪತ್ರಕರ್ತ, ಸ್ಟೋರಿ ರೈಟರ್, ಲೇಖಕ. ಅವನು ನಾನು ಕಡೆಗೆ ನನ್ನನ್ನೇ ಹೇಳ್ಕೊಳ್ತಾನೆ. ನನ್ನನ್ನು ಹೇಳ್ಕೊಂಡಾಗ ನನಗೆ ಬರಹದ ಅಭ್ಯಾಸ ಇದೆ, ಬಟ್ ಪತ್ರಿಕೆಗಳಿಗೆ ಬರೆಯುವಂತ ಅಷ್ಟಿಲ್ಲ. ಬಟ್ ಅಲ್ಲಿ ಚಾಲೆಂಜಿಂಗ್ ಸಂಪಾದಕೀಯ ಬರೀಲಿಕ್ಕೆ ದೊಡ್ಡ ಜವಾಬ್ದಾರಿ ಅದು. ನನಗೆ ಇನ್ನೊಂದು ಇದು ಅಂತಂದ್ರೆ ಪತ್ರಿಕೆಗಳನ್ನ ನಾವು ಓದ್ತಾ ಇದ್ದೆ ತುಂಬಾ. ಈಗ ಸ್ವಲ್ಪ ಕಮ್ಮಿ ಅಂತಂದ್ರು, ಅವಾಗ ಪತ್ರಿಕೆ ಓದ್ತಾ ಇದ್ದು ಮೊದಲನೇ ಓದ್ತಾ ಇದ್ದು ಸಂಪಾದಕೀಯ ಓದ್ತಾ ಇದ್ದೆ. ಅದು ಬಿಟ್ಟರೆ ಬೇರೆ ನ್ಯೂಸ್ಗಳು ಕಣ್ಣಾಡಿಸ್ತಾ ಇದ್ದೆ. ಸೆಂಟ್ರಲ್ ಪೇಜ್ಗೆ ಹೋಗ್ತಾ ಇದ್ದೆ. ಸಂಪಾದಕೀಯ ಕಾಲಮ್ಗಳು ಅಂಕಣಗಳಿದೆಯಲ್ಲ, ಅದರಷ್ಟು ನಾಲೆಜ್ ಕೊಡೋದು ನಿಮ್ಗೆ ಬೇರೆ ಯಾವುದೂ ಇಲ್ಲ. ಇದೆಲ್ಲ ಆಡಿದ್ರೆ ಸುದ್ದಿಗಳು ಅಲ್ಲಿ ಆಗಿದ್ದನ್ನ ಹೋಗಿದ್ದನ್ನ ಬರ್ತದೆ. ಬಟ್ ನಿಮ್ಗೆ ಜ್ಞಾನವನ್ನ, ಭಾಷಾ ಜ್ಞಾನವನ್ನ, ಬರಿತಕ್ಕಂಥ ಸಾಮರ್ಥ್ಯವನ್ನ, ಮತ್ತೆ ಒಂದು ಐಡಿಯಾವನ್ನ ತುಂಬಿಸ್ತಕ್ಕಂಥದ್ದಿನ ಅಂಕಣಗಳು, ಸಂಪಾದಕೀಯ ಪುಟ ಇದೆಯಲ್ಲ ಅದನ್ನ ಓದ್ತಾ ಇದೆ. ಸೊ ಅದರ ಅನುಭವ ಏನು ಬರ್ಲಿಕ್ಕೆ ಶುರು ಮಾಡ್ದೆ. ವೀಕ್ಲಿಯಿಂದ ಪತ್ರಿಕಾರಂಗಕ್ಕೆ ಪ್ರವೇಶ ಆಯ್ತು ಅಲ್ಲಿಗೆ. ಸೊ ಅಲ್ಲಿಂದ ಪತ್ರಿಕಾ ರಂಗ ಅದು ನಿಂತೋಯ್ತು. ಒಂದು 6 ತಿಂಗಳಲ್ಲೇ ಅದು ಮಣ್ಣು ಮುಗ್ತು. ಸೊ ಪುನಃ ಏನಿಲ್ಲ, ಬ್ಯಾಕ್ ಟು ಪೆವಿಲಿಯನ್. ಸುಮ್ಮನೆ ಎಂತ ಮಾಡೋದು. ಇವನು ಒಂದು ಪತ್ರಿಕೆ ಶುರು ಮಾಡ್ದ. ಟೈಟ್ಲ್ಗಳಿಗೆ ಒದ್ದಾಟನೇ ಆಯ್ತು, ಏನೋ ಒಂದಷ್ಟು ಬರೆದು ಕಳಿಸಿಯೋ ಆಯ್ತು, ಎಲ್ಲ ಮಾಡ್ದು, ಮುಂದುವರಿಲಿಲ್ಲ. ಬೇಡ, ಎಲ್ಲವೂ ಏನೋ ಒಂಥರ ಡೈವರ್ಟ್ ಆಗ್ತದೆಯಲ್ಲ, ಬೇಡ ಈ ತೋಟನೇ ಅನ್ಕೊಂಡು ಸುಮ್ಮನೆ ಇದ್ದೆ. ಒಂದು ದಿನ ಇದು ನನ್ನ ಬದುಕಿನ ಮಹತ್ವದ ತಿರುವಿನ ಸನ್ನಿವೇಶ. ಮಹತ್ವದ ತಿರುವು ಅಂತಂದ್ರೆ ಮಾದೇಟ್ರ ಬೆಳ್ಳಿಯಪ್ಪ ಅಂತಕ್ಕಂಥದ್ದು ಬೇರೆ ಯಾವ ಕ್ಷೇತ್ರದಲ್ಲಿ ಪರಿಚಯ ಆಗದೆ ಇದ್ರು ಪರಿಚಯ ಆಗ್ತಕ್ಕಂಥ ಸನ್ನಿವೇಶ ಸೃಷ್ಟಿ ಮಾಡಿದ್ದ ಸನ್ನಿವೇಶ ಇದು ಆಕಾಶವಾಣಿ. ಸೊ ಅಕ್ಕಿ ಪುಡಿ ಇಲ್ಲ, ಖಾಲಿಯಾಗಿ ಹೋಗಿದೆ ಮನೆಯಲ್ಲಿ. ಅಲ್ಲೇ ಒಂದು ಕಡೆದ ಮಿಲ್ಲಿತ್ತು, ನಿಮ್ಗೂ ಗೊತ್ತಿದೆ. ಅಲ್ಲಿಗೆ ಬರೋದಲ್ಲ, ಸಂಜೆ 6 ದಿವಸ ವಾಯ್ಸ್ ತಿಪ್ಪರು ಮನೇಲಿ ಅಲ್ಲಿಗೆ ಅಂಗಡಿ ತನಕ ಬರ್ತಕ್ಕಂಥ ಬಟ್ಟೆ ಅದನ್ನ ಹಾಕೊಂಡು ಬ್ಯಾಗ್ ಇಟ್ಕೊಂಡು ಬಂದಿದ್ದೀನಿ. ಮಿಲ್ಲು ಓಡ್ತಾ ಇಲ್ಲ. ಎಂತ ಮಾಡ, ಅಕ್ಕಿ ಪುಡಿ ಬೇಕೇ ಬೇಕು. ಸರಿ, ನಾಳಿಂದ ಒತ್ತಡ ಕೆಲಸ ಏನಿದೆ. ನಾನೇನ್ ನೋಡಿದೆ, 10 ನಿಮಿಷ ಮಡಿಕೇರಿ ಮಾಡಿಸ್ಕೊಂಡ್ಬಿಡೋದಲ್ಲ, ಅದರಲ್ಲಿ ಹೋಗೋದು ಮಾಡೋದಷ್ಟೇ ಐಡಿಯಾ, ಬೇರೆ ಇನ್ನು ಬೇರೆ ನನ್ನ ಸುತ್ತ ಅಭ್ಯಾಸನೂ ಇಲ್ಲ. ಅದ್ಕೊಂಡು ಬಂದು ಅಕ್ಕಿ ಪುಡಿ ಮಾಡಿಸ್ಕೊಂಡು ಟೋಲ್ ಗೇಟಲ್ಲಿ ಮಾಡಿಸ್ಕೊಂಡೆ. ಅಷ್ಟೊಂದು ನೆನಪಾಯ್ತು. ಗಣೇಶ್ ಕಾಫಿ ಹೌಸ್ ಕಾಲೇಜ್ ರೋಡ್ ಇತ್ತು, ಗೊತ್ತಾ ನಿಮಗೆ, ಕೃಷ್ಣ ಭವನ್ ಹತ್ರ ಗಣೇಶ್ ಕಾಫಿ ಹೌಸ್ ಅಲ್ಲಿ ಕಾಫಿ ಪುಡಿ ಹಾಕಿದ್ದೆ 2-3 ದಿನಕ್ಕೆ ಮುಂಚೆ. ಅದು ರೆಡಿ ಆಗಿರ್ತದಲ್ಲ, ಅದನ್ನ ತಗೊಂಡು ಹೋಗೋಣ ಅಂತೀನಿ. ಗಣೇಶ್ ಕಾಫಿ ಹೌಸ್, ಜೂನಿಯರ್ ಕಾಲೇಜ್ ರೋಡ್. ನಾನಲ್ಲಿ ಕಾಫಿ ಪುಡಿಗೆ ಬಂದಿದ್ದೀನಿ, ತಕೊಂಡು ಈಚೆ ತಿರುಗ್ತೀನಿ. ವಿಠಲ ಹಿಂದ್ಗಡೆಯಿಂದ ಬೈಕಲ್ಲಿ ಬರ್ತಾನೆ. ಬಾಬಾ ಹತ್ತು ಅಂತಂದ. ಅಲ್ಲೂ ಬಿಟ್ಟರೆ ನಾನು ಹತ್ತೋದಿಲ್ಲ ಅಂತಂದೆ. ಯಾಕಂದ್ರೆ ಅವನ ಜೊತೆ ಹತ್ತಿದ್ರೆ ಮನೆಗೆ ಗೊತ್ತಿಲ್ಲ, ಎಲ್ಲ ಒಂದ್ ಕಡೆ ಕೂರ್ತೀವಿ, ಮಾಡ್ತೀವಿ, ಬಿಡೋದಿಲ್ಲ. ಒತ್ತು ಎಷ್ಟೋ ಆಗ್ತದೆ. ನೀನು ಮನೆಗೆಲ್ಲ ಬಿಡ್ತಾನೆ, ಅದೆಲ್ಲ ಏನು ತೊಂದರೆ ಏನಿಲ್ಲ. ಟೈಮಿಂಗ್ಸ್, ಹೆಂಡ್ತಿದ್ದಾರೆ, ತಾಯಿ ಇದ್ದಾರೆ, ಮಗು ಇದ್ದಾರೆ, ಮಕ್ಕಳಿದ್ದಾರೆ. ಆದ್ರೆ ನನಗೊಂಥರ ಆಗೋದು ಇಲ್ಲ. ಸರಿ ಅಂತ ಹೇಳಿದೆ, ಬೇಡ, ಇಲ್ಲೂ ಇಲ್ಲ, ನಾನು ಬರೋದಿಲ್ಲ. ನಾನು ಈಗ ಬಂದವನು. ಎಲ್ಲಿಗೆ ಅಂತ ಬಾಯ್ಬಿಡ್ತಾರ ಮನುಷ್ಯ. ಬಲವಂತವಾಗಿ ಹತ್ಸೇ ಬಿಟ್ಟ, ಬ್ಯಾಗ್ ಇಟ್ಕೊಂಡಿಟ್ಕೊಂಡ. ಇನ್ನೆಂತ ಮಾಡ್ತೀಯ? ಇನ್ನು ಮನೆಯಿಂದ ಬ್ಯಾಗ್ ಹುಡ್ಕಕ್ ನಾನೇ ಎಲ್ಲರೂ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಬ್ಯಾಗ್ನಲ್ಲೂ ಇಟ್ಟಿರ್ತಾನೆ, ಅವನು ನೆನಪಿರೋದಿಲ್ಲ. ಸೊ ಇನ್ನು ವಿಧಿ ಇಲ್ಲ, ಕೂತ್ಕೊಂಡು ಸೀದಾ ಬಿಟ್ಟಿದ್ದು ಆಕಾಶವಾಣಿ ತಗೊಂಡೋಗ್ಬಿಟ್ಟ. ಏನು ಗೊತ್ತಿಲ್ಲ ಯಾಕೆ ಏನು ಎಂತ. ಸುದ್ದಿ ಸಮಾಚಾರ ಸ್ಟಾರ್ಟ್ ಆಗಿದೆ, ಕೊಡವ ಸುದ್ದಿ ಸಮಾಚಾರ ಸ್ಟಾರ್ಟ್ ಆಗಿದ್ದ ಸಂದರ್ಭಗಳು 2 ತಿಂಗಳೇನೋ ಆಗಿದೆ. ಆಗ ಸೀದಾ ಕರ್ಕೊಂಡು ಹೋದ. ನಾ ಇಲ್ಲಿಗೆ ಕರ್ಕೊಂಡ್ ಬಂದೆ, ನೀ ಬಾಯಿಲಿ ನಾ ಬರೋದಿಲ್ಲ. ಒಂದು ಸಂಸ್ಥೆಗೆ ಒಂದು ಇದಿದೆ, ಏನೋ ಘನತೆ ಇದೆ. ಆ ಘನತೆಗೆ ನಾನು ವಾಯ್ಸ್ ಸ್ಲಿಪ್ಪರ್ ಹಾಕೊಂಡು ನಾನು ಇಂಥ ಬಟ್ಟೆನಲ್ಲಿ ಬಂದ್ರೆ ನಾ ಬರೋದಿಲ್ಲ, ನೀ ಬಾ ಹೇಳ್ಕೊಂಡು ಹೋದ. ಕಾರಿಡಾರ್ ನಿಮ್ಗೆ ನೆನಪಿದೆ. ಕಾರಿಡಾರ್ಲಿ ಹೋದೆ. ನಾನು ಮುಜುಗರದಿಂದ ಹೋಗ್ತಾ ಇದ್ದೀನಿ. ನಾವು ಈ ಕಡೆಯಿಂದ ಹೋಗ್ತಾ ಇದ್ವಿ, ಆ ಕಡೆಯಿಂದ ಕೂಪದಿರ ಶಾರದಾ ನಂಜಪ್ಪ ಅವರು, ಇಂದಿರಾ ಗಜರ ಆ ದಿನ ನಿರ್ದೇಶಕಿಯಾಗಿದ್ದರು, ಬರ್ತಾ ಇದ್ದಾರೆ. ಅವರು ಕ್ಲೋಸ್ ಇದ್ದಾರೆ. ಏನೋ ಅದು ಇದು ಅಂತೆಲ್ಲ ಮಾತಾಡ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಇವತ್ತಿಗೂ ನೆನಪಿದೆ ಕಿಶೋರ್.
ಒಂದು ಡೈಲಾಗ್ ಹೇಳ್ತಾನೆ, ಯಾವ ಕ್ಷಣದಲ್ಲಿ ಹೇಳಿದ್ನೋ ಏನೋ ಗೊತ್ತಿಲ್ಲ, ನನಗೆ ಒಂಥರ ಆಯಿತು ಅವ್ನು ಹೇಳಿದಾಗ. ಇಂದಿರಾಗಜೆ ಅವರಿಗೆ ನನ್ನ ಪರಿಚಯ ಮಾಡಿದಾಗ ಶಾರದರಾಜಪ್ಪ ಅವರಿಗೆ ಮತ್ತು ಇಂದಿರಾ ತಾಯಿಯವರ ಏನೋ ಪ್ರೋಗ್ರಾಮ್ ಕೊಟ್ಟಿರ್ತಾರಲ್ಲಿ ಅವ್ರನ್ನ ಗೊತ್ತು. ನನ್ನ ಹೆಂಡತಿ ನನಗಿಂತ ಮುಂಚೆ ಆಕಾಶವಾಣಿಗೆ ಎಂಟ್ರಾಗಿ ಒಂದು ಹಾಡುಗಳೆಲ್ಲ ಹಾಡಿರ್ತಾಳೆ. ಸೊ ಅದನ್ನು ಗೊತ್ತು, ನನ್ನ ಬಗ್ಗೆ ಏನೋ ಗೊತ್ತಿಲ್ಲ. ಸರಿ, ಇಂದಿರಾಗಜರ ಪರಿಚಯ ಎಲ್ಲ ಮಾಡ್ದ, ನಿಮಗೆ ಒಂದು ಮುತ್ತನ್ನು ನಿಮ್ಮ ಕೈಯಲ್ಲಿ ಇಡ್ತಾ ಇದ್ದೀನಿ. ಅಲ್ಲಾರಂಡ ವಿಠಲ ಹೇಳಿದ್ದು. ಅದು ಏನು ಕಂಡು ಹೇಳಿದ್ನೋ ಏನಂತ ನನಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ. ಆ ಮುತ್ತನ್ನು ನಿಮ್ಮ ಕೈಯಲ್ಲಿ ಕೊಡ್ತಾ ಇದ್ದೀನಿ, ಏನು ಮುತ್ತನ್ನು ಏನು ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಕಡೆಗೆ ಏನು ಮಾಡ್ಕೊಂಡಿದ್ದೀನಿ ನೀವು? ನಾನು ಹೀಗೆ ನಿನ್ನ ಸಮ ಟ್ರೈನ್ ಅದು ಹೌದಾ ನೋಡಿ ಶಾರದಾ ಒಂದು ವಾಯ್ಸ್ ಚೆಕ್ ಮಾಡೋಣ, ಸ್ಟುಡಿಯೋಗೆ ಹೋಗೋಣ. ನನಗೆ ಆಕಾಶವಾಣಿ ಹೊಸ್ತೇನಲ್ಲ, ಯಾಕೆಂತಂದ್ರೆ 91ನಲ್ಲಿ 1991 ತಿರುಗಾಟ ಸೆಕೆಂಡ್ ತಿರುಗಾಟದಲ್ಲಿ 10 ಮೀರಿದ ಹಾದಿ ನಾಟಕವನ್ನ ಬೆಂಗಳೂರಿನಲ್ಲಿ ರೆಕಾರ್ಡ್ ಮಾಡಿದ್ವಿ. ಆ ಸ್ಟುಡಿಯೋಗೆ ನುಗ್ಗಿ ಅಲ್ಲಿ ಮಾಡಿದಂತ ಎಕ್ಸ್ಪೀರಿಯನ್ಸ್, ಕೆಲಸ ಮಾಡಿದ್ರೆ ಇಂಥ ಒಂದು ಸಂಸ್ಥೆಯಲ್ಲಿ ಮಾಡಬೇಕು ಅಂತ ಒಂದು ಕನಸು, ಒಂದು ಮನಸ್ಸಲ್ಲಿ ಅನ್ಕೊಡ್ತಾ ಇದ್ದು. ಸಾಕಾರಗೊಳ್ಳುತ್ತೋ ಬಿಡುತ್ತೋ ಅದ್ರ ನಮ್ಗೆ ಬಿಟ್ಟಿದ್ದಲ್ಲ. ಅದು ಆ ಒಂದು ಸಿಸ್ಟಮ್ ಏನು ಅದೆಲ್ಲ ಗೊತ್ತು, ಸ್ಟುಡಿಯೋ ಗೊತ್ತು, ಎಲ್ಲ ಗೊತ್ತು. ಶಾಲಾ ಒಂದು ವಾಯ್ಸ್ ಟೆಸ್ಟ್ ಮಾಡೋಣ ಅಂತಂದ್ರು. ಇಲ್ಲ ಮೇಡಮ್ ನಾನು ಬೇಕಾದ್ರೆ ಬಂದಿದ್ದಿಲ್ಲ ಬಾ, ಸೀದಾ ಕರ್ಕೊಂಡು ಹೋಗಿದ್ದೆ, ಬನ್ನಿ ಅಂತ ಕರ್ಕೊಂಡು ಹೋದ್ರು. ಸ್ಟುಡಿಯೋ ಒಳಗೆ ಸೇರಿಸಿದ್ರು. ಇವರು ಕನ್ಸೋಲ್ ಒಳಗೆ ಕೂತ್ರು. ಸ್ಕ್ರಿಪ್ಟ್ ಬೇಕಲ್ಲ, ಏನು ಸ್ಕ್ರಿಪ್ಟ್ ಕೊಡೋದು ಹುಡ್ಕಾಡ್ತಾರೆ. ಸ್ಕ್ರಿಪ್ಟ್ ಎಲ್ಲಿದೆ ಮೇಡಮ್, ನಾನು ಈಗ ಹುಡುಕ್ಬೇಕಲ್ಲ. ಜೋಬಿಂದ ಒಂದು ತೆಗೆದ ಒಂದು ಇಟ್ಟ ಪೇಪರ್ ಇವಂದೆ. ಆ ಒಂದು ಅಭ್ಯಾಸ ಇತ್ತು ಅವನಿಗೆ, ಏನೇ ಬರೋದು ನಾನು ತೋರಿಸ್ತಿದ್ದ. ನಾನು ಓದಬೇಕಿತ್ತು, ಅವನಿಗೆ ಅಭಿಪ್ರಾಯಗಳನ್ನ ಹೇಳ್ಬೇಕು, ವಿಮರ್ಶೆ ಮಾಡಬೇಕಿತ್ತು. ಸೊ ಇದನ್ನು ಓದಿದ್ದೆ ಮೊದಲೇ. ಓರ್ ಪೆಗ್ ದಂಡ ತಕ್ಕ ಸ್ಕ್ರಿಪ್ಟ್ಗೆ ಒಂದು ಟೈಟ್ಲ್ ಕೊಟ್ಟಿದ್ದು, ಓರ್ ಪೆಗ್ ದಂಡ ತಕ್ಕ ಅಂತಂದ್ರೆ ಜನಗಳು ಒಂದು ಪೆಗ್ ಆದ್ಮೇಲೆ ಮಾಡೋ ರೀತಿಗೂ ಇದಕ್ಕೂ ವ್ಯತ್ಯಾಸ ಇದೆ ಅಂತಕ್ಕಂಥ ಒಂದು ಸ್ಕ್ರಿಪ್ಟ್. ಅದು ಮೈಕನ್ ಮಾಡೋರು ಇಲ್ಲ ಓದಿ, ನಾನು ಸಲೀಸಾಗಿ ಓದ್ದೆ ಅಷ್ಟೇ. ಏನ್ರಿ ಅವರು ಅಂತ, ಯಾಕೆ ಅಲ್ಲ ನಾನು ಇಷ್ಟು ಸಲೀಸಾಗಿ ಓದಿದ್ದನ್ನು ಕೇಳಿಲ್ಲ, ಏನಿಲ್ಲ. ಸರಿ ಎಲ್ಲ ಮಾತಾಡಿದ್ರು, ಸುದ್ದಿ ಸಮಾಚಾರ ಓದಬೇಕು, ನೆಕ್ಸ್ಟ್ ವೀಕಿಂದ ಸುದ್ದಿ ಸಮಾಚಾರಕ್ಕೆ ಬರಬೇಕು ಅಂತ ಆಯ್ತು. ಸೊ ಅಲ್ಲಿಗೆ ಎಲ್ಲೋ ಒಂದು ಬದುಕಿನ ಮತ್ತೊಂದು ಮಹತ್ವದ ತಿರುವಿಗೆ ಅವಕಾಶ ಆಯಿತು. ಅದಕ್ಕೂ ಕಾರಣ ಆದವರು ಅಲ್ಲಾರಂಡ ವಿಠಲ್ ನಂಜಪ್ಪ. ಅವನಿಗೆ ಏನಾದ್ರು ವೈಚಾರಿಕತೆಯಲ್ಲಿ ನಮ್ಮಿಬ್ಬರಿಗೂ ಬಹಳ ವೈರುಧ್ಯ ಇದೆ. ವೈಚಾರಿಕತೆಯಲ್ಲಿ ಇಬ್ಬರಿಗೂ ವೈರುಧ್ಯ ಇದೆ, ಜಗಳ ಆಗ್ತೀವಿ. ಈಗ ಸಂಪರ್ಕದಲ್ಲೂ ಇಲ್ಲ ನಾನು, ಯಾಕೆಂತಂದ್ರೆ ಏನು ಪರ್ಸನಲ್ ವಿಷಯ, ನನ್ನ ಪರ್ಸನಲ್ ವಿಷಯಗಳನ್ನ ಸಂಪರ್ಕಕ್ಕೆ ಬರ್ಲಿಕ್ಕೆ ಆಗ್ತಿಲ್ಲ. ಮತ್ತೆ ಅವನ ಕೆಲವು ಇದನ್ನ ನಾನು ಅಟೆಂಡ್ ಮಾಡ್ಲಿಕ್ಕೂ ಆಗ್ಲಿಲ್ಲ ಅಂತ ನಾನು ಸ್ವಲ್ಪ ಹಾಗೆ ದೊಡ್ಡ ಕಣ್ಣಲ್ಲಿಗೂ ಮಾತಾಡ್ತೀವಿ, ಎಲ್ಲ ಇದೆ. ಆದ್ರೆ ಅವತ್ತಿಗೂ ಕಾರಣಕರ್ತನಾದವನು ಎಲ್ಲೋ ಒಂದ್ ಕಡೆ ನಾವು ದೇವರೇ, ಅಯ್ಯೋ ಆ ದೇವರು ಅಲ್ಲ. ನೀವು ಪ್ರತಿ ಸಂದರ್ಭ ಕೈಕಟ್ಟಿ ಕೂತಾಗ ನಿಮಗೆ ತಿರುವನ್ನ ಕೊಟ್ಟಂತ ವ್ಯಕ್ತಿ ಆ ಸಣ್ಣ ಆರಂಭದಿಂದ ಹಿಡಿದು ನಿಮಗೆ ಜೀವನ ಕಂಪ್ಲೀಟ್ ಜೀವನವನ್ನ ನಾವು ಕಲ್ಪನೆಯಲ್ಲಿ ದೇವರನ್ನ ನೆನಪುಕೊಳ್ತೀವಿ, ನಿಮ್ಗೆ ಇಷ್ಟವಾದ ದೇವರನ್ನ ನೆನಪಿಸ್ಕೊಳ್ತೀವಿ. ಆದ್ರೆ ಆ ದೇವರ ರೂಪದಲ್ಲಿ ಬಂದು ಆ ಸಂದರ್ಭಗಳನ್ನ ಸೃಷ್ಟಿಸತಕ್ಕಂಥದ್ದು ಇದೆಯಲ್ಲ, ಅದು ಪ್ರತಿಯೊಬ್ಬರ ಜೀವನದಲ್ಲೂ ಆಗುತ್ತೆ. ಆದ್ರೆ ನನ್ನ ಜೀವನದಲ್ಲಿ ಆಗಿದ್ದು ಒಂಥರ ವಿಚಿತ್ರ ತಿರುವುಗಳೇ. ಸರಿ ಅಂತ ಹೇಳಿದ್ರೆ ಸುದ್ದಿ ಸಮಾಚಾರ ಅಂತ ಆಯ್ತು, ಎಲ್ಲರನ್ನ ಬಿಡ್ಲಿಕ್ಕೆ ಅದು ಏನು ಇದು ಹಿಂಗ್ ಮಾಡ್ಬಿಟ್ಟ. ನಿನಗೆ ಗೊತ್ತಿಲ್ಲ, ನಿನಗೆ ಎಲ್ಲ ಬಾಳೆಹಣ್ಣು ಸುಲ್ದೇ ಕೊಡ್ಬೇಕು, ಆಗ ಮಾತ್ರ ತಿನ್ನೋದೇನು, ಇಲ್ಲಾದ್ರೂ ನೋಡ್ತೀನಿ ನಿನ್ನ ಇದನ್ನ ಕೆಪಾಸಿಟಿನ, ಅದೇನ್ ಮಾಡ್ತೀಯೋ ಮಾಡು, ನನಗ್ ಗೊತ್ತಿಲ್ಲ, ಇಲ್ಲಿ ನೀನು ತಲೆ ಎತ್ತಿ ಮೆರಿಬೇಕು ಅಂತಂದ. ಅಷ್ಟೇ ಹೇಳಿ ಸಂಜೆ ಬಂದ್ವಿ, ಒಂದೆರಡು ಪೆಗ್ ಹಾಕಿದ್ವಿ, ಕರ್ಕೊಂಡೋಗಿ ಬಿಟ್ಟ. ಅಕ್ಕಿ ಬಿಡಿ ಹಂಗೆ ಇತ್ತ, ಅಕ್ಕಿ ಬಿಡಿ ಬೈಕಲ್ಲೇ ಇಟ್ಟಿದ್ವಿ, ಕರ್ಕೊಂಡೋಗಿ ಬಿಟ್ಟ ಮನೆಗೆ. ನೆಕ್ಸ್ಟ್ ವೀಕಿಂದ ಸುದ್ದಿ ಸಮಾಚಾರ. ಸೊ ಪ್ರಾಸೆಸ್ ಎಲ್ಲ ಗೊತ್ತಿದೆ ನಿಮಗೆ. ಸುದ್ದಿ ಸಮಾಚಾರ ಓದ್ತಾ ಅಲ್ಲಿಗೆ ಮಾದೇಟ್ರ ಬೆಳೆಯಪ್ಪ ಒಂದು ಹಂತದಲ್ಲಿ ಕೊಡಗಿನಲ್ಲಿ ಪರಿಚಯ ಆಗ್ತಾ ಬಂತು. ಧ್ವನಿ ಮತ್ತು ಓದುವ ಶೈಲಿ. ಈ ಓದುವ ಶೈಲಿಗೆ ಗಿಫ್ಟ್ ಏನು ನನಗೆ? ರಂಗಭೂಮಿ. ಸೊ ಆ ಇಂಟರ್ನೇಷನ್ಸು ಆ ವರ್ಕ್ ಏನು ಅಂತಂದ್ರೆ, ಯಾಕಂದ್ರೆ ಸುಬ್ರಹ ಸಂಪಾಜಿ ಮತ್ತು ಶಾರದವರು ಹೇಳಿದ ನೆನಪಿದೆ. ಇಲ್ಲ ಈ ರೀತಿ ಓದೋದು ಬಹಳ ಅದ್ಭುತ, ಅದು ನಿಮ್ಗೆ ಒಂದು ರಂಗಭೂಮಿಯ ಕೊಡುಗೆ ಇದೆಯಲ್ಲ ಅಂತಕ್ಕಂಥ ಆ ಮೆಚ್ಚುಗೆಗಳು ಬಂದಾಗ ನಾವು ಕಲಿತಂತ ಒಂದು ಸಾರ್ಥಕತೆ ಇದೆಯಲ್ಲ. ನಮಗೂ ಈಗ ನೆನಪಿದೆ, ಬೇರೆ ಬೇರೆ ಅವರು ಸುದ್ದಿ ಸಮಾಚಾರ ಓದ್ತಾ ಇದ್ರು. ಆದ್ರೆ ಆ ಮಾದೇಟ್ರ ಬೆಳ್ಳಿಯಪ್ಪ ಓದ್ತಾ ಇದ್ದಂತಹ ಶೈಲಿ, ವಾಕ್ಯದಿಂದ ವಾಕ್ಯಕ್ಕಿದ್ದಂತಹ ಏರಿಳಿತ, ಆ ಸಿಚುವೇಶನ್ ಅನ್ನ, ಈಗ ಏನೊಂದು ಕಾರ್ಯಕ್ರಮ ಆಗಿರುತ್ತೆ, ಏನೊಂದು ಘಟನೆ ನಡೆದಿರುತ್ತೆ, ಆ ಘಟನೆ ನಮಗೆ ಕಲ್ಪನೆಗೆ ಬರಬೇಕು ಅಂತಂದ್ರೆ ನಾವು ಅದನ್ನ ಪ್ರೆಸೆಂಟ್ ಮಾಡೋದು ರೀತಿ ಅದು ರಂಗಭೂಮಿಯ ಕೊಡುಗೆ. ಸೊ ಅದಾಯ್ತು ಕಡೆಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಒಂದು ವರ್ಷ ಕಳೀತು ಅನ್ಸುತ್ತೆ. ಇದ್ದಕ್ಕಿದ್ದಾಗೆ ಯಾಕೆ ಅನೌನ್ಸ್ಮೆಂಟ್ ಮಾಡಬಾರ್ದು?
ಅಷ್ಟೊತ್ತಿಗೆ ಸ್ವಲ್ಪ ತುಂಬ ಕ್ಲೋಸ್ ಕೂಡ ಆಗಿದ್ರು. ಯಾರು ಇಂದಿರಾ ಮೇಡಮ್. ಅನೌನ್ಸ್ಮೆಂಟ್ ಯಾಕೆ ಮಾಡ್ಬಾರ್ದು ನೀನು ಅಂತ. ಮೇಡಮ್ ಆಗೋದಿಲ್ಲ. ಯಾಕಾಗೋದಿಲ್ಲ ನೀನು ಮಾಡ್ಬೋದು ನೀನು ಅಂತ. ಸರಿ ಕರೆಸಿದ್ರು ಶಾರದಾ ಅವ್ರನ್ನ ಸ್ವಲ್ಪ ನೋಡಿ ಇವ್ರಿಗೊಂದು ಟ್ರೈನಿಂಗ್ ಕೊಡಿ ಅಂತ. ಟ್ರೈನಿಂಗ್ ಕೊಡಿಸಿದ ಒಂದಷ್ಟು ಪ್ರಾಸೆಸ್ ಕಲಿಬೇಕು. ಸಂಜೆ ಬರಬೇಕು, ಇದು ಬರಬೇಕು. ಇಲ್ಲಿ ನನ್ನ ಕಸಿನ್ ಜೀವನ್ ಅಂತಿದ್ದಾರೆ, ಅವ್ರ ಮನೇಲಿ ಇಟ್ಕೊಳ್ಳೋದು, ಬೆಳಿಗ್ಗೆ ಹೋಗೋದು, ನೋಡ್ಕೊಳ್ಳೋದು, ಇದು ಮಾಡೋದೆಲ್ಲ ಆಯಿತು. ಕಡೆಗೆಲ್ಲ ಆದಮೇಲೆ ಒಂದು ಟ್ರಯಲ್ ಕೊಡ್ತಾರೆ. ಟ್ರಯಲ್ ಕೊಟ್ಟಿದ್ದು ಅದೊಂದು ವಿಚಿತ್ರವಾದ ಅನುಭವ. ಫಸ್ಟ್ ಡೇ ಅನೌನ್ಸ್ಮೆಂಟ್ ಆಕಾಶವಾಣಿ ಅಂತ ಸಂಸ್ಥೆನಲ್ಲಿ ಫಸ್ಟ್ ಡೇ ಮಾರ್ನಿಂಗ್ ಡ್ಯೂಟಿ ಆಗ್ತಾರೆ ನಮಗೆ. ಸಂಜೆ ಬೇರೆಯವ್ರ ಜೊತೆಲೇ ಮಾಡಬೇಕು. ಮಾರ್ನಿಂಗ್ ಡ್ಯೂಟಿ ಇಮಿಡಿಯೇಟ್ ಹಾಕ್ಬಿಟ್ಟಿದ್ದಾರೆ. 6 ಗಂಟೆಯಿಂದ 4:45 ಅಲ್ಲಿ ಇರಬೇಕು. ಬರ್ತೀನಿ. ಅವಾಗಿನ ಬಸ್ ವ್ಯವಸ್ಥೆ ಗೊತ್ತಲ್ಲ ನಮ್ಮ ರೂಟಲ್ಲಿ. ಬಸ್ ಇಲ್ಲ, ಯಾವುದೋ ಒಂದು ಬಸ್ ಇತ್ತು ಅವತ್ತಿಲ್ಲ. ಮಾರ್ನಿಂಗ್ ಒಂದು ರಾಜಹಂಸ ಬೆಂಗಳೂರು ಟು ಮಡಿಕೇರಿ 4:45 ಒಂದು ದಾಟಬೇಕು. ಶನಿ ಅಂತೇಳಿ ನಾನು ಬಂದ್ರೆ ಅವತ್ತು ಬಸ್ ಇಲ್ಲ. ಫೋನ್ ಇಲ್ಲ ನನ್ನ ಕೈಯಲ್ಲಿ, ಫೋನ್ ಇಲ್ಲ ಅವತ್ತು. ಮೊಬೈಲ್ಗಳು ಬಂದಿದೆ, ಮೊಬೈಲ್ಗಳ ಅದು ಬೇಸಿಕ್ ಸೆಟ್ಗಳೆಲ್ಲ ಬಂದಿದೆ ಆಯ್ತಾ. ನನ್ನ ಹತ್ರ ಮೊಬೈಲ್ ಇಲ್ಲ, ಫೋನ್ ಈಗ ತಿಳಿಸ್ಬೇಕಲ್ಲ. ಈಗ ಇಲ್ಲಾಂದ್ರೆ ಸ್ಟೇಷನ್ ಕ್ಲೋಸ್ ಆಗುತ್ತೆ, ಇನ್ಫಾರ್ಮೇಶನ್ ಮಾಡಲೇಬೇಕು. ಏನು ಅರ್ಥ ಆಗ್ತಿಲ್ಲ. ಕಡೆಗೆ ವಿಧಿಲ್ಲ. ಇಮ್ಮಿಡಿಯೇಟ್ ಬಂದೆ. ಅಲ್ಲಿ ರಾಜಮ್ಮ ಅಂತ ಒಬ್ರು ಶಿಬು ಸೋಜಿ ಅಂತೆಲ್ಲ ಮನೆ ಅವ್ರ ಮನೇಲಿ ಲ್ಯಾಂಡ್ ಲೈನ್ ಬಡದೆಬ್ಬಿಸ್ತೆ ನಾನು. ಹೀಗೆ ಅವಸ್ಥೆ ನನ್ನ ಲೈಫ್ ತುಂದು ಇದು. ಇವತ್ತು ಈಗ ನಾನು ಒಂದು ಹೇಳ್ಬಿಡ್ಬೇಕು, ನನಗೆ ಒಂದು ಫೋನ್ ಮಾಡಿದ್ರೆ ಶಾರದವ್ರ ನಂಬರ್ ಇತ್ತು. ಇಮಿಡಿಯೇಟ್ ಹೇಳಿದೆ ಶಾರದವರು, ಓಕೆ ನೀನು ಗಾಬರಿ ಆಗಬೇಡ, ನೀನು ಆರಾಮಾಗೆ ಬಾ, ನಾನು ಹ್ಯಾಂಡಲ್ ಮಾಡ್ತೀನಿ, ನಾನು ಸ್ಟುಡಿಯೋ ಓಪನ್ ಮಾಡ್ತೀನಿ. ಸರಿ ಅಂತ ಹೇಳಿದೆ. ಅಷ್ಟೊತ್ತಿಗೆ ಸರಿ ಇನ್ನೂ ಇದಿಲ್ಲ, ಅವ್ರು ಮಾಡ್ಕೊಳ್ತಾರಲ್ಲ, ನನಗೆ ಹೋಗ್ಲೇಬೇಕು. ನಿಂತಿದ್ದೀನಿ. ಯಾವುದೋ ಒಂದು ಜೀಪೋ ಏನೋ ಒಂದು ಬಂತು. ಮಡಿಕೇರಿಗೆ ಹೋಗೋದು. ಕೈ ತೋರಿಸ್ತೆ. ಟೈಮ್ ಆಲ್ಮೋಸ್ಟ್ ಓಡ್ತಾ ಇದೆ ಟೈಮ್. ಬಂದು ಇಳಿಸಿದ್ರಲ್ಲಿ ದಟ್ಟ ಬಟ್ಟ ಅಂತ ಓಡಿ ನೋಡ್ತೀನಿ ಶಾರದಾ ಅವ್ರು ಕಾಣ್ತಾ ಇಲ್ಲ. ಟೈಮ್ 2 minutes. ನಾನು ಸಿಗ್ನೇಚರ್ ಟ್ಯೂನ್ ಬರುತ್ತಲ್ಲ ಆಕಾಶವಾಣಿದು, ಅದು ಸ್ಟುಡಿಯೋ ಲೈಟ್ ಆನ್ ಆಗ್ಲಿಕ್ಕೂ ಕಂಟ್ರೋಲ್ ರೂಮ್ ಇಂದ ಬರೋಕ್ಕೂ ಸಿಗ್ನೇಚರ್ ಟ್ಯೂನ್ ಏನೋ ಮಾಡಿ ಸ್ಟುಡಿಯೋ ಒಳಗೆ ಹೋಗ್ತೀನಿ. ಶಾರದಾ ಅವ್ರಿಲ್ಲ. ಏನ್ ಮಾಡ್ಬೇಕು ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ. ಎಲ್ಲ ಗೊತ್ತಿದೆ ಬಟ್ ಏನು ಕೈ ಕಾಲು ಓಡ್ತಾ ಇಲ್ಲ. ಸರಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಸಿಗ್ನೇಚರ್ ಟ್ಯೂನ್ಗೆ ನಾನು ಕೈ ಹಾಕ್ಬೇಕು. ಶಾರದಾ ಟಕ್ ಅಂತ ಬರ್ತಾ ಇದ್ದಾರೆ. ಅವ್ರ ಅಭ್ಯಾಸ ಏನು ಅಂತಂದ್ರೆ 1 minute ಗ್ಯಾಪ್ ಅಲ್ಲ, ಅವ್ರ ಅಭ್ಯಾಸ ಆಗಿದೆ. ನಿಮಗೆ ಗಾಬರಿ ಅವ್ರು ಬಂದು ನನ್ನ ನೋಡಿದ್ರೆ ನೀ ಯಾವಾಗ ಬಂದಿದ್ದು ಅಂತ. ಸೊ ನಾನು ಹೀಗೆ ಅಂತ ವೆರಿ ಫೈನ್. ಅವರು ನಿಂತ್ಕೊಂಡು ಎಲ್ಲ ಮಾಡಿದ್ವಿ. ಆಮೇಲೆ ಆ ಕೆರಿಯರ್ ಸ್ಟಾರ್ಟ್ ಆಯ್ತು. ಬೇಕಾಗಿದ್ದು ಆ ಜೀಪ್ ನಿಜವಾಗ್ಲು ಆ ಜೀಪ್ ಯಾರು ಗೊತ್ತಾಗ್ತಾ ಇಲ್ಲ. ಏನೋ ಅಡ್ಡ ಬಿದ್ದು ನಿಲ್ಲಿಸಿ ಮಾಡಿ ಎಂತಲೋ ಮಾಡಿದೆ. ಸೊ ಅವತ್ತು ಆ ಅನೌನ್ಸ್ಮೆಂಟ್ ಕೆರಿಯರ್ ಸ್ಟಾರ್ಟ್ ಆಯ್ತು. ಅದು ಏನಂತಂದ್ರೆ ರಂಗಭೂಮಿಯ ಕೊಡುಗೆಗಿಂತ ರಂಗಭೂಮಿಯಲ್ಲಿ ಸ್ಟೇಜ್ ಮೇಲೆ ನಮಗೆ ಆಡಿಯನ್ಸ್ ಕಾಣ್ತಾ ಇರ್ತಾರೆ, ಪ್ರೇಕ್ಷಕರಿದ್ದಾರೆ, ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಲಿಮಿಟೆಡ್ ಪ್ರೇಕ್ಷಕರು ಇಂಟ್ರಾಕ್ಟ್ ಮಾಡ್ತಾ ಇದೀವಿ. ಟಿವಿ ಕ್ಯಾಮರಾ ಜೊತೆ ಮಾತಾಡ್ತೀವಿ. ಕ್ಯಾಮರಾನೇ ನಮಗೆ ಪ್ರೇಕ್ಷಕ. ಸೊ ಇಲ್ಲಿ ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ಬೋದು. ಅದೇ ಕಲ್ಪಿಸ್ಕೊಂಡು ಮಾಡುವಂತ ನೋಡೋರು ಇದ್ದಾರೆ ಅನ್ನುವಂಥದ್ದು. ಇಲ್ಲಿ ಕೇಳುಗರು ಕಾಣೋದಿಲ್ಲ, ಏನಿಲ್ಲ. ಮೈಕ್ ಮಾತ್ರ, ಮೈಕ್ ಒಂದೇ. ಸರಿ, ಮೈಕ್ ಅಭ್ಯಾಸ ಇದೆ ನಮಗೆ, ಮೈಕ್ ಏನೋ ತೊಂದರೆ ಇಲ್ಲ. ಆದ್ರೆ ಅಲ್ಲಿ ಮೈಕ್ ಶೋರ್ ಮೈಕಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ. ಶೋರ್ ಮೈಕ್ ಅಂದ್ರೆ ಎಷ್ಟು ಬ್ಯಾಕ್ 25 ಅಡಿ ದೂರದಲ್ಲಿದ್ರು ನಾವು ಕೆಳಗಡೆ ಇಟ್ಟಂತ ಮೈಕ್ ಸ್ಟೇಜ್ ಅಲ್ಲಿ ನಮ್ಮ ವಾಯ್ಸ್ ಅನ್ನ ಹೇಳ್ಬೇಕಂತ ಟೆಕ್ನಾಲಜಿ ಇದೆ ಮೈಕ್. ಸೊ ಅದು ಅಭ್ಯಾಸ ಇತ್ತು. ಸೊ ಹಾಗಾಗಿ ಚಾಲೆಂಜ್ ಏನು ಅಂತಂದ್ರೆ ಈ ಕಾಣದೇ ಇರ್ತಕ್ಕಂಥ ಒಬ್ಬ ಕೇಳುವುದನ್ನ ಯಾವ ರೀತಿ ಸೆಳಿಬೇಕು ಅಂತಕ್ಕಂಥದ್ದು. ಸಕ್ಸಸ್ ಆಗಿದ್ದು ನಾನು ಅಲ್ಲಿ. ಯಾಕಂದ್ರೆ ಈ ಅನುಭವಗಳನ್ನ ಆಧರಿಸಿ ನಾನು ಮಾಡ್ತಕ್ಕಂಥ ಧ್ವನಿಯ ಏರಿಳಿತ ಮತ್ತೆ ಏನು ಅನೌನ್ಸ್ಮೆಂಟ್ಸ್ ಇದೆ ಅದೆಲ್ಲ ಮಾತಾಡ್ತಾರೆ. ಬಟ್ ಚಾಲೆಂಜ್ ಇತ್ತು. ಇವಾಗೆಲ್ಲ ಕಂಪ್ಯೂಟರ್, ಅವಾಗೆಲ್ಲ ಸ್ಪೂಲ್ಸ್ ರೈಲು ಅದನ್ನ ಎತ್ತಿರೋದು, ಇದನ್ನ ಚೇಂಜ್ ಮಾಡೋದು, ಅದನ್ನ ಚೇಂಜ್ ಮಾಡೋದು, ಇದನ್ನ ಚೇಂಜ್ ಮಾಡೋದು, ಭಾಳ ಸಖತ್ ಎಕ್ಸರ್ಸೈಸ್ ಅದು. ಎಲ್ಲ ಗ್ರಾಮಫೋನ್ಸ್ ಅದು ಇಡೋದು. ಅಷ್ಟೊತ್ತಿಗೆ ನಂಬರ್ ಮಾಡ್ತೋಗಿತ್ತು ನಮಗೆ. ಟ್ಯೂನಿಂಗ್ ಇದು ಯಾವ್ದೋ ಗೊತ್ತಾಗ್ತಲ್ಲ, ಓಡೋದು, ರನ್ನಿಂಗು ಸಾಂಗ್ ಅದನ್ನ ಅಷ್ಟೊತ್ತಿಗೆ ತಿರುಗಿ ಸೆಟ್ ಮಾಡೋದು. ಸಖತ್ ಮಜಾ ಮಾಡಿದ್ವಿ. ಆ ಕಂಪ್ಯೂಟರ್ ಸಿಸ್ಟಮ್ ಎಲ್ಲ ಬಂದ್ಮೇಲೆ ಒಂಥರ ಅದು ಡೇಂಜರಸ್ಸೇ, ಬಟ್ ಅದೊಂಥರ ಚಾಲೆಂಜಿಂಗ್ ಇತ್ತು. ಕಂಪ್ಯೂಟರ್ ಏನಂತ ಗೊತ್ತಿಲ್ಲ. ಇಂಜಿನಿಯರ್ಸ್ ಇದು ಇದಾಗ್ತಾ ಇದೆ, ಕಂಪ್ಯೂಟರ್ ಸಿಸ್ಟಮ್ ಎಲ್ಲ ಬರ್ತಾ ಇದೆ, ನೀವು ಅದನ್ನೆಲ್ಲ ಕಲ್ತ್ಕೋಬೇಕು. ಆಯ್ತು, ನಾವೆಲ್ಲ ಹೊರಗೆ ಅನ್ಕೊಂಡ್ವಿ. ಬಟ್ ನಮ್ಗೆ ಇಂಜಿನಿಯರ್ ಸೆಕ್ಷನ್ ತುಂಬಾ ಅಟ್ಯಾಚ್ಮೆಂಟ್ ಇತ್ತು ನಮಗೆ. ಕೇರಳದವ್ರು ಬರ್ತಾ ಇದ್ರು. ಸೊ ಅಟ್ಯಾಚ್ಮೆಂಟ್ ನಮ್ಗೆ ಇದ್ದಿದ್ರು, ನನಗೆ ಅದನ್ನ ಬೇಕಾದ್ರೆ ಅನ್ಕೊಂಡೆ. ಸೊ ಅಲ್ಲಿ ಸರ್ವೈವ್ ಆಯ್ತಾ ಬಂದ್ವಿ. ಅದಾಯ್ತು. ಅದೇ ನಾವು ಗಜರಾಜ್, ಯಶುಪ್ರಿಯ ಗಜರಾಜ್ ಆಕಾಶವಾಣಿಯ ಒಬ್ಬ ನಿರ್ದೇಶಕಿಯಾಗಿ ಕೆಲಸ ಮಾಡೋದು. ಬೇರೆ ಬೇರೆ ನಿರ್ದೇಶಕರು ನೋಡಿದೀವಿ ಅಲ್ವಾ. ಮಡಿಕೇರಿ ಆಕಾಶವಾಣಿಗೆ ಹೊಸ ರೂಪವನ್ನು ತಂದುಕೊಟ್ಟವರು. ಒಂದು ಏನಂದ್ರೆ ಆಕಾಶವಾಣಿ ಇರುತ್ತೆ, ಒಂದು ಫ್ರೇಮ್ ಇತ್ತು. ಹೌದು, ಆಕಾಶವಾಣಿ ಅಂದ್ರೆ ಒಂದು ಫ್ರೇಮ್ ಹೀಗೆ ಇರಬೇಕು.
ಚೌಕಟ್ಟಿನಾಚೆಗೂ ಕಾರ್ಯಕ್ರಮವನ್ನು ವ್ಯಕ್ತಿ ಕಾಣೋದಿಲ್ಲ. ವ್ಯಕ್ತಿ ಒಂದು ಕಲ್ಪನೆ ಕೊಡ್ತೀನಿ ನೋಡಿ, ಮೊದಲು ಇದ್ದದ್ದು ಆಕಾಶವಾಣಿ ವ್ಯಕ್ತಿಯನ್ನ ಕಾಣೋದಿಲ್ಲ. ನಿಮಗೆ ಬರೀ ಧ್ವನಿ ಕೇಳ್ತಾ ಇದೆ, ಮೈಕ್ ಇದೆ, ಈಗ ಕಲ್ಪಿಸ್ಕೊಳ್ಳಿ. ಅವನು ಮಾತಾಡ್ಬೇಕಾದ್ರೆ ಒಂದು ಚೌಕಟ್ಟು, ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದೆಹಲಿ ಕೇಂದ್ರದಿಂದ ವಾರ್ತಾ ಪ್ರಸಾರ. ಇದು ಚೌಕಟ್ಟಿದ್ದು. ಇಂದಿರಾ ಮೇಡಮ್ ಅವರು, ನಾನು ಏನ್ ಮಾಡಿದೆ ಅಂತಂದ್ರೆ, ಮತ್ತೆ ಇನ್ನೊಂದು ಚಾಲೆಂಜ್ ಬಂತಲ್ಲ ನನಗೆ, ಅನೌನ್ಸ್ಮೆಂಟ್ ಕೂತಾಗ ನ್ಯೂಸಲ್ಲಿ ಬರಲಿಲ್ಲ, ಅದು ಕೊಡವ ನ್ಯೂಸ್. ಅನೌನ್ಸ್ಮೆಂಟ್ ಬಂದಾಗ ಒಂದು ಅಬ್ಜೆಕ್ಷನ್ ಬರುತ್ತೆ ನನಗೆ. ನೀವು ಫ್ಯಾಮಿಲಿ ನೇಮ್ ಬೆಳಗಿನ ಅಥವಾ ಸ್ಟೇಷನ್ ಓಪನ್ ಮಾಡುವಾಗ ನಮ್ಮ ಹೆಸರುಗಳನ್ನ ಎಲ್ಲರಿಗೂ ಸ್ವಾಗತ ಕೋರಿ ಅಪ್ಪ ಅಂತ ನೀವು ಫಸ್ಟ್ ಟೈಮ್ ಮಾಡಿದ್ರಲ್ಲ ಅನೌನ್ಸ್ಮೆಂಟ್, ನೆನಪಿದೆ? ಅದೊಂದು ಇದಿದೆ, ಸಿಗ್ನೇಚರ್ ಟ್ಯೂನ್ ಬರುತ್ತೆ. ನಾವು ಕಂಟ್ರೋಲ್ ರೂಮಲ್ಲೇ ಎಲ್ಲ ಇರುತ್ತೆ, ಲೈಟ್ಸು, ನಮ್ಮ ಮೈಕಿಗೆ ಬರೋದಿಲ್ಲ. ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ದಿನದ ಮೊದಲಿನ ಪ್ರಸಾರವನ್ನ ಆರಂಭಿಸುತ್ತಿದ್ದೇವೆ. ಕೇಳುವವರಿಗೆಲ್ಲ ನಮಸ್ಕಾರ. ಮತ್ತೆ ಅದರ ಮಧ್ಯದಲ್ಲಿ ದಿನಗಳ ಇದಿರುತ್ತೆ, ಇಂದು ಇಂಥ ದಿನ ಇದೆಲ್ಲ ಇರುತ್ತೆ, ಅದನ್ನ ಹೇಳ್ತಕ್ಕಂಥದ್ದು, ನನಗೆ ಆ ಇದನ್ನ ಹೇಳ್ತಕ್ಕಂಥದ್ದು. ಅಲ್ಲಿಂದ ಆತ್ಮೀಯ ಶ್ರೋತೃಗಳಿಗೆಲ್ಲ ಮಾದೇಶ್ವರ ಬೆಳ್ಳಿಯಪ್ಪನ ಶುಭ ಮುಂಜಾನೆ ಹೇಳ್ತೀವೋ ಅದನ್ನ ಬೇರೆ ಬೇರೆ ರೀತಿ. ಫಸ್ಟ್ ಏನ್ ಮಾಡ್ತಿದ್ದೆ, ಅದನ್ನ ಏನ್ ಹೇಳ್ಕೊಟ್ಟಿದ್ರು ಅದನ್ನ ಹೇಳ್ತಿದ್ದೆ. ಕಡೆಗೆ ನಾನು ಸ್ವಲ್ಪ ಮಾಡ್ಲಿಕ್ಕೆ ಹೋದೆ. ಅಂದ್ರೆ ನನಗೆ ಖುಷಿ ಆಗ್ತಾ ಇರಲಿಲ್ಲ. ಒಂದು ಏನೋ ನನ್ನ ವಾಯ್ಸ್ ಕೇಳಿದ್ರೆ ನನಗೆ ಏನೋ ಒಂಥರ ಆಗೋದು, ಇದೆಲ್ಲ ಆಗ್ತಾ ಇತ್ತು. ಕಡೆಗೆ ನಾನು ಸ್ವಲ್ಪ ಸ್ಟೇ ನೋಡಿದೆ, ಈ ಕಾರ್ಯಕ್ರಮವನ್ನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕೇಳ್ತಾ ಇದ್ದೀರಿ, ಅದನ್ನು ಚೇಂಜ್ ಮಾಡಿಕೊಂಡೆ. FM 103.1 ಮೆಗಾಹೆರ್ಟ್ಜ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. FM 103.1 ಮೆಗಾಹೆರ್ಟ್ಜ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಬದಲಾವಣೆ ಅಲ್ಲಿಂದನೇ ಶುರು ಏನಿತ್ತು. ಇದನ್ನ ನಾನು ಸ್ವಲ್ಪ ಮಾಡ್ಯುಲೇಷನ್ ಮಾಡ್ತಾ ಬಂದೆ. ಇದನ್ನ ಹಿಡ್ಕೊಂಡ್ರು ಇಂದಿರಾ ಮೇಡಮ್ ಅವರು, ಉದಾಹರಣೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ನಾನು ಮತ್ತೆ ಮೀನಾ ಅಂತ ಒಬ್ಬರಿದ್ರು, ಅವರು ಕೋರ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ ಇವತ್ತು. ಅವರ ವಾಯ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಅದನ್ನು ಇಟ್ಕೊಂಡು ಎಲ್ಲರೂ ಈ ರೀತಿ ಟ್ರೈ ಮಾಡಿ ಸ್ವಲ್ಪ ಚೇಂಜಸ್ ತರೋಣ ಅಂತೇಳಿ ಅದನ್ನು ಅಡಾಪ್ಟ್ ಮಾಡ್ಕೊಂಡು ಬಂದು ಇವತ್ತಿಗೂ ಕೆಲವರು ಅದೇ ಇದರಲ್ಲೇ ಇದ್ದಾರೆ. ಬಟ್ ನನಗೆ ಏನಾಯ್ತು ಅಂತಂದ್ರೆ, ನಂದೊಂದು ಅವಾಗಿನ ನನ್ನ ರಂಗಭೂಮಿಗೆ ಹೋದ್ಮೇಲೆ ಮತ್ತೆ ಈ ಕಡೆ ಎಲ್ಲ ಬಂದ್ಮೇಲೆ ಎಲ್ಲೋ ಒಂದ್ ಕಡೆ ಸಿಕ್ಕಿದ ಅವಕಾಶ ಬಿಡಬಾರ್ದು ಅಂತ ಅನ್ನಿಸ್ಬಿಟ್ಟಿದೆ. ಯಾಕಂದ್ರೆ ಕಳ್ಕೊಂಡಿದ್ದಿಲ್ಲ, ಸುಮಾರು ಕಳ್ಕೊಂಡಿದ್ದೀನಿ. ಸೊ ಹಾಗೆ ಇನ್ನು ಬಿಡಬಾರ್ದು ಅನ್ನೋದೊಂದು ಇತ್ತಲ್ಲ. ಅದ್ರ ಜೊತೆಗೆ ವಿಟ್ಲನ್ ಒಂದು ಮಾತು ಇವತ್ತು ಚುಚ್ತಾ ಇತ್ತು. ಅವತ್ತು ನಿನಗೆ ಬಾಳೆಹಣ್ಣು ಸುಲ್ದು ಕೊಟ್ಟು ಮಾತ್ರ ತಿನ್ನೋದು, ನೀನು ಇನ್ನೇನು ಏನ್ ಮಾಡ್ತೀಯೋ ಮಾಡ್ಕೊ, ಇನ್ನು ನನ್ನನ್ನು ಇದು ಮಾಡಬಾರ್ದು, ನೀವು ಬೆಳಿಬೇಕಿಲ್ಲ. ಸೊ ಅಲ್ಲಿಂದ ನಾನು ಇದು ಮಾಡ್ಕೊಂಡು. ಅಲ್ಲಿ ಸಿಕ್ಕಂತ ಫಸ್ಟ್ ಪೇಮೆಂಟ್ ಎಷ್ಟು? ನಮಗೆ ಸುದ್ದಿ ಸಮಾಚಾರಕ್ಕೆ ಅವಾಗೆಲ್ಲ ಇದ್ದಿದ್ದು 100-200 ಚಿಲ್ಲರೆ ಸ್ಟಾರ್ಟಿಂಗ್ ಒಂದಕ್ಕೆ ಅದು ಕಾಂಟ್ರಾಕ್ಟ್ ಅಲ್ಲೇ ಹಾಕ್ತಕ್ಕಂಥದ್ದು. 6 ಕಾಂಟ್ರಾಕ್ಟ್ ಅನ್ನ ಹಾಕ್ತಾರೆ, ಅದ್ರ ಮೇಲೆ ಡಿಪೆಂಡ್. ಅವಾಗೆಲ್ಲ 700 ರೂಪಾಯಿ 800 ರೂಪಾಯಿ ಅನೌನ್ಸ್ಮೆಂಟ್, 6 ಡ್ಯೂಟಿ, ಅದಕ್ಕೂ ಅಷ್ಟೇ ಇದ್ದಿದ್ದು. ಎಲ್ಲ ಸೇರಿ ಒಂದು 2,000 ರೂಪಾಯಿ ಒಳಗಡೆ, 2,800 ರೂಪಾಯಿ ಒಳಗಡೆ ಸಿಗ್ತಾ ಇತ್ತು. ಅದಾದ್ಮೇಲೆ ಅಡ್ವರ್ಟೈಸ್ಮೆಂಟ್ ಶುರುವಾಯಿತು ಕಮರ್ಷಿಯಲಿ. ಆಗ ಶೌಕತ್ ಅಂತ ನನ್ನ ಗೆಳೆಯ, ಇವತ್ತು ನಾವೇನೋ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ, ಸ್ಟುಡಿಯೋ ಎಲ್ಲ ಮಾಡಿಕೊಂಡು. ಶೌಕತ್ ಅಂತಕ್ಕಂಥವನ್ನ ಪರಿಚಯ ಮಾಡ್ತಾರೆ ಕ್ಯಾನ್ವಾಸರ್ ಆಗಿ. ಅವನು ಆರಂಭಿಕ ಹಂತದಲ್ಲಿ ಅವಾಗ ಜ್ಯುವೆಲ್ಲರಿಗಳಿದ್ದು, ಯಾವುದು ವಿಲ್ಕೋ ಗೋಲ್ಡ್ ಸೂಕ್, ಜೋಸ್ಕೋ ಆಮೇಲೆ ಆಗಿದ್ದು ವಿಲ್ಕೋ ಗೋಲ್ಡ್ ಸೂಕ್ ಇತ್ತು. ಅವ್ರನ್ನ ಕ್ಯಾಚ್ ಮಾಡ್ಕೊಂಡು ಮುಂದೆ ಅಲ್ಲಿಂದ ಮೆಲ್ಲ ಬೆಳೀತಾ ಬಂದಾಗ ಅಡ್ವರ್ಟೈಸ್ಮೆಂಟ್ಗೆ ವಾಯ್ಸ್, ಅಲ್ಲಿಂದ ಸ್ವಲ್ಪ ಕಮಿಷನ್ ಅಂದ್ರೆ ಪೇಮೆಂಟ್ ಕಮಿಷನ್ ರೂಪದಲ್ಲೇ ಕೊಡೋ, ಅದರಿಂದ ವಾಯ್ಸ್ ಸಿಕ್ತು. ಅದನ್ನ ಮಾಡ್ತಾ ಬಂದ್ವಿ. ಅಲ್ಲಿಂದ ಇದಕ್ಕೆ ಸ್ಕ್ರಿಪ್ಟ್ ಬರೆಯಕ್ಕೆ ಶುರು ಮಾಡಿದೆ, ಆ್ಯಡ್ಗಳಿಗೆ. ಅದೊಂದು ದೊಡ್ಡ ಚಾಲೆಂಜಿಂಗು. ಅವ್ರದ್ದೇನೋ ಇಷ್ಟುದ್ದ ಇರುತ್ತೆ, ಅದನ್ನ ಇಷ್ಟುದ್ದಕ್ಕೆ ಇಳಿಸ್ಬೇಕು. ಸೊ ಅದನ್ನು ಮಾಡ್ತಾ ಬಂದೆ. ಅದನ್ನು ಮಾಡ್ತಾ ಬಂದಾಗ ಇನ್ನೊಂದು ಚಾಲೆಂಜಿಂಗ್ ಕೊಟ್ಟುಬಿಟ್ರು ಒಂದ್ಸರಿ ಆಕಾಶವಾಣಿನಲ್ಲಿ. ಕಾಮೆಂಟ್ರಿ ಯುಗ ಪ್ರಾರಂಭ ಮಾಡಿ ನೆಸ್ಲೆ ಕಪ್ ಅಮ್ಮತ್ತಿಲಿ ನಡೀತಾ ಇತ್ತು. ಕಾಮೆಂಟ್ರಿ ಮಾಡ್ಬೇಕಂತ ಕಾಮೆಂಟ್ರಿ, ಅದು ವಿಠಲ್. ಅದಕ್ಕೂ ಕಾರಣ ಆಕಾಶವಾಣಿಯಲ್ಲಿ ಕಾಮೆಂಟ್ರಿ ಪರಿಚಯ ಆಗಿದ್ದೇ ವಿಠಲಂತರು, ಟೆಂಪಲ್ಗಳದು ಇದೆಲ್ಲ. ಮಾಲ್ದಾರಿನಲ್ಲಿ ಒಂದು ಟೆಂಪಲ್ ಕಾಮೆಂಟ್ರಿ ಇರುತ್ತೆ, ಮೊಬೈಲ್ ಮೂಲಕ ಮಾಡಿದ ಕಾಮೆಂಟ್ರಿಗಳು. ಆಗ ಚೆನ್ನೈನಲ್ಲಿ ಪ್ರಥಮವಾಗಿ ಸ್ಟಾರ್ಟ್ ಮಾಡಿದ್ದು, ಅದು ಬಿಟ್ರೆ ಮಡಿಕೇರಿನ ಸ್ಟಾರ್ಟ್ ಮಾಡಿದ್ದು ಮೊಬೈಲ್. ಗಜರಾಜ್ ಅವರು ಅಲ್ಲಿ ಮುಗಿಸ್ಕೊಂಡು ಬಂದ್ವಿ. ಮಾಲ್ದಾರಿನಲ್ಲಿ ಯಾವುದೋ ಇಂಥ ಸಿದ್ದೇಶ್ವರ ಬೆಟ್ಟ, ಅಲ್ಲಿ ಮಧ್ಯಾಹ್ನ ಹಾಕಿ ಕಾಮೆಂಟ್ರಿ ಇದೆ. ನನ್ನ ಹೆಸರು ಅನೌನ್ಸ್ ಆಗಿಬಿಟ್ಟಿದೆ ರೇಡಿಯೋದಲ್ಲಿ, ಪ್ರೋಮೋ ಬಿಟ್ಟಿದ್ದಾರೆ. ಮಾಲೇಟ್ರ ಶ್ರೀನಿವಾಸ್, ಮಾದೇಟ್ರ ಬೆಳ್ಳೆಪ್ಪ ಹಾಗೂ ಕೊಟ್ಟಿನ ಜೀವನ್ ಚಿನ್ನಪ್ಪ ಅಂತ. ನನಗೆ ಹಾಕಿ ಮುಟ್ಟಿದವನೇ ಅಲ್ಲ. ಟಿ ನರಸೀಪುರದಲ್ಲಿ ಮುರಿದ ಸ್ಟಿಕ್ಕರ್ ಹಿಡ್ಕೊಂಡು ಒಂದ್ಸರಿ ಹಿಡಿದಿದ್ದಲ್ದೆ, ಅಲ್ಲಿ ಹಾಕಿ ಇಲ್ಲ. ಅದಲ್ಲದೆ ಒಂದೇ ದಿನ, ಅದು ಬಿಟ್ಟರೆ ಹಾಕಿ ಟಚ್ಚೇ ಇಲ್ಲ.
ಹೋಗಿದ್ದೀವಿ. ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಬರುವಾಗ ಪ್ರಿಲಿಮಿನರಿ ಮ್ಯಾಚ್ ಆಗ್ತಾ ಇದೆ. ಕಾಮೆಂಟ್ರಿ ಮಾಡ್ತಾ ಇದ್ದಾರೆ ಮಾಲಿಟರ್ ಶ್ರೀನಿವಾಸ ಮತ್ತು ಕೊಟ್ಟೇನ ಜೀವನು. ಶ್ಯಾಮ್ ಭಟ್ರು ಅಂತ ಒಬ್ಬರು ಇದ್ರು. ಅವರೊಂಥರ ಚಿಗರೆ ಇದ್ದಾಗೆ. ಆಯಿತಾ, ಬೆಳೆದ ಸ್ಟಾರ್ಟ್ ಮಾಡಿ ನಾನೇನು ಮಾಡಲಿ ಇಲ್ಲಿ ಯಾಕೆ ಗೊತ್ತಿರುತ್ತವೆ. ಏನು ರೈಟ್ ಅಂತ ಆಫ್ ಗೊತ್ತಿಲ್ಲ, ಸೆಂಟರ್ ಆಫ್ ಗೊತ್ತಿಲ್ಲ, ಫುಲ್ ಬ್ಯಾಕ್ ಗೊತ್ತಿಲ್ಲ, 25 yards ಗೊತ್ತಿಲ್ಲ, 65 yards ಗೊತ್ತಿಲ್ಲ. ನಾನೇಂತ ಸ್ವಲ್ಪ ಗೊತ್ತಿರಬೇಕು. ಮನುಷ್ಯ ಇವರು ಬೈತಾ ಇದಾರೆ, ಮೇಡಮ್ ಬೈತಾರೆ. ಅವ್ರು ಪ್ರದಿ ಅಂತ ಕರೀತಾರೆ. ನನ್ನ ಪ್ರದೀಪ್ ಅಂತ ಇನ್ನೊಂದು ಹೆಸರು ಪ್ರದಿ ಅಂತ. ಅಷ್ಟು ಒಂಥರ ಕ್ಲೋಸ್ ತಾಯಿ ರೀತಿನೇ ಇದ್ರು. ಪ್ರದಿ ಸ್ಟಾರ್ಟ್ ಮಾಡು ಮೇಡಮ್ ಇರಿ ನೋಡೋಣ. ಒಂದು ಸ್ವಲ್ಪ ನೋಡ್ಕೊತಾರೆ. ಒಂದು 10 ನಿಮಿಷ ಅಬ್ಸರ್ವ್ ಮಾಡಿದೆ. ಮಾಡಿದ್ರು ಶ್ರೀನಿವಾಸ್ ಇವರು ಆಟಗಾರರ ಹೆಸರನ್ನ ಪಟ ಅಂತ ನೋಡ್ಕೊಂಡು ಹೇಳ್ತಾರೆ. ಜರ್ಸಿ ನಂಬರ್ ಇಂಥವನು ಅಂತ. ನನಗೆ ಏನು ಕತೆ ಮಾಡಲಿ. ಆಯ್ತು ಇವತ್ತು ಉಗಿಸ್ಕೊಳ್ಳೋದಂತೂ ಗ್ಯಾರಂಟಿ ಅಂತ ಮಾಡೋದು ಬಿಡ್ಲೇ ಇಲ್ಲ. ಕಡೆಗೆ ಶ್ಯಾಮ್ ಭಟ್ ತಳ್ಳಿದ್ದೆ, ಇವ್ರು ಕೊಡಿ ಮೊಬೈಲು. ಅಯ್ಯೋ ಅಂತಾಯ್ತು. ಸರಿ ಕೂತ್ಕೊಂಡೆ, ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ನಲ್ಲ. ಕಡೆಗೆ ಮೆಲ್ಲಕ್ಕೆ ಶುರು ಮಾಡಿದೆ. ಅಷ್ಟೊತ್ತಿಗೆ ಇವ್ರು ಶ್ರೀನಿವಾಸ್ ಗೊತ್ತಾಗ, ಹೇಯ್ ಗೊತ್ತತ್ತೆ ಡೋಂಟ್ ವರಿ ಪ್ಯಾದಾಗದೆಲ್ಲ ಕಳ್ಸ ನೋಡಿದ್ರೆ ಜರ್ಸಿ ನಂಬರ್ ನೋಟ್ಯಾ ಚಗಣ್ಣ ಇದೆಲ್ಲ ಅಬ್ಸರ್ವ್ ಮಾಡ್ರಿ. ಅದು ಫುಲ್ ಆಫ್, ಬ್ಯಾಕು, ರೈಟ್ ಆಫು, ಲೆಫ್ಟ್ ಆಫು, ಸೆಂಟರ್ ಫಾರ್ವರ್ಡು ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ನಾ. ಇನ್ನು ನುಗ್ಗಿದ್ರೆ ಇನ್ನು ಶುರು ಮಾಡ್ಕೊಂಡೆ. ಮಾಡಿದವನು ಅವತ್ತಿಗೆ ಏನಾಯ್ತು, ಅವತ್ತಿಗೆ ಅಲ್ಲಿಗೆ ಕಾಮೆಂಟ್ರಿಗೆ ಫಿಕ್ಸ್ ಆದೆ. ಅಲ್ಲಿಂದ ಕಾಮೆಂಟ್ರಿಗಳು ಬಂದಿದ್ದು ವರ್ಷ ಮತ್ತೆ ಕಾಮೆಂಟ್ರಿನಲ್ಲಿ ನನಗೆ ಒಂದು ಗ್ರಿಪ್ ಸಿಕ್ಬಿಡ್ತು. ಕೊಡವ ಹಾಕಿ ನಮ್ಮ ಇರ್ಬೋದು ಅಥವಾ ದೇವಸ್ಥಾನಗಳು, ಬೇರೆ ಈವೆಂಟ್ಗಳು, ಮ್ಯಾರಥಾನ್ ಮಾಡಿದೀವಿ. ಅದು ಫಸ್ಟ್ ಮೈಕ್ ಇಡ್ತಾರಲ್ಲ ಎಲ್ಲಿ ಇದು ದೇವಸ್ಥಾನದ ಕಮೆಂಟ್ರಿ ಮೊಬೈಲಲ್ಲಿ. ಸೊ ಆ ಒಂದು ಇದು ಫ್ಲೋಯೆನ್ಸ್ ನನಗೆ ಬರಕ್ ಶುರು ಆಯ್ತು. ಫ್ಲೋಯೆನ್ಸ್ ಬಂದ್ಬಿಡ್ತು ಅಲ್ಲಿಗೆ. ಸೊ ಗ್ರಿಪ್ ಸಿಕ್ತು. ಮತ್ತೆ ದೇವಸ್ಥಾನಗಳ ಕಮೆಂಟ್ರಿ. ಮತ್ತೆ ವಿಶೇಷ ಅಂತಂದ್ರೆ ಮಡಿಕೇರಿಯಿಂದ ಬಾಗಮಂಡಲ ಮ್ಯಾರಥಾನ್ ಆಗ್ತಿತ್ತು, ನಿಮ್ಗೆ ಗೊತ್ತಿದೆ, ಕಾವೇರಿ ಮ್ಯಾರಥಾನ್. ಅದನ್ನ ರಸ್ತೆ ಉದ್ದಕ್ಕೂ ಮಾಡಿದ್ದು. ರಸ್ತೆ ಉದ್ದಕ್ಕೂ ಇಲ್ಲಿಂದ ಸ್ಟಾರ್ಟ್ ಮಾಡಿ ಬಾಗಮಂಡಲದವರೆಗೆ. ನಮ್ಮದೇ ಸ್ವಲ್ಪ ರಸ್ತೆ ವೆಹಿಕಲ್ ಆ ಕಡೆ ಪಾಸ್ ಮಾಡ್ಕೊತಾ ಇದ್ದೆ. ಬಟ್ ಅವ್ರ ಜೊತೆನೆ ಮಾಡ್ಕೊಂಡು ಮಾಡಿದಂಥ ಅದು ದೊಡ್ಡ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ಅಲ್ಲಿಗೊಂದು ಬಂತು. ಮತ್ತೆ ಇಂಟರ್ವ್ಯೂಸ್ಗಳು, ರೇಡಿಯೋ ಇಂಟರ್ವ್ಯೂಸ್ಗಳು ಬಹಳ ಕಷ್ಟ, ಕಾಣೋದಿಲ್ಲ, ಬರ್ತದೆ ಒಂದೊಂದ್ಸರಿ. ಅದನ್ನು ಮಾಡುವಾಗ ಆಲ್ಮೋಸ್ಟ್ ದೊಡ್ಡ ಇವರೆಲ್ಲ ಬಂದಾಗ ನನಗೆ ಅವಕಾಶ ಕೊಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಅದರಲ್ಲಿ ವಿಚಿತ್ರ ಅಂತಂದ್ರೆ ಒಂದಿನ ನೈಟ್ ಡ್ಯೂಟಿನಲ್ಲಿ ಇದ್ದೀನಿ. ನಾಗಾಭರಣ ಅವರು ಬರ್ತಾ ಇದ್ದಾರೆ. 9:30 ಫೋನ್ ಮಾಡಿರ್ತಾರೆ. ಪ್ರತಿ ಒಂದ್ಸರಿ ಕಂಟ್ರೋಲ್ ರೂಮಿಗೆ ಹೇಳು, ನಾಗಾಭರಣ ಬರ್ತಾ ಇದ್ದಾರೆ, ಇಂಟರ್ವ್ಯೂ ಮಾಡಬೇಕು, ಒಂದ್ಸರಿ ಸ್ಟುಡಿಯೋ ರೆಡಿ ಮಾಡ್ಲಿಕ್ಕೆ ಹೇಳು. ನನಗಲ್ಲ, ಸ್ಟುಡಿಯೋ ರೆಡಿ ಮಾಡ್ಲಿಕ್ಕೆ ಹೇಳು. ಸರಿ ಅಂತೇಳಿ ಅವ್ರಿಗೆ ಹೇಳಿದೆ, ಎಲ್ಲ ಆಯ್ತು, ರೆಡಿ ಮಾಡಿದ್ದಾರೆ. ಅಲ್ಲಿ ಸುಬ್ರಾಯ್ ಸಂಪಾಜಿ ಅವರು ಇಂಟರ್ವ್ಯೂ ಮಾಡಬೇಕಾಗಿತ್ತು. ಇವ್ರು ಒಳಗೆ ಎಂಟ್ರಿ ತಗೊಂಡ ತಕ್ಷಣ ನಾನು ಮಾಡಬೇಕು ಅಂತ ಆಯ್ತು. ಅವ್ರು ಇರಲಿಲ್ವಾ? ಇದ್ರ ಜೊತೆನಲ್ಲೇ ಇದ್ದಾರೆ. ಅವ್ರಿಗೂ ಇರಿಸುಮುರ್ಸ ಆಗ್ತಕ್ಕಂಥ ಪರಿಸ್ಥಿತಿ ನನಗೆ ಗೊತ್ತು. ನಾನು ನೋಡ್ತಾನೆ ಇದ್ದೀನಿ. ನನಗೇನು ಹೇಳಲಿಕ್ಕೆ ಆಗ್ತಾಯಿಲ್ಲ. ಬೇಡ ಮೇಡಮ್ ಅವ್ರು ಮಾಡ್ತಾರಲ್ಲ, ಇಲ್ಲ ನೀವು ಮಾಡು, ಯಾಕಂದ್ರೆ ಅವರ ಇದ್ರ ಬಗ್ಗೆ ಎಲ್ಲ ನಿನಗೆ ಗೊತ್ತಿರುತ್ತೆ, ಏನು ಮಣ್ಣಗಟ್ಟಿ ಗೊತ್ತಿದೆ ಅಂತ ಅವನಿಗೆ. ನಾನು ಹೇಳಿದಲ್ಲ, ನಾನು ಯಾವುದನ್ನು ಯೋಚಿಸಕ್ಕೆ ಹೋಗಲ್ಲ, ಕೂತಲ್ಲೇ ನಾನು ಪ್ರಿಪೇರ್ ಆಗೋನು. ಬಂದೆ, ಡ್ಯೂಟಿ ಏನಿತ್ತು 1 hour ನಮಗೆ ಇದಿರುತ್ತೆ, 10 ಇಂದ 11 ತನಕ ಬೇರೆ ಪ್ರೋಗ್ರಾಮ್ ಇರುತ್ತೆ ಡೆಲ್ಲಿದು. ಸೊ ಬಂದೆ, ಇವ್ರ ಜೊತೆ ಕೂತ್ಕೊಂಡೆ. ಅವಾರ್ಡ್ಗಳು ಬೇಕಾದ್ರೆ ಸಿಕ್ಕಿದೆ ಅಂತ ಗೊತ್ತು ನನಗೆ, ಯಾವ್ಯಾವ ಮೂವಿಗೆ ಸಿಕ್ಕಿದೆ ಅಂತ ಗೊತ್ತಿಲ್ಲ. ಕಡೆಗೆ ನಾನು ಮಾಡಿದ್ದು, ನಾವಾಗಲೇ ವೈಯಕ್ತಿಕವಾಗಿ ಮಾತಾಡುವಾಗ ಹೇಳಿದ್ದೆ, ನನ್ನ ಒಂದು ಶೈಲಿ ಇದೆ. ನಿಮ್ಮನ್ನು ಇಂಟರ್ವ್ಯೂ ಮಾಡಬೇಕು ಅಂತ ನೀವು ಯಾವುದೋ ಗೆಸ್ಟ್ ಆಗಿರ್ತೀರಿ, ನನಗೆ ಪರಿಚಯ ಇಲ್ಲ, ನಾನು ಮೊದಲೇ ಹೋಗಿ ಅವ್ರ ಜೊತೆ ಮಾತಾಡೋಕೆ ನಾನು ಸಿದ್ಧ ಇಲ್ಲ. ಯಾಕಂದ್ರೆ ಅದು ಪ್ರಿಜುಡೈಸ್ ಅಂತೀವಿ, ಎಲ್ಲ ಲೈವ್ ಆಗಿ ಸಿಗಬೇಕು. ನಾವು ಪೂರ್ವಾಗ್ರಹ ಪೀಡಿತರಾಗ್ತೀವಿ. ಮೊದಲೇ ಮಾತಾಡ್ಕೊಂಡಾಗ ಅದಕ್ಕೊಂದು ಹೇಳ್ತೀವಿ, ಅದಕ್ಕೆ ರಸ ಇರೋದಿಲ್ಲ. ಏನೋ ತೋರ್ಪಡಿಕೆಗೆ ಮಾಡ್ತಾ ಇದೀವಿ ಅಂತ. ಸೊ ನನ್ನ ಸ್ವಭಾವ ಏನಂದ್ರೆ ಯಾರನ್ನೂ ಫಸ್ಟೇ ಮಾತಾಡೋದು ಇಲ್ಲ. ನಾನು TV ಮೀಡಿಯಾಗೆ ಬಂದಾಗಲೂ ಅಷ್ಟೇ ಇದಕ್ಕೆಲ್ಲ. ಸೊ ಅಲ್ಲಿಂದ ಬಂದು ಕೂತ್ಕೊಂಡೆ. ಸರ್ ನಿಮ್ಮ ಬಗ್ಗೆ ಗೊತ್ತು, ಒಂದು ಸಣ್ಣ ಇದರಲ್ಲಿ ನೀವು ಒಟ್ಟಿಗೆ ಇದ್ವಿ ಅಂತ. ಎಲ್ಲಿ ಅಂತಂದರೆ ಬೆಂಗಳೂರಿನಲ್ಲಿ ನಾಟಕದ ವಿಷಯದಲ್ಲೇ ನಾಗಾಭರಣವರು ನಾವು 2 ದಿನ ಒಟ್ಟಿಗೆ ಇದ್ವಿ. ಸೊ ಅದನ್ನು ನೆನಪಿಸ್ದೆ. ಅದನ್ನ ಯಾವಾಗ ಹೇಳಿ, ಹೀಗೆ ಇಂಥ ಜಾಗ, ಓಕೆ ಅಷ್ಟು ಸಾಕು ನನಗೆ. ಅಷ್ಟು ಒಂದ್ಸರಿ ಸಿಕ್ಕಿದ್ರ ಅದನ್ನು ಇಟ್ಕೊಂಡೆ. ಸರ್ ಹೇಳಿದೆ, ನಿಮ್ಮ ಮೂವಿಗಳಂತೂ ನೋಡ್ಬೋದು, ಅದು ಬಿಡಿ ಸರ್, ಅದು ಬೇರೆ. ಇವತ್ತು ಆರ್ಟ್ ಮೂವಿಗಳನ್ನು ಆರ್ಟ್ ಮೂವಿಗಳನ್ನು ನೋಡ್ತೀನಿ ನಾನು, ಕಮರ್ಷಿಯಲ್ ನೋಡಲ್ಲ, ತುಂಬ ಕಮ್ಮಿ. ಅವಾಗ ಆರ್ಟ್ ಮೂವಿಗಳಿತ್ತು. ಆಕಾಶವಾಣಿ ಅನೌನ್ಸ್ಮೆಂಟು, ಸುದ್ದಿ ಸಮಾಚಾರ, ಕಮೆಂಟ್ರಿ ಕೊಡೋದು, ಜಾಹೀರಾತುಗಳಿಗೆ ವಾಯ್ಸು ಕೊಡ್ತಾ ಎಷ್ಟು ವರ್ಷ ಮಾಡಿದ್ರಿ ಅದು? ಸುಮಾರು 10 ರಿಂದ 15-16 ವರ್ಷ ತನಕ ಅಲ್ಲಿ. ಒಂದು ತುಂಬಾ ಹೆಮ್ಮೆ ಅನ್ಸಿದ್ದೇನು ಅಂತಂದ್ರೆ, ಯಾರಿಗೂ ಅಂತ ಅವಕಾಶ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ನನಗಂತೂ ಅವಕಾಶ ಸಿಕ್ಕಿದೆ. ಯಾಕಂದ್ರೆ ಅವಕಾಶ ವಂಚಿತನಾಗಿ ಮುಂದೆ ಬರ್ತಕ್ಕಂಥ ಅವಕಾಶಗಳನ್ನು ಯಾವುದು ಬಿಡಬಾರ್ದು ಅಂತ ತೀರ್ಮಾನ ಮಾಡಿದೆ. ಸೊ ಹಾಗಾಗಿ ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮ ವಿಭಾಗದಲ್ಲೂ ಕೈಯಾಡಿಸ್ಬಿಟ್ಟೆ. ಸಂದರ್ಶನಗಳಿಂದ ಹಿಡಿದು, ಅದು ಕೃಷಿ ರಂಗ ಇರ್ಬೋದು, ಯುವ ಇರ್ಬೋದು, ಮಹಿಳಾ ಇರ್ಬೋದು, ಮಕ್ಕಳ ಇರ್ಬೋದು, ಗೇಮ್ ಶೋ, ಅದು ನನ್ನ ಫೇವ್ರೇಟ್, ಜನಗಳ ಫೇವ್ರೇಟ್, ಹಾಗೆ ನನ್ನ ಫೇವ್ರೇಟ್ ಪ್ರೋಗ್ರಾಮು.
ಹಾಗಾಗಿ ಕೇಳುಗರ ಸಂಖ್ಯೆ, ನನ್ನ ಫ್ಯಾನ್ಸ್ಗಳು ಬೆಳೀತಾ ಹೋದದ್ದು. ಕಾದಂಬರಿ ವಿಹಾರ, ಒಂದು ನಾವಲನ್ನ ಯಾವುದು ಅದು ಸುಬ್ರಾಯ ಸಂಪಾಜ್ ಅವರು ಓದ್ತಾ ಇದ್ರು ಅದಕ್ಕೆ ನನ್ನ ಮುಂಚೆ. ಅದಾದ್ಮೇಲೆ ನನಗೆ ಒಂದು ಅವಕಾಶ ಕೊಟ್ಟರು, ಹುಲಿಯ ಹಾಲಿನ ಮೇವು, ಫಸ್ಟ್ ಹುಲಿಯ ಹಾಲಿನ ಮೇವು ಕಾದಂಬರಿ. ಅದನ್ನ ಓದೋಕೆ ನನಗೆ ಅವಕಾಶ ಕೊಟ್ಟಾಗ ಅದನ್ನೇನ್ ಮಾಡಿದೆ ಅಂತಂದ್ರೆ ಜನಗಳು ಈಗಲೂ ಹೇಳ್ತಾರೆ, ಮರ್ತೋಗಿತ್ತು ಫಿಲ್ಮ್ ನೋಡಿ ಅದನ್ನ ಕಣ್ಣಿಗೆ ಕಟ್ಕೊಟ್ರಿ ಅಂತಕ್ಕಂಥದ್ದು. ಅದು ರಂಗಭೂಮಿ ಏಳು ಸಂಡೆ. ಸೊ ಅದಾದ್ಮೇಲೆ ದುರ್ಗಾಸ್ತಮಾನ, ತರಸು, ಅದು ನನಗೆ ತುಂಬಾ ಹೆಸರು ತಂದುಕೊಟ್ಟಿದೆ. ಯಾಕೆಂತಂದ್ರೆ ಪಾತ್ರಗಳು, ಯಾಕೆಂದ್ರೆ ನಾವೆಲ್ಲ ಓದೋಕೆ ಇವತ್ತು ನನ್ನ ಒಂದು ಕೊರತೆ ಇದೆ. ಏನಾಗಿದೆ, ಯಾಕೆ ಮಧ್ಯದಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲ ಕಡೆ ಇವತ್ತು ಶಿಕ್ಷಣ ಏನಾಗಿದೆ ಅಂತಂದ್ರೆ ಪಾಶ್ಚಾತ್ಯೀಕರಣ ಆಗ್ತಾ ಇರ್ತಕ್ಕಂಥದ್ದು. ಮೀಡಿಯಮ್ಸ್, ಕನ್ನಡ ಮೀಡಿಯಂ ಆಗಲಿ ಇಂಗ್ಲಿಷ್ ಮೀಡಿಯಂ ಆಗಲಿ, ಎಲ್ಲೋ ಒಂದ್ ಕಡೆ ಕನ್ನಡ ಮೀಡಿಯಂ ಇದ್ರೂ ಕೂಡ ಕನ್ನಡವನ್ನು ಮಾತಾಡ್ಲಿಕ್ಕೆ ಕಷ್ಟಪಡ್ತಕ್ಕಂಥ ಪರಿಸ್ಥಿತಿ ಇದೆ. ಅದಕ್ಕೆ ನನಗೆ ಗೊತ್ತಾಗಿದೆ ಹೇಗೆ ಅಂತಂದ್ರೆ, ದಸರಾ ಸಂದರ್ಭದಲ್ಲಿ ನಮ್ಮ ಸ್ಟುಡಿಯೋಗೆ ರೆಕಾರ್ಡಿಂಗ್ ಬರ್ತಾರೆ, ನೀವು ಕೂಡ ಬಂದಿದ್ರಿ. ಅಲ್ಲಿ ಬಂದಾಗ ಮಕ್ಕಳ ಪಾತ್ರ ಬಂದಾಗ ಅವನ್ನ ಕಲಿಸಿದಾಗ ಕನ್ನಡ ಓದ್ಲಿಕ್ಕೆ ಬರೋದಿಲ್ಲ, ಇಂಗ್ಲಿಷ್ ನಲ್ಲಿ ಬರ್ಕೊಂಡು ಕನ್ನಡವನ್ನು ಓದತಕ್ಕಂಥ ಪರಿಸ್ಥಿತಿ ಇದೆ. ಅದನ್ನ ಕಣ್ಣಾರೆ ಕಂಡವನು. ಸೊ ಈ ಕಾದಂಬರಿ ವಿಹಾರ ಅಂತ ಬಂದಾಗ ನನ್ನ ಸುಬ್ರಾಯ ಸಂಪಾಜ್ ಅವರು ತುಂಬಾ ಚೆನ್ನಾಗಿ ಓದ್ತಾ ಇದ್ರು, ಆಯ್ತಾ. ಅದನ್ನು ತಗೊಂಡು ಇದಕ್ಕಿಂತ ಭಿನ್ನವಾಗಿ ಯಾವ ರೀತಿ ಹುಲಿಯ ಹಾಲಿನ ಮೇವು ಓದಿದಾಗ ಗೊತ್ತಾಯ್ತು ಅದು. ಸೊ ಅಲ್ಲಿ ಸುಬ್ರಾಯ ಸಂಪಾಜ್ ಅವರ ಕೆಳಗೆ ಬೆಂತಟ್ಟರು ನನಗೆ. ದುರ್ಗಾಸ್ತಮಾನ ಬಂದಾಗ ಅದು ಇನ್ನೂ ಚಾಲೆಂಜಿಂಗ್ ಆಗಿತ್ತು. ಯಾಕಂದ್ರೆ ಪ್ರತಿಯೊಂದು ಪಾತ್ರವನ್ನ ಪಾತ್ರವಾಗೇ ಓದ್ತಾ ಹೋಗಿ ಶುರು ಮಾಡಿದೆ ನಾನು. ಅಭಿನಯದ ರೀತಿಯಲ್ಲಿ ಪ್ರತಿಯೊಂದು ಅಭಿನಯ, ಮದಕರಿ ನಾಯಕನ ಪಾತ್ರ ಬಂದಾಗ ಮದಕರಿ ನಾಯಕ, ಅಥವಾ ಟಿಪ್ಪು ಮೀರ್ಸಾದಿಕ್ ಬಂದಾಗ ಅವರ ಹೈದರಾಲಿ ಬಂದಾಗ ಹೈದರಾಲಿಯ ಪಾತ್ರದ ಆ ಧ್ವನಿ ಅದನ್ನೇ ಬಳಸ್ಕೊಂಡು ಅದನ್ನು ಓದ್ತಾ ಹೋದಾಗ ತುಂಬಾ ಜನರಿಗೆ ಹತ್ರ ಆಗ್ತಾ ಹೋಯ್ತು. ಯಾವ್ದಾದ್ರು ನಿಮಗೆ ಖುಷಿ ಕೊಟ್ಟಂತ ಇಷ್ಟವಾದಂತ ಡೈಲಾಗ್ ನೆನ್ಕೊಂಡು? ಇಲ್ಲ, ಬರೋದಿಲ್ಲ. ನೀವು ಅದು ಕೇಳಲೇಬೇಡಿ, ನನಗೆ ಹೇಳ್ಲೇಬೇಡಿ, ಭಾರಿ ಕಷ್ಟ. ಬೆಳ್ಳಪ್ಪನ ದೊಡ್ಡ ಸಮಸ್ಯೆ ಮರೆವು. ಸೊ ಇದು ಅಲ್ಲಿ ಅದು ಒಂದು ಪ್ರಯೋಗವನ್ನು ಮಾಡಿ ನೋಡಿದಷ್ಟೇ. ಸೊ ರಂಗಭೂಮಿಯ ಕೊಡುಗೆ ಅಲ್ಲಿ ಕಲ್ತದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಕಾದಂಬರಿ ವಿಹಾರ ಫೇಮಸ್ ಆಯ್ತು. ಸೊ ಹಾಗಾಗಿ ಆಕಾಶವಾಣಿಯ ಎಲ್ಲ ಮಜಲುಗಳಲ್ಲೂ ಕೈ ಆಡಿಸ್ತಾ ಅದ್ರ ಜೊತೆಗೆ ಏನಾಯ್ತು, ವಿಜುವಲ್ ಮೀಡಿಯಾ ಬಂತು ಮಧ್ಯದಲ್ಲೇ. ಚಾನಲ್ ಕೂರ್, ಬಹುಶಃ ಚಾನಲ್ ಶ್ರೀಧರ್ ಅವರ ಸಾರಥ್ಯದಲ್ಲಿ ಬಂದದ್ದು ಚಾನಲ್ ಕೂರ್. ಅಲ್ಲಿ ನನ್ನ ಗೋಣಿಕೊಪ್ಪದಲ್ಲಿ ಹೋಗಿ ನೀರು ಸುತ್ತಾ ಇದ್ದೆ, ಅಲ್ಲಿದ್ದು ಸ್ಟುಡಿಯೋ. ಗೋಣಿಕೊಪ್ಪದಲ್ಲಿ ಹೋಗಿ ವಾರಕ್ಕೆ 2 ಸರಿ ಹೋಗಿ ಬರ್ತಾ ಇದ್ದೆ. ಅದಾದ್ಮೇಲೆ ಇಲ್ಲಿಗೆ ಬಂದಾಗ ಇಲ್ಲಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅದಾದ್ಮೇಲೆ ಕೊಡಗು ಚಾನಲ್ ಸ್ಟಾರ್ಟ್ ಆಯ್ತು. ಕೊಡಗು ಚಾನಲ್ ಸ್ಟಾರ್ಟ್ ಮಾಡುವಾಗ ಅವ್ರ ಜೊತೆನೇ ಇದ್ದು ಸ್ಟಾರ್ಟ್ ಮಾಡಿದ್ದವರು. ಅದಾದ್ಮೇಲೆ TV1 ಬಂತು. TV1 ಬಂದಾಗ ಎಲ್ಲರೂ ನಾವು ಬಳಗ ಸೇರಿ TV1 ಅನ್ನ ಹುಟ್ಟಾಕಿದ್ವಿ. ಅಲ್ಲಿ ಬಹಳ ವರ್ಷಗಳು ಎಲ್ಲ ಕೆಲಸಗಳನ್ನ ಮಾಡಿದ್ವಿ. ಅದಾದ್ಮೇಲೆ ಬಹುಶಃ 24 ಚಾನಲ್ 24 ಅಲ್ಲಿ ಒಂದು ಸ್ವಲ್ಪ ಸಮಯ ಅಲ್ಲಿ ಮಾಡಿದೆ. ಯಾವ್ದೋ ಸವಿತಾ ಅವರಿಗೆ ಬಂದಿದ್ದಲ್ಲೂ ತಮಾಷೆ ಮಾಡಿದೆ ಯಾವುದೋ ಕಾರ್ಯಕ್ರಮದಲ್ಲಿ. ನಿಮ್ಮ ಒಂದು ಚಾನಲ್ ಎಲ್ಲ ಚಾನಲ್ ಅಲ್ಲೂ ಕೆಲಸ ಮಾಡಿದ್ದೆ, ಅವಕಾಶ ಸಿಕ್ಕ ನಿಮ್ಮಲ್ಲೂ ಬರ್ತೀನಿ ಅಂತ ಕೂಡ ಹೇಳಿದ್ದೆ. ಸೊ ಎಲ್ಲವೂ ಕೂಡ ಒಂದಷ್ಟು ಸಮಯಗಳು ಯಾವಾಗಲೂ ಹೇಳ್ತಾ ಇರ್ತೀನಿ. ಕಲಾವಿದನಿಗೆ ಹೇಳ್ತಕ್ಕಂಥದ್ದು, ನಿನಗೆ ಶಕ್ತಿ ಇರುವಲ್ಲಿವರೆಗೆ ನೀವು ಕಲಾವಿದ, ಮನಸ್ಸಿನಿಂದ ಹಿಡಿದು ದೇಹದ ಆರೋಗ್ಯ ಇರುವಲ್ಲಿವರೆಗೆ. ಅದ್ರ ಜೊತೆಗೆ ಆಡಿಯೋದಲ್ಲಿ ಕೆಲಸ ಮಾಡುವವರಿಗೆ ಕಂಠ ಇರುವಲ್ಲಿವರೆಗೆ ನಿನ್ನ ಧ್ವನಿ ಇರುವಲ್ಲಿಗೆ, ವಿಜುವಲ್ ಮೀಡಿಯಾದವರಿಗೆ ಫೇಸ್ ವ್ಯಾಲ್ಯೂ ಇರುವಲ್ಲಿಗೆ ಮಾತ್ರ ಅಂತ. ಸೊ ಅದು ಎಲ್ಲ ಒಂದ್ ಕಡೆ ನನಗೆ ಸಾಕು ಅನ್ನಿಸ್ದಾಗ ನಾನು ಹಿಂದೆ ಸರಿದಿದ್ದವು. ಆಕಾಶವಾಣಿಯಿಂದ ನೀವಾಗೆ ಹಿಂದೆ ಬಂದ್ರೆ? ಆಕಾಶವಾಣಿನಲ್ಲಿ ಹಿಂದೆ ಬಂದಿದ್ದ ಕಾರಣ ಅಂತಂದ್ರೆ ಒಂದೇನು ಅಂತಂದ್ರೆ ಅಲ್ಲಿ ಆದಂತಹ ಬದಲಾವಣೆಗಳು ಇತಿಹಾಸ ಹೋದ್ಮೇಲೆ ಒಂದೇನಾಗಿತ್ತು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ಸಿಸ್ಟಮ್ ಬಹಳ ಒಂಥರ ಸಾಮಾಜಿಕವಾಗಿ ಹೇಳ್ಬೇಕಾದ್ರೆ ಒಂದು ಹಿಂಸೆ ಅಂತಕ್ಕಂಥ ಪರಿಸ್ಥಿತಿ. ಯಾಕೆಂದ್ರೆ ಎಲ್ಲವನ್ನ ವಿದ್ಯೆಯಿಂದ ತೂಗ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ, ಅದು ಬಹಳ ಕಷ್ಟ ಕೆಲವೊಂದು ಕ್ಷೇತ್ರದಲ್ಲಿ. ಆದ್ರೂ ಆ ವ್ಯವಸ್ಥೆ ಅಲ್ಲಿ, ಯಾಕಂದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಡಿಗ್ರಿ ಆಗಿರ್ಲೇಬೇಕು. ಡಿಗ್ರಿ ಮಾಡ್ಕೋಬೇಕಿತ್ತು, ಅದು ಪ್ರಯತ್ನ ಪಟ್ಟೆ, ಅದನ್ನು ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ಯಾಕೆಂದ್ರೆ ಒಂದು ವಯಸ್ಸಲ್ಲ, ಆದ್ರೆ ನನಗಿದ್ದಂತಹ ಬೇರೆ ಬೇರೆ ಪರಿಸ್ಥಿತಿಗಳು ನನ್ನ ಆಗ್ಲಿಲ್ಲ. ಡಿಗ್ರಿ ಆಗಿರ್ಬೇಕಾಗಿತ್ತು. ಇಂದಿರಾ ಗಜರಾಜ್ ಅವರು ರಿಟೈರ್ಡ್ ಆದ್ಮೇಲೆ ಈ ಪರಿಸ್ಥಿತಿ ಕಷ್ಟ ಬರುತ್ತೆ ಅಂತಕ್ಕಂಥದ್ದು ಮುನ್ಸೂಚನೆಯನ್ನು ಕೊಟ್ಟು ಡಿಗ್ರಿಗೆ ನಾನು ಕರೆಸ್ಪಾಂಡೆನ್ಸ್ ಮೈಸೂರು ಯೂನಿವರ್ಸಿಟಿ, ಓಪನ್ ಯೂನಿವರ್ಸಿಟಿನಲ್ಲಿ ನಾನು ತಗೊಂಡೆ. 2 ವರ್ಷ ಮಾಡಿದೆ. 2 ವರ್ಷ ಮಾಡ್ತಿದ್ದಾಗೆ ನನ್ನ ಆರೋಗ್ಯದಲ್ಲಿ ಏರುಪೇರು ಆಯಿತು. BP, ಬ್ಲಡ್ ಪ್ರೆಷರ್ ಶುರು ಆಯಿತು, ಕೊಲೆಸ್ಟ್ರಾಲ್ ಬಂದು ತುಂಬಾ ಸಫರ್ ಆಗಕ್ಕೆ ಶುರು ಮಾಡ್ಬಿಟ್ಟೆ. ಯಾಕೋ ಆಗೋದಿಲ್ಲ. ಇನ್ನೊಂದೇನು ಅಂತಂದ್ರೆ ಅಲ್ಲಿ ತಗೊಂಡಿದ್ದು ಒಳ್ಳೆ ಸಬ್ಜೆಕ್ಟ್ ತಗೊಂಡಿದ್ದು ಸೋಷಿಯಾಲಜಿ, ಸೈಕಾಲಜಿ, ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಏನು ಓದ್ತಾ ಇದ್ರು ನಾನು, ಇಂಗ್ಲಿಷ್ ಮಾತ್ರ ನಾವು ತಲೆಗಳಿಲ್ಲ. ಫಸ್ಟ್ ಇದ್ರಲ್ಲೂ ಉಳ್ಕೊಳ್ತು, ಸೆಕೆಂಡು ಕಷ್ಟ ಆಗ್ತಾ ಬಂತು. ವಿಚಿತ್ರ ಅಂತಂದ್ರೆ
ಸೋಷಿಯಾಲಜಿ ಬರೀ ಪೇಜ್ ಮಚ್ಚಿ ಟೈಟ್ಲ್ಗಳನ್ನು ನೋಡಿದಷ್ಟೇ, ಕ್ವಶನ್ಗಳು ಆನ್ಸರ್ ಒಳ್ಳೆ ಮಾರ್ಕ್ಸ್ ಸಿಕ್ಕಿತ್ತು. ಸೈಕಾಲಜಿ ಫಸ್ಟ್ ಇಯರ್ ಒಳ್ಳೆ ಮಾರ್ಕ್ಸ್ ಸಿಕ್ಕಿತ್ತು. ಇಂಗ್ಲಿಷ್ ಕನ್ನಡ ಬಿಡಿ, ಕನ್ನಡ ಒಂದು ವಿಚಿತ್ರ ಘಟನೆ ಹೇಳ್ತೀನಿ ಕೇಳಿ, ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀನಿ ಗೊತ್ತಾ. ಒಂದು ನಾಟಕದ ಹೆಸರು ಮಾಡ್ತಾ ನನಗೆ, ಇಲ್ಲಿ ನೀನಾಸಂನವರು ಬಂದು ಭಾರತೀಯ ವಿದ್ಯಾಭವನದಲ್ಲಿ ನಾಟಕ ಮಾಡಿದ್ರು. ರಾಮನ್ ಏನೋ ನಾಟಕದ ಹೆಸರು ಮಾಡ್ತಾ ಹೋಗ್ತಾ ಇದೆ, ಸಾಂಸ್ಕೃತಿಕ ಭಾಷೆನೇ ಯೂಸ್ ಮಾಡಿಕೊಂಡು, ನಿಮ್ಗೆ ಏನೋ ನೆನಪಾಗ್ತಾ ಇದೆ ಗೊತ್ತಿಲ್ಲ ಆಯ್ತಾ. ಅದು ನಾಟಕ ಸಬ್ಜೆಕ್ಟ್ ಇದ್ದಿತ್ತು, ಬಹಳ ದೊಡ್ಡ ಮಾರ್ಕ್ಸ್. ಕನ್ನಡವೇ ಕನಕದ ಸರ್ ಯಾವ್ದಾರ ಹೆಸರು ಮಾಡ್ತಾ ಹೋಗ್ತಾ ಇದೆ. ಸೊ ಶ್ರೀರಾಮನಿಗೆ ಸಂಬಂಧಪಟ್ಟದ್ದು, ಹನುಮಂತನಿಗೆ ಸಂಬಂಧಪಟ್ಟ ನಾಟಕ, ಅದು ಸಬ್ಜೆಕ್ಟ್. ಇಡೀ ನಾಟಕವನ್ನು ಪೂರ್ತಿ ಅಬ್ಸರ್ವ್ ಮಾಡಿದೆ, ಓದ್ಬೇಕಾದ ಅವಶ್ಯಕತೆ ಬರಲಿಲ್ಲ, ಒಳ್ಳೆ ಮಾರ್ಕ್ಸ್ ಸಿಗಿತ್ತದು. ಇನ್ನೊಂದ್ 2-3 ರಿಲೆವೆಂಟ್ ನಂಗೆ ಸ್ವಲ್ಪ ಈಸಿ ಆಗಿದ್ದು, ಪಾಸಿಂಗ್ ಮಾರ್ಕ್ಸ್ ಅಲ್ಲಿ ಕನ್ನಡ ತಗೊಂಡ್ರೆ ಅದು ಒಳ್ಳೆ ಮಾರ್ಕ್ಸ್ ಬಂತು. ಇಂಗ್ಲಿಷ್ ಮಾತ್ರ ಉಲ್ಟಾ ಹೊಡಿತು. ಎಷ್ಟು ಬಂತು ಇಂಗ್ಲಿಷ್? ಎಷ್ಟು 18-19 ಅಷ್ಟಲ್ಲೇ ಬಂದಿತ್ತು. 35 ಇತ್ತು. ಸೊ ಅಲ್ಲಿ ಉಲ್ಟಾ ಹೊಡೆದೆ, ಕಡೆಗೆ ಕ್ಲಾಸ್ ಅದು ಇದಂತೆಲ್ಲ ತಗೊಂಡೆ. ಯತ್ನ ಮಾಡಲಿಲ್ಲ, ಮರಳಿ ಸೆಕೆಂಡ್ ಇಯರ್ ತಗೊಂಡೆ. ಸೆಕೆಂಡ್ ಇಯರ್ ಆಫ್ ಇದು ಬಂದಾಗ ನನಗೆ ಹೆಲ್ತ್ ಇದಾಯ್ತು, ಬೇಡ ಸಾಕು ಅಂತ ಹೇಳಿ ಅದನ್ನು ನಿಲ್ಲಿಸ್ಕೊಂಡೆ. ಸೊ ಹಾಗಾಗಿ ಈ ಮೀಡಿಯಾ, ರೇಡಿಯೋ, ಅದ್ರ ಜೊತೆಗೆ ಈ ವಿಜುವಲ್ ಮೀಡಿಯಾ ಬಂದಾಗ ಅಲ್ಲಿ ನಾನು ಮಾಡ್ತಿದ್ದಂಥ ಪ್ರೋಗ್ರಾಮ್ ಇದು ನ್ಯೂಸ್ ರೀಡಿಂಗ್ ಇರ್ಬೋದು. ಅಲ್ಲಿ ನ್ಯೂಸ್ ರೀಡಿಂಗು ಅಷ್ಟೇ, ಈಗ ಏನಾಗಿದೆ ಹೊಸದಾಗಿ ಬಂದಾಗ ನ್ಯೂಸ್ ರೀಡಿಂಗ್ ಏನು ಅಂತ ಗೊತ್ತಿರಲಿಲ್ಲ ಕೆಲವು ಜನಕ್ಕೆ. ಈಗ ಅದನ್ನ ಒಂದು ಅವರಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಶುರು ಮಾಡಿದೆ, ಈ ರೀತಿ ಇರಲಿ. ಯಾಕೆಂದ್ರೆ ಪ್ರೈವೇಟ್ ನಾವು ನೋಡ್ತಾ ಇದ್ವಿ, ದೂರದರ್ಶನ ಏನೋ ಅಥವಾ ಇದೇನೋ, ಕ್ಲಾರಿಟಿಗಳು, ಮಾತಿನ ಕ್ಲಾರಿಟಿ, ಶೈಲಿ, ಪ್ರೆಸೆಂಟೇಷನ್ ಯಾವ ರೀತಿ, ಅದ್ರ ಬಗ್ಗೆ ಮತ್ತೆ ಪ್ರತಿಯೊಬ್ಬರು ಹೇಳ್ಕೊಡ್ತಾರೆ. ನಾನು ಇವತ್ತಿಗೂ ಕೂಡ ಆಕಾಶವಾಣಿಯಲ್ಲಿ ಸುಮಾರು ಜನ ನಾನು ಕೇಳ್ತಾರೆ, ಕ್ಯಾಶುವಲ್ಸ್ ಆಗಿ ಬರೋರು, ಸರ್ ಇದು ಹೇಗೆ ಅದೇ ಹೇಗೆ ಅಂತ. ಸೊ ಅದನ್ನ ಹೇಳುವಾಗ ಸುಬ್ರಹ್ಮಣ್ಯ ಸಪ್ಪಾಜಿ ಅವರು ಕೆಲವು ಜನ ಹೇಳ್ತಾರೆ, ಇವರು ಹೇಳ್ಬಿಡ್ತಾರೆ, ಅವ್ರನ್ನ ಕೇಳಿ, ಅವ್ರನ್ನ ಸಿಕ್ಕಿದಾಗ ಅವ್ರಿಗೆ ಹೇಳ್ಕೊಡ್ತಾರೆ ಅಂತಕ್ಕಂಥದ್ದು. ಏನೇ ಆಗಲಿ ಕಿಶೋರ್, ಒಂದು ಕಥೆ ಇರಲಿ, ಒಂದು ಸ್ಕ್ರಿಪ್ಟ್ ಇರಲಿ, ಏನೋ ಒಂದು ಕವನ ಇರಲಿ, ಒಂದು ನಾಟಕದ ಬುಕ್ ಇರಲಿ, ಒಂದು ಭಾವನೆ ಅಂತಿರುತ್ತೆ, ಅದರಲ್ಲಿ ಒಂದು ಮೂಡ್ ಅಂತಿರುತ್ತೆ. ಆ ಮೂಡನ್ನು ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಪ್ರಯತ್ನ ಪಡ್ಬೇಕಾದ್ದೇ ಇಲ್ಲ, ತಾನಾಗೆ ಬರುತ್ತೆ. ವಿಚಿತ್ರ ಚಾಲೆಂಜಿಂಗ್ ಅಂದ್ರೆ, ಈಗ ನಾನು ರಂಗಭೂಮಿ ಕಲ್ತಿದ್ದೀನಿ, ಸೊ ಅದನ್ನ ಹೇಳ್ತಾ ಇದ್ದೀನಿ ಅಂತಲ್ಲ, ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ನೀವು. ಈಗ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಸರ್, ಒಂದು ಪ್ರಕಟಣೆ, ಒಂದು ಸರ್ಕಾರಿ ಪ್ರಕಟಣೆ ಇರುತ್ತೆ, ಅಥವಾ ಯಾವ ಶಾಪ್ ಒಂದು ಪ್ರಕಟಣೆ ಬರೆದು ಕೊಟ್ಟಿರ್ತಾರೆ ಅನೌನ್ಸರಿಗೆ, ಅವ್ರ ಜೊತೆ ಒಂದು ನಿಧನ ಸುದ್ದಿನೂ ಬರುತ್ತೆ. ಮೂರ್ದು ಒಂದೇ ರೀತಿ ಓದಕ್ಕಾಗತ್ತಾ? ನಿಧನ ಸುದ್ದಿಗೆ ಅದು ಬೇರೆ ಟೋನ್ ಇದೆ, ಅದಕ್ಕೆ ಬೇರೆ ಟೋನ್ ಇದೆ. ಅಡ್ವರ್ಟೈಸ್ಮೆಂಟ್ಗೆ ಸ್ವಲ್ಪ ಮಾಡ್ಯುಲೇಷನ್ ಇದೆ. ಸರ್ಕಾರಿ ಪ್ರಕಟಣೆಗೆ ಅದರದೇ ಆದ ಒಂದು ಪ್ರೋಟೋಕಾಲ್ ಇದೆ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಉಂಟಲ್ಲ, ಯಾರಿಗೂ ಏನದು ಕಬ್ಬಿಣದ ಕಟ್ಟಕಾಯಿ ಅಲ್ವೇ ಅಲ್ಲ. ಇದು ಮೂಲ ರಂಗಭೂಮಿಯ ಕೊಡುಗೆ. ಸೊ ಹಾಗಾಗಿ ಎಲ್ಲಲ್ಲೂ ನಾನು ಜಯಿಸ್ಕೊಂಡು ಬಂದಿದ್ದು ಅಂತಂದ್ರೆ ರಂಗಭೂಮಿಯಿಂದ ಕೊಟ್ಟಿದ್ದನ್ನೇ ಯಾವುದನ್ನ ಕಷ್ಟ ಅಂತಾನೆ ಅನಿಸ್ಲಿಕ್ಕೆ ಶುರು ಆಗ್ಲಿಲ್ಲ. ಅಲ್ಲಿಂದ ನೀವು ಸ್ವಂತದ್ದಾಗಿ ಶುರು ಮಾಡ್ತೀರಿ ಸ್ಟುಡಿಯೋ. ಅದೇ ಹೇಳಿದ್ನಲ್ಲ, ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಅಲ್ಲಿ ಮಾಡ್ತಾ ಇದ್ವಿ. ಯಾವಾಗ ಇಂದಿರಾ ಗಜರಾಜ್ ಅವರು ರಿಟೈರ್ಡ್ ಆಗೋ ಸಂದರ್ಭ ಬಂತು, ಮತ್ತೆ ರಿಸ್ಟ್ರಿಕ್ಷನ್ಗಳು ಬರ್ಲಿಕ್ಕೆ ಶುರು ಆಯಿತು. ಅಡ್ವರ್ಟೈಸ್ಮೆಂಟ್ ಮಾಡೋರು ಸ್ಟೇಷನ್ ಒಳಗಡೆ ಇರಬಾರ್ದು, ಕಮರ್ಷಿಯಲ್ ಹೊರಗಡೆಯಿಂದ ಬರಬೇಕು, ಅದು ಹೊರಗಡೆಯಿಂದ ಬರಬೇಕು. ಇಲ್ಲ ಕ್ಯಾನ್ವಾಸರ್ ಆಗಿರಬೇಕು. ಕ್ಯಾನ್ವಾಸರ್ ಆದರೆ ಅವರು ಟಾರ್ಗೆಟ್ ಇಷ್ಟನ್ನು ಮೇಂಟೈನ್ ಮಾಡಲೇಬೇಕು. ಕ್ಯಾನ್ವಾಸರ್ಗೆ ಬಹಳ ಕಷ್ಟ, ಅದು ಅಲ್ಲಿರ್ಬೋದು, ಆಕಾಶವಾಣಿ ನಿದ್ದು ಮಾಡ್ಬೋದು, ಇಲ್ಲಿಂದ ಏಜೆನ್ಸಿಯಿಂದನೇ ಆಗಬೇಕು ಅಂತ. ಬಟ್ ಇಂದಿರಾ ಗಜರಾಜ್ ಅವರು ಅಲ್ಲೊಂದು ಚಾಲೆಂಜ್ ಕೊಡ್ತಾರೆ ನಮಗೆ, ಸಾಧ್ಯ ಆದ್ರೆ ನೀವು ಇದನ್ನು ಮಾಡಿ, ಇಲ್ಲಿಲ್ಲ ಏಜೆನ್ಸಿ ಮಾಡಿ ಅಂತ. ಇಮಿಡಿಯೇಟ್ ಶೌಕತ್ ಅವ ಅಷ್ಟು ವರ್ಷಗಳನ್ನ ಒಟ್ಟಿಗೆ ಬಂದವ್ರೆ, ಏನ್ ಮಾಡೋಣ ಮಾಡೋಣ ಅಂತ ಕೇಳಿದ್ರೆ, ನಾನು ಹೇಳಿದೆ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ನನ್ನ ಹತ್ರ ಅಷ್ಟಿಲ್ಲ, ಇಲ್ಲ ಏನಾದ್ರು ಮಾಡೋಣ, ಸಿಂಪಲ್ ಆಗಿ ಒಂದು ಸಣ್ಣದಾಗಿ ಮಾಡೋಣ ಸಾಕು ಅಂತೇಳಿ. ಸಣ್ಣದಾಗಿ ಅಂತಂದ್ರು ಅವತ್ತಿನ ಸಮಯದಲ್ಲಿ 3-5 ಲಕ್ಷ ನಮ್ಗೆ ಖರ್ಚಾಗಿದೆ. ಯಾಕಂದ್ರೆ ಕ್ವಾಲಿಟಿ ಮುಖ್ಯ ಆಗಿತ್ತು ನಮಗೆ. ಕ್ವಾಲಿಟಿನ ಮೇಂಟೈನ್ ಮಾಡ್ತಾ ಇದ್ರೆ ನಮ್ಗೆ ಅಲ್ಲಿ ವ್ಯಾಲ್ಯೂ ಇಲ್ಲ. ಯಾಕಂದ್ರೆ ಸ್ಟುಡಿಯೋದಿಂದ ರೆಕಾರ್ಡ್ ಕೊಡ್ಬೇಕಾದ್ರೆ ಆ ಕ್ವಾಲಿಟಿನೇ ಕೊಡಬೇಕು. ಸೊ ಆಕಾಶವಾಣಿಯ ಏನ್ ಮೆಜರ್ಮೆಂಟ್ ಇದೆ ಲಿಮಿಟೆಡ್ ಸ್ಟುಡಿಯೋಗೆ, ಆ ಒಂದು ಇದನ್ನ ಇಟ್ಕೊಂಡೆ ಆ ಮೆಜರ್ಮೆಂಟ್, ಕ್ಯಾಲ್ಕುಲೇಷನ್ಸ್, ಎಕ್ವಿಪ್ಮೆಂಟ್ಸ್, ಎಕೋ ಪ್ರೂಫ್, ಮೈಕ್, ಪ್ರತಿಯೊಂದು ಕೂಡ ಅದೇ ಒಂದು ಲೆವೆಲ್ ಅಲ್ಲಿ ಮಾಡ್ತಾ ಧೈರ್ಯ ಇರಲಿಲ್ಲ. ಯಾಕೆಂತಂದ್ರೆ ಇದು ಬೆಂಗಳೂರು ಅಲ್ಲ, ಮೈಸೂರು ಅಲ್ಲ, ಇರ್ತಕ್ಕಂಥ ಪುಟ್ಟ ಜಿಲ್ಲೆ, ಏನ್ ಮಾಡೋದು. ಆದ್ರೆ ಒಂದು ಏನಿತ್ತು ಅಂತಂದ್ರೆ ಮಳೆಗಾಲ ನಮ್ಗೆ ಡೌಟ್ ಇತ್ತು. ಬೇರೆ ಸೀಸನ್ ಈ ಜನವರಿ, ಡಿಸೆಂಬರ್, ಆಫ್ಟರ್ ಡಿಸೆಂಬರ್ ಇಂದ ಜೂನ್ ತನಕ ಧೈರ್ಯ ಇತ್ತು. ಯಾಕೆಂತಂದ್ರೆ ಹಬ್ಬ ಹರಿದಿನಗಳು ಜಾಸ್ತಿ ಇಲ್ಲಿ, ಅವಾಗ್ಲೂ ಕೊಡ್ತಾ ಇದ್ರು ನಾವು ಅಲ್ಲಿದ್ದಾಗಲೂ. ಇದು ಬರ್ತದಲ್ಲ, ಏನೋ ಮ್ಯಾನೇಜ್ ಮಾಡ್ಕೊಂಡು ತುಂಬಾ ಏನು ಆದಾಯ ಅಲ್ಲ, ನೋಡೋಣ ಅನ್ಕೊಂಡು ಶುರು ಮಾಡಿದ್ವಿ. ಅವನೇ ಇನ್ವೆಸ್ಟ್ಮೆಂಟ್ ಅವಾಗ ಚೆನ್ನಾಗಿ ಅವ್ನು ಮಾಡ್ದ, ನಾನೊಂದು ಸ್ವಲ್ಪ ಮಾಡ್ಕೊಂಡು ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿಯ ಅನುಭವ ಇದ್ದಿದ್ದರಿಂದ ನಮ್ಗೆ ಇದೊಂದು ಚಾಲೆಂಜ್ ಆಗಿ ಬಂತು.
ಮಾಡ್ಕೊಂಡು ಹೋದ್ವಿ. ಇವತ್ತೇನಾಗಿದೆ ಅಂತಂದ್ರೆ ರಿಪೀಟೆಡ್ ಇದೆಲ್ಲ ನಮ್ಮ ಬರ್ತಾ ಇದೆ. ಈಗ ಅದೊಂದು ಇನ್ನೊಂದೇನು ಅಂತಂದ್ರೆ ನಾವು ಇಲ್ಲಿ ಕೂತ್ಕೊಂಡು ಆಲ್ ಓವರ್ ಇಂಡಿಯಾ ರೇಡಿಯೋಗೆ ನಾವು ಆಡ್ ಅನ್ನು ಕೊಡ್ಬೋದು, ಇಲ್ಲೇ ರೆಕಾರ್ಡ್ ಮಾಡಿ ಕಳಿಸ್ಬೋದು. ಪ್ರಾಸೆಸ್ ಕಾಂಟ್ರಾಕ್ಟ್ ಪೇಪರ್ ಕಳಿಸೋದು ಮಾಡೋದು ಪೇಮೆಂಟ್ಸ್ ಎಲ್ಲ ಇದೆ. ಸೊ ಅದು ಎಲ್ಲಿ ಬೇಕಾದ್ರೆ ನಾವು ಕೊಡೋದು. ಈಗ ನಾವು ಮೈಸೂರಿಗೆ ಕಳಿಸ್ತೀವಿ, ಹಾಸನ ಕಳಿಸ್ತೀವಿ, ಮಂಗಳೂರು ಕಳಿಸ್ತೀವಿ, ಬೆಂಗಳೂರಿಗೂ ಕಳಿಸಿದ್ದಿದೆ. ಸೊ ಹಾಗಾಗಿ ಅದೊಂದು ಹೊಸ ಪ್ರಯೋಗ ಆಯ್ತು. ಆಮೇಲೆ ಬೇರೆ ಬೇರೆ ಸ್ಟುಡಿಯೋಗಳು ಆದವು, ಬಟ್ ಈ ಲೆವೆಲ್ಗೆ ಆಗಿಲ್ಲ. ಒಮ್ಮೆ ಕ್ಲಿಕ್ ಆಗ್ಬಿಟ್ರೆ ನಿಮ್ಮ ಹಿಂದೆ ಅದೊಂದು ಕೈ ಹಿಡಿದಿದೆ. ಈಗ ಮಾಡಿದಕ್ಕೆ ಸಾರ್ಥಕತೆ ಇದೆ. ಒಂದೊಂದ್ಸರಿ ಅನ್ಸುತ್ತೆ ಸ್ವಲ್ಪ ದೊಡ್ಡದು ಮಾಡ್ಬೇಕು. ಈಗ ಶೌಕತ್ ಹೇಳ್ತಾರೆ ಇಲ್ಲ ಬಿಟ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಮಾಡಲ್ಲ, ಬೇಡಪ್ಪ ಲಿಮಿಟೆಡ್ ಅಲ್ಲೇ ಹೋಗು. ಯಾಕಂದ್ರೆ ದೊಡ್ಡದಾಗಿ ಇನ್ವೆಸ್ಟ್ ಮಾಡಿ ಅಷ್ಟು ರಿಟರ್ನ್ಸ್ ಬರ್ಬೇಕು ಅಂತ ನಾವು ಇನ್ನೊಂದು 2-3 ವರ್ಷ ವೇಟ್ ಮಾಡ್ಬೇಕಾಗುತ್ತೆ. ಬೇಡ, ಸಾಕಿಷ್ಟು. ಈಗ ಕೆಲವು ಕಲಾವಿದರು ಇರ್ತಾರೆ, ಈಗ ಏನಾಗಿದೆ ಅಂತಾರೆ, ಈ ಸಿಂಗಿಂಗ್ ಟ್ರೆಂಡ್ ಅಂತ ಒಂದು ಬಂದಿದೆ ಗೊತ್ತಾ. ಈಗ ಟ್ರೋಲಿಂಗ್, ಈಗ ಹಾಡು ಯೂಟ್ಯೂಬ್ ಇಲ್ಲಿ ಅಂತ ಅದಕ್ಕೆ ಅವರು ಮನೇಲೂ ಮಾಡ್ಕೊಳ್ತಾರೆ. ಕೆಲವೊಬ್ರು ಸ್ಟುಡಿಯೋದಲ್ಲಿ ಹೋಗಿ ಮಾಡಿ ಅದನ್ನು ಟ್ರೋಲ್ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಕೆಲವು ನನ್ನ ಆತ್ಮೀಯ ಸಿಂಗರ್ಸ್ ಇದ್ದಾರೆ, ಫಿಮೇಲ್ ಇರ್ಬೋದು, ಎಲ್ಲ ಬೆಳೆ ನೀವೊಂದು ಅದನ್ನ ಒಂದು ಫೆಸಿಲಿಟಿ ಮಾಡಿಕೊಡಿ, ನಮ್ಗೆಲ್ಲ ಮಾಡ್ಬೇಕು. ನಾವು ಕೆಲವು ಕಡೆ ಹೋಗ್ತೀವಿ, ಅದಕ್ಕೆ ಇಷ್ಟು ತಗೊಳ್ತಾರೆ, ಅದೆಲ್ಲ ಕಾಸ್ಟ್ಲಿ ಆಗುತ್ತೆ, ಅದು ಇದು ಅಂತ. ಹೌದು, ಕಾಸ್ಟ್ಲಿನೇ, ಎಕ್ವಿಪ್ಮೆಂಟ್ಸ್ ಎಲ್ಲ ಕಾಸ್ಟ್ಲಿನೇ, ಅದೇನು ಮಾಡ್ಲಿಕ್ಕಾಗಲ್ಲ. ಸರಿ ನೋಡೋಣ ಅಂತ ಹೇಳ್ತೀವಿ, ಬಟ್ ನಮ್ಗೆ ಅದು ಗ್ಯಾರಂಟಿ ಇಲ್ಲ ಆಗತ್ತೆ ಅಂತ. ಬಟ್ ಆಗತ್ತೆ ಏನಂತಂದ್ರೆ ಡಬ್ಬಿಂಗ್ ಸ್ಟುಡಿಯೋ ಮಾಡಿ ಅಂತ ಒಂದು ಆಫರ್ ಬಂತು ನಮ್ಗೆ ಮೂವಿಗೆ. ಡಬ್ಬಿಂಗ್ ಸ್ಟುಡಿಯೋ ಯಾರು ಇಲ್ಲಿ ತನಕ ಹುಡ್ಕೊಂಡ್ ಬರ್ತಾರೆ? ಇಲ್ಲ ಆಗ್ತಕ್ಕಂಥದ್ದು ವರ್ಷಕ್ಕೆ 1-2 ವರ್ಷಕ್ಕೊಂದು ಬಡ್ಜೆಟ್. ಮತ್ತೆ ಇನ್ನೊಂದೇನು ಅಂತಂದ್ರೆ ಹಿತ್ತಲ ಗಿಡ ಮದ್ದಲ್ಲ. ಅದು ಈ ಮಾತನ್ನ, ಈ ಪದವನ್ನು ಬಳಸಲಿಕ್ಕೂ ಕಾರಣ ಇದೆ. ನೀವು ಮಾಡಿದ್ದಕ್ಕೆ ಇಲ್ಲಿ ಬೆಲೆ ಕಟ್ಟೋದಿಲ್ಲ. ಅದೇ ನೀವು ಹೊರಗಡೆ ಹೋದಾಗ ಬೆಲೆ ತೆತ್ತು ಬರ್ತೀರಿ, ಕೊಟ್ಟು ಬರ್ತೀರಿ. ಅದು ಈ ಫೀಲ್ಡ್ ಅಂತ ಎಲ್ಲ ಫೀಲ್ಡ್ ಅದು ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಹಾಗಾಗಿ ಚೂಸ್ ಬೈ ನೋಡಿ, ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ, ಅದಕ್ಕೆ ಅದರದ್ದು ತಾರೀಫ್ಗಳಿವೆ, ಪ್ರೊಡಕ್ಷನ್ ಚಾರ್ಜ್ ಎಕ್ಸ್ಟ್ರಾ ನಾವು ಹಾಕೊಳ್ಳೋದಷ್ಟೇ. ಅದು ಮಾಡಲೇಬೇಕು, ವಿಧಿ ಇಲ್ಲ ನಮಗೆ ಮೇಂಟೆನೆನ್ಸ್ಗೆ. ಇದು ಮೈಕ್ ಅನೌನ್ಸ್ಮೆಂಟ್ಸ್. ಈಗ ನಮ್ಮ ಸ್ಟುಡಿಯೋದಲ್ಲಿ ಪಕ್ಕಾ ಚೆನ್ನಾಗಿ ಬರ್ತದೆ, ಪ್ರೊಡಕ್ಷನ್ ಚೆನ್ನಾಗಿ ಮಾಡ್ತಾರೆ ಅನ್ನೋದ್ರಿಂದ ಮೈಕ್ ಅನೌನ್ಸ್ಮೆಂಟ್ಸ್ ಮಾಡ್ಕೊಡ್ತಾ ಇದ್ವಿ. ಟೆಂಪಲ್ಸ್ ಇರ್ಬೋದು, ಬೇರೆ ಬೇರೆ ಫಂಕ್ಷನ್ಗಳಿರ್ಬೋದು, ಅದಕ್ಕೂ ಇದೆ. ಹೆಗ್ಗಳಿಕೆ ಅಂತಲ್ಲ, ನಮ್ಮಲ್ಲಿ ದಸರಾದಲ್ಲಿ ನಿಮಗೆ ಮೇನ್ ನಾವು ಕ್ಲಿಕ್ ಆಗಿದ್ದೇನು ಅಂತಂದ್ರೆ ದಸರಾ ರೆಕಾರ್ಡಿಂಗ್. ಮೊದಲು ಆಕಾಶವಾಣಿನಲ್ಲಿ ಮಾಡ್ತಾ ಇದ್ರು, ಬಟ್ ಆಕಾಶವಾಣಿ ಮಾಡೋ ಏನಂದ್ರೆ ಅಲ್ಲಿ ಸ್ಟುಡಿಯೋ ಚಾರ್ಜಸ್ ಕಾಸ್ಟ್ಲಿ. ಅವರಿಗೆ ಇಷ್ಟು ಅಂತ ಕಟ್ಟಬೇಕು, ಅಲ್ಲಿ ಎಷ್ಟು ಅವರ್ ಆಗುತ್ತೋ ಗೊತ್ತಿಲ್ಲ, ಅದು ಕಾಸ್ಟ್ಲಿ ಆಗ್ತಾ ಬಂತು. ಈ ಸ್ಟುಡಿಯೋ ಬಂದಾಗ ನಮಗೆ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಬಹುದು. ದಸರಾ ಇನ್ನೊಂದೇನು ಅಂತಂದ್ರೆ ವಿಶೇಷವಾಗಿ ಮತ್ತೊಂಥರ ಹೆಸರು ತಂದು ಕೊಡ್ತು ನನಗೆ. ನಿಮಗೂ ನಿಮ್ಮ ಸಂಸ್ಥೆಗೂ ಎರಡಕ್ಕೂ ಆಕಾಶವಾಣಿ ಮಾಡಿದಾಗ ಧ್ವನಿ ನನಗೆ ಇದ್ದಿದ್ರಿಂದ ಮಾಡ್ತಾ ಬಂತು. ಆದ್ರೆ ಎಲ್ಲವೂ ಒಂದೇ ಒಂದು ಬೇಸರ ಏನಂತಂದ್ರೆ ಒಂದು ಫಿಕ್ಸ್ ಮಾಡ್ಬಿಟ್ರು ನಮ್ಮ ಮಡಿಕೇರಿ ದಸರಾದ ರಾಕ್ಷಸ. ಕಡೆಗೆ ಏನ್ ಮಾಡ್ತಿದ್ದೆ ಅಂತಂದ್ರೆ ನಾನೇ ಅವಾಯ್ಡ್ ಮಾಡ್ತಿದ್ದೆ. 10-12 ಮಂಟಪದಲ್ಲಿ ಎಲ್ಲವೂ ರಾಕ್ಷಸರೇ, ಬೇಡಿಕೆನೂ ಬಂತು, ಎಲ್ಲರೂ ಬರೋರು. ಇಲ್ಲ ಸರ್ ನಿಮ್ಮ ಬೇಡಪ್ಪ ಅಂತಂದ್ರೆ ಬೇಡ, ಎಲ್ಲರೂ ರಾಕ್ಷಸಗಳು, ಎಲ್ಲಾ ಕಥಾ ಹಂದರಗಳು ಒಂದೇ ರೀತಿ ಇರ್ತವೆ. ಎಲ್ಲ ಕಡೆ ಜಡ್ಜ್ಗಳು ತಲೆ ಕೆಟ್ಟ ಹೋಗುತ್ತೆ. ಎಲ್ಲೋದ್ರು ಇವಂದೆ ಅಂತಕ್ಕಂಥ ಇದು ತಗೊಳ್ತೀವಿ. ಇಲ್ಲ ಅಂತಲ್ಲ, ಒಂದು 4-5 ಮಂಟಪ, ಮಡಿಕೇರಿಯ ದಸರಾ ಮಂಟಪಗಳನ್ನ ನಾವು ತಗೊಂಡು ಪ್ರೊಡಕ್ಷನ್ ಕೂಡ ಮಾಡ್ಕೊಡ್ತಾ ಇದ್ದೀವಿ. ಸೊ ಅಲ್ಲಿಗೆ ಈಗ ನಂದು ಏನಂತಂದ್ರೆ ನನಗೆ ನಾನು ಹುಡುಕೋದೇನು ಗೊತ್ತಾ, ಎಲ್ಲೋ ಒಂದು ಕಡೆ ಒಬ್ಬ ಕಲಾವಿದ ಒಬ್ಬನಿಗೆ ಸೀಮಿತ ಆಗಬಾರ್ದು, ಅವನು ಮತ್ತೊಬ್ಬ ಬೆಳೀತಾ ಬರಬೇಕು ಅಂತಕ್ಕಂಥದ್ದು. ಸೊ ಕೊಡಗಿನಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ಏನಾಗಿತ್ತು ಅಂತಂದ್ರೆ ಇದ್ರ ಕೊರತೆ ಇತ್ತು. ನಿಮಗೂ ಅನುಭವ ಇದೆ, ನಾವು ಹುಡುಕ್ತಿದ್ವಿ, ನಿಮ್ಮನ್ನು ಕರೀತಿದ್ದೆ, ಇನ್ನೇನಾದ್ರು ಇದಾರ ಬನ್ನಿ ಮಾಡಿ. ಬಂದಾಗ ಅವ್ರಿಗೊಂಥರ ಮುಜುಗರ, ಓಪನ್ ಆಗಲ್ಲ. ಓಪನ್ ಆಗಲ್ಲ ಅದಕ್ಕೆ ಕಾರಣಗಳು ಅಭ್ಯಾಸ ಇರೋದಿಲ್ಲ, ಮಾಡ್ಕೊಡ್ಬೇಕು ಅಂತಕ್ಕಂಥದ್ದು. ನನಗೆ ರಿಸ್ಕ್ ಆಗ್ತಿದ್ದೇನು ಅಂತಂದ್ರೆ ಎಲ್ಲಾ ಪಾತ್ರಗಳನ್ನು ನಾನು ಅವ್ರ ಜೊತೆಗೆ ಮಾಡಿ ಅವ್ರಿಗೆ ಅಭ್ಯಾಸ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟ ಅನ್ಸುತ್ತೆ. ಒಂದು ವಾರ ತನಕ ನನ್ನ ವಾಯ್ಸ್ ಸರಿ ಇರೋದಿಲ್ಲ, ಅದಕ್ಕೆ ರೆಸ್ಟ್ ಬೇಕು. ಒಬ್ಬ ಮನುಷ್ಯನಿಗೆ ಕಂಟಿನ್ಯೂಸ್ ಆಗಿ ಮಾತಾಡೋದು ಬರೀ 2 hours ಮಾತ್ರ ಕೆಪಾಸಿಟಿ. ಇದು ನಮಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಕಂಟಿನ್ಯೂಸ್ ಮಾತಾಡಿದ್ರೆ 2 hours, ಅದಾದ್ಮೇಲೆ ರೆಸ್ಟ್ ಕೊಡಲೇಬೇಕಿಲ್ಲ, ಅಂದ್ರೆ ವಾಯ್ಸ್ ಆಗುತ್ತೆ. ಇದು ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕಂದ್ರೆ ರಾಜ್ಯ ಮಟ್ಟದ ಒಂದು ಕ್ವಿಜ್ ಕಾಂಪಿಟೇಷನ್ ಆಗುತ್ತೆ ಮಡಿಕೇರಿನಲ್ಲಿ. ಆ ರಾಜ್ಯ ಮಟ್ಟದ ವಿವೇಕಾನಂದ ಜನ್ಮದಿನದ ಇದರಲ್ಲಿ ರಾಜ್ಯ ಮಟ್ಟದ ಒಂದೊಂದು ಸ್ಟೇಷನ್ ಆಗ್ತಾ ಹೋಗುತ್ತೆ. 1 ವರ್ಷ ಮಾಡಿದಾಗ ಆ ಕ್ವಿಜ್ ಅನ್ನು ನಡೆಸ್ತಕ್ಕಂಥ ಜವಾಬ್ದಾರಿನ ನಾನು ಕೊಡ್ತಾರೆ. ರಾಜ್ಯ ಮಟ್ಟದ ಕ್ವಿಜ್ ಅನ್ನು ಕಂಟಿನ್ಯೂಸ್ ಪ್ರಾಸೆಸ್ ಇದ್ರೆ ನಾವು ಮಾಡೋ ದಿನ ಏನೂ ಇದ್ದಿಲ್ಲ, ಬರೀ ಗಾಲಿನಲ್ಲಿ ಮಾತಾಡ್ತಿದ್ದೆ. ಸೊ ಅವಾಗಿಂದ ನಾನು ಅದು ಆಯ್ಚರ್ಕನ್ನು ತಗೊಳ್ತೇನೆ. ಮತ್ತೆ ಎಕ್ಸರ್ಸೈಸಸ್ ಇದೆ ತುಂಬಾ, ವಾಯ್ಸ್ ಕಲ್ಚರ್ಗೆ ಎಕ್ಸರ್ಸೈಸ್, ಅದು ಡೈಲಿ ಮಾಡ್ತಾ ಇರ್ತೀನಿ ನಾನು. ಇವಾಗಲೂ ಈ ಸಿಗರೇಟ್ ಹೇಳಿದವರೆಲ್ಲ ಚೆನ್ನಾಗಿ ವಾಯ್ಸ್ ಕೊಡ್ತಾರೆ ನಿಜ.
ಹೇಳ್ತಾರೆ, ಬಟ್ ನನಗೆ ನಾನು ಸ್ಮೋಕರೇ. ಬಟ್ ಹಾಗೆ ಅಂತ ಏನೂ ಇಲ್ಲ, ಅದು ನಾವು ಉಳಿಸ್ಕೊಂಡ ರೀತಿ. ಈಗ ಸಿಗರೇಟ್ ಸೇಂತ ಇರೋರು ವಾಯ್ಸ್ಗಳನ್ನು ನೋಡಿದೀವಿ. ಕಾಮನ್ ಥಾಟ್ ಇದೆ, ಅವ್ನು ಯಾವ್ದು ಒಳ್ಳೆ ಸಿಂಗರ ಅಥವಾ ಇನ್ನೋ ದೊಡ್ಡ ಅನೌನ್ಸರ ಇನ್ನೇನೋ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರ, ಒಂದು ಸಿಗರೇಟ್ ಹಿಡಿದ್ರೆ ಮಾತ್ರ ಒಂದು ವಾಯ್ಸ್ ಚೆನ್ನಾಗಿ ಗಡಿಸ್ತಾನ ಸಿಗುತ್ತೆ. ಗೊತ್ತಿಲ್ಲ, ನನ್ನ ಸುಮಾರು ಜನ ಅದನ್ನು ಹೇಳಿದ್ದಾರೆ, ಬಟ್ ಏನು ಅಂತ ಗೊತ್ತಿಲ್ಲ. ಬಟ್ ಏನು ನಾನು ದಿನ ಸಮೃದ್ಧ ಸ್ಮೋಕ್ ಮಾಡ್ತಿದ್ದೆ, ಇಲ್ಲ ಅಂತಲ್ಲ. ರೆಸ್ಟ್ರಿಕ್ಷನ್ ಅವಾಗ ನಾವಿದ್ದ ಹೆಗ್ಗೋಡೆ ಏನಂತಂದ್ರೆ ಬರೀ ಅದಷ್ಟು ಇದು ಮಾತ್ರ, ಥಿಯೇಟರ್, ಸ್ಕೂಲ್, ಸಣ್ಣ ಕ್ಯಾಂಪಸ್ ಅಷ್ಟೇ ಇವತ್ತು ಬೆಳೆದಿದೆ. ಸೊ ಅಲ್ಲಿ ಕೂಡ ನಾನು ಸ್ಮೋಕ್ ಮಾಡ್ತಾ ಇದ್ದೆ, ಅಭ್ಯಾಸ ಇತ್ತು, 10th ಇಂದಾನೆ ಇದೆ ಅಂತ ಹೇಳಿದ್ನಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಜಾಸ್ತಿ ಆಗಿತ್ತು ನನಗೆ, ಯಾಕಂದ್ರೆ ಯಾರು ಗೊತ್ತಿರ್ಲಿಲ್ಲ ನಾವೇ. ಬಟ್ ಅಲ್ಲಿ ವಾಯ್ಸ್ ಕಲ್ಚರ್ ಕಲ್ಸೋದಿದೆಯಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ತುಂಬಾ ಎಕ್ಸಸ್ ಇದೆ. ಹಿಂದೂಸ್ತಾನಿ ಬೇಸಿಕ್ ಆಗಿದೆ ನಮಗೆ, ವಾಯ್ಸ್ಗೋಸ್ಕರನೇ. ಹಿಂದೂಸ್ತಾನಿ ಸಂಗೀತದ ಬೇಸಿಕ್ ಆಗುತ್ತೆ. ಅದಾದ್ಮೇಲೆ ವಾಯ್ಸ್ಗಿಂತಾನೆ 1 hour ಮಾಡ್ತೀವಿ, ಯೋಗಾಸನ. ಸೊ ಇದೆಲ್ಲದರ ಒಂದು ಪರಿಣಾಮ ಏನಂದ್ರೆ ವಾಯ್ಸ್ ಕಲ್ಚರ್ ಅಂತ. ಸೊ ಅದು ದಸರಾದಲ್ಲಿ ಯೂಸ್ ಆಗ್ತಾ ಬಂತು. ಅದ್ರ ಜೊತೆಗೆ ದಸರಾ ರೆಕಾರ್ಡ್ ಒಂದಷ್ಟು ಕಲಾವಿದರನ್ನ ಬೆಳೆಸಲಿಕ್ಕೆ, ವಾಯ್ಸ್ ಆರ್ಟಿಸ್ಟ್ ಗಳನ್ನ ಬೆಳೆಸಲಿಕ್ಕೆ ನನಗೆ ಅವಕಾಶ ಬಂದ್ರು. ಅದನ್ನ ಮಾಡ್ತಿದ್ದಾಗ ನನ್ನೊಂದು ಕನಸಿದೆ, ಇನ್ನೂ ಕನಸಿದೆ. ಒಂದು ಸ್ಕೂಲ್ ಓಪನ್ ಮಾಡಬೇಕು, ಒಂದು ಡ್ರಾಮಾ ಸ್ಕೂಲ್ ಇರ್ಬೋದು, ಅಥವಾ ಎಲ್ಲ ಕಂಪ್ಲೀಟ್ ಒಂದು ಇದರಲ್ಲಿ ಶೆಡ್ ಒಳಗಡೆ ಸಿಗ್ತಕ್ಕಂಥದ್ದು. ಅದು ಸಂಗೀತ ಇರ್ಬೋದು, ರಂಗಭೂಮಿ ಇರ್ಬೋದು, ಇದಿರ್ಬೋದು, ಪ್ರತಿಯೊಂದು ಕೂಡ ಲ್ಯಾಂಗ್ವೇಜ್ಗಳ ಬಗ್ಗೆ ಇರ್ತಕ್ಕಂಥದ್ದು, ಸ್ಪೆಷಲಿ ಕನ್ನಡ ಮಾತಾಡೋದ್ರ ಬಗ್ಗೆನೆ. ಸೊ ಇದನ್ನೆಲ್ಲ ಒಂದು ಕನಸಿತ್ತು, ಬಟ್ ಆಗುತ್ತೆ ಗೊತ್ತಿಲ್ಲ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಇಂಟ್ರೆಸ್ಟ್ ನ ಕೇಳ್ಕೊಂಡ್ ಬರ್ತಾ ಇದ್ದಾರೆ. ಸರ್ ನಾನೊಂದು ವಾಯ್ಸ್ ಕೊಡ್ಬೋದಾ, ನಾನೊಂದು ವಾಯ್ಸ್ ಕೊಡ್ಬೋದು. ಬಟ್ ಆ ಇಂಟ್ರೆಸ್ಟ್ ಬಂದಾಗ ಕೆಲವು ವಾಯ್ಸ್ ಆಗೋದಿಲ್ಲ, ಹೇಳದೇನೂ ಇರಕ್ಕಾಗಲ್ಲ, ಏನು ಮ್ಯಾನೇಜ್ ಮಾಡಿ ಬಿಡ್ತಕ್ಕಂಥ. ಈ ವರ್ಷ ತುಂಬಾ ಎಫೆಕ್ಟ್ ಆಗಿದೆ ಅದು. ಒಂದಷ್ಟು ಜನ ಹುಡುಗಿರು, ಕಾಲೇಜ್ FMC ಕಾಲೇಜು ಹುಡುಗಿರು ಒಂದಷ್ಟು ಬಂದಿದ್ರು, ಬೇರೆ ಬೇರೆ ಇದರಿಂದ ಸರ್ ನನ್ಗೊಂದು ಅವಕಾಶ ಆಗ್ಬೋದಾ, ಕೊಡ್ಬೋದಾ, ಈಗೆಲ್ಲ ನಡೀತಾ ಹೋಗ್ತದೆ. ಬಟ್ ಎಲ್ಲವೂ ಕೂಡ ಏನು ಅಂತಂದ್ರೆ, ಯಾಕೆ ಇಷ್ಟನ್ನ ಒಂದು ಸಲೀಸಾಗಿ ನೀವು ಕೇಳಿದಾಗ ಓಪನ್ ಆಗ್ತಾ ಇದೀನಿ, ಓಪನ್ ಆಗಿ ಮಾತಾಡ್ತಾ ಇದೀನಿ ಅಂತಂದ್ರೆ, ಅವಕಾಶಗಳು ಸಿಗೋದು ಬಹಳ ಅಪರೂಪ. ಸಿಕ್ಕಿದ ಅವಕಾಶವನ್ನ ನಾನೆಲ್ಲೋ ಒಂದ್ ಕಡೆ ಆಯ್ಕೊಳ್ಳಿ ಅಂತ ಹೇಳೋದಿಲ್ಲ, ಆಯ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ, ಬಾಚ್ಕೊಳ್ಳಿ ಅಂತ ಹೇಳ್ತೀನಿ. ಬಾಚ್ಕೊಳ್ಳಿ. ಆ ಬಾಚ್ಕೊಂಡಾಗ ಎಲ್ಲೋ ಒಂದ್ ಕಡೆ ಎಲ್ಲವೂ ಸಿಗುತ್ತೆ ಅಂತನೂ ಅಲ್ಲ, ನಿಮ್ಮ ಆಯ್ಕೆಯ ಕೆಲವೊಂದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಅದನ್ನು ಮುಂದುವರಿರಿ, ಬೆಳೀತಾ ಹೋಗ್ತೀರಿ ಅಂತಕ್ಕಂಥದ್ದು. ಈಗ ನಿರೂಪಣೆ, ಕಾರ್ಯಕ್ರಮ ನಿರೂಪಣೆ ಅಂತ ಒಂದು ಬಂತು. ಅದು ಅಷ್ಟೇ, ಆಕಾಶವಾಣಿಯಿಂದಾನೇ ನನಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಧ್ವನಿ ಮೂಲಕ. ಸರ್ಕಾರಿ ಕೆಲಸ, ಮುಖ್ಯಮಂತ್ರಿಗಳ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ, ಅಥವಾ ಕಲ್ಚರಲ್ ಪ್ರೋಗ್ರಾಮ್ ಅದನ್ನ ಮಾಡ್ತಾ ಇದ್ದೀನಿ. ದಸರಾ ಸತತವಾಗಿ 11 ವರ್ಷ ನಾನು ನಿರೂಪಣೆ ಮಾಡಿದ್ದೀನಿ, 10 ದಿನಗಳು ಬೇರೆ ಬಿಡದೆ. ಬೇರೆ ಬೇರೆ ಕಾರ್ಯಕ್ರಮ, ಎಲ್ಲವೂ ವ್ಯತ್ಯಾಸ. ಪ್ರತಿ ಕಾರ್ಯಕ್ರಮ ವ್ಯತ್ಯಾಸ ಇರುತ್ತೆ. ಸೊ ನಿರೂಪಣೆ ಅಂತಂದಾಗ ಒಂದಷ್ಟು ಜನ ನನ್ನ ಜೊತೆ ಬೆಳೆದಿದ್ದಾರೆ. ಇವತ್ತು ಒಳ್ಳೆ ನಿರೂಪಕರಾಗಿ ಕಾರ್ಯಕ್ರಮ ನಿರೂಪಿಸ್ತಾ ಇದ್ದಾರೆ. ಈಗ ನನ್ನನ್ನು ಕೇಳ್ತಾರೆ, ಸರ್ ಯಾರಾದ್ರು ಇದಾರ, ನೀವು ಬರ್ಬೇಕು ಅಂತ. ಕೆಲವೊಂದು ನಾನು ತುಂಬಾ ಚೂಸಿ ಈಗೀಗ. ಯಾಕಂದ್ರೆ ಎಲ್ಲವೂ ಒಂದ್ ಕಡೆ ಎಲ್ಲವೂ ಮಾದೇಶ ಬೆಳೆಯಪ್ಪ ಆಗ್ಬಾರ್ದು, ಬೇರೆಯವ್ರು ಬರ್ಲೇಬೇಕು ಅಂತ ನಾನೇ ಸಜೆಸ್ಟ್ ಮಾಡ್ತೀನಿ. ನೋಡಿ, ಇಂಥವ್ರು ಇದ್ದಾರೆ ಅಂತ. ಕೆಲವೊಂದನ್ನು ಅನಿವಾರ್ಯವಾಗಿ ಹೇಳ್ತಾರೆ, ಇಲ್ಲ ನೀವೇ ಬೇಕೇ ಬೇಕು. ಸೊ ರೈಟ್, ಹೋಗ್ತೀನಿ, ಮಾಡ್ಕೊಡ್ತೀನಿ. ಕೆಲವೊಂದು ಕೆಟ್ಟ ಅನುಭವಗಳು ಆಗ್ತವೆ. ಈಗ ನಿರೂಪಣೆ ಅಂತಂದಾಗ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನನಗೆ ಬೇಕು ಅಂತಲ್ಲ ನಾನು ಕೇಳ್ತಾ ಇರೋದು, ಮುಂದೆ ಬರ್ತಕ್ಕಂಥ ಪ್ರತಿಭೆಗಳಿಗೆ ಅದರ ಫಲ ಸಿಗಬೇಕು ಅಂತಕ್ಕಂಥದ್ದು. ಯಾಕೆ ಇಡ್ಲಿ ಗಿಡ ಮದ್ದಲ್ಲ ಅಂತ ಹೇಳಿದ್ರೆ, ನಮ್ಮವರು ಏನೂ ಇಲ್ಲದೆ ಬಂದದ್ದು ಇದೆ, ಅವರಾಗಿ ನಾನು ಕೇಳದೆ ಕೊಟ್ಟ ಜಾಗವೂ ಇದೆ. ಕೆಲವೊಂದು ನಾನು ಡಿಮಾಂಡ್ ಮಾಡಿ ತಗೊಂಡಿದ್ದೆ. ಇಲ್ಲ, ನಂದು ಡಿಮಾಂಡ್ ಇದೆ. ಈಗ ಎಷ್ಟು ಅವ್ರಿಗೆ ಇಷ್ಟು ನಾನು ಮಾಡೋರ್ಗು ಹೇಳ್ತೀನಿ, ಅವ್ರಿಗೂ ಅಷ್ಟೇ ಕೊಡ್ಬೇಕು. ಯಾಕೆಂತಂದ್ರೆ ನಾವು ಸುಮ್ಮನೆ ಬಿದ್ದಿಲ್ಲ, ನಾವು ಏನು ಮಾಡ್ತೀವಿ, ನಮಗೂ ಶ್ರಮ ಇರುತ್ತೆ, ನಮ್ಮ ಸಮಯ ಮಾಡ್ತೀವಿ, ಆಯ್ತಾ. ಸೊ ಇಂಥದ್ದಿರುವಾಗ ಆ ಬೆಳೆಸ್ತಕ್ಕಂಥವ್ರು ಹೇಳ್ತಾರೆ, ಇವತ್ತು 60 ಜನ ಕೇಳ್ತಾರೆ, ಯಾರು ಇದ್ರೆ ಸಜೆಸ್ಟ್ ಮಾಡಿ, ನೀವು ಬರ್ರಿ, ಇಲ್ಲ ಇಂಥವ್ರು ಸಜೆಸ್ಟ್ ಮಾಡ್ತೀನಿ. ಸೊ ಆ ರೀತಿ ಇದೆ. ಇನ್ನೊಂದಷ್ಟು ಜನ ಬೆಳೆಸ್ಬೇಕು ಅಂತ ಆಸೆ ಇದೆ. ಸೊ ನಡೀತಾ ಹೋಗ್ತಾ ಇದೆ ಅಷ್ಟೇ. ಈಗ ನಿಮ್ಮ ಫ್ಯಾಮಿಲಿ ಹೇಗಿದೆ? ಈಗ ಫ್ಯಾಮಿಲಿ ಈಗ ತಾಯಿನೂ 8 ವರ್ಷಗಳ ಹಿಂದೆ ಅವರು ಎಕ್ಸ್ಪೈರ್ಡ್ ಆಗ್ತಾರೆ. ಅಲ್ಲಿಂದ ನಾವು ಅಣ್ಣ ತಮ್ಮ ಬೇರೆ ಬೇರೆ ಈಗ ವಾಸ ಮಾಡ್ತಾ ಇದ್ದೀವಿ. ತಮ್ಮನು ಬೇರೆ ಬೇರೆ ಕ್ಷೇತ್ರ, ರಾಜಕೀಯ ಇರ್ಬೋದು, ಮತ್ತೆ ಸೋಷಿಯಲ್ ಬಿಸ್ನೆಸ್ ಅದ್ರಲ್ಲಿ ಮುಂದುವರಿತಾ ಇದ್ದಾರೆ. ಹೆಂಡತಿ ಹೌಸ್ ವೈಫ್, ಮಗಳು ಮದುವೆ ಆಗಿದೆ, ರಾಜಪೇಟೆನಲ್ಲಿ ಸೆಟ್ಲ್ ಆಗಿದ್ದಾರೆ. ಬಿಸ್ನೆಸ್ ಅಂತ ಸ್ವಲ್ಪ ನಡೆಯ ಸಮಯ ಕೊಡ್ತಾ ಇದ್ದೀರಾ? ಹಾ, ಸಮಯ ಸಿಕ್ಕಾಗ ಅದು ಇದ್ದೇ ಇರುತ್ತಲ್ಲ, ತಾತಂದ್ರಿಗೆ ಒಂದು ಅಪ್ಯಾಯತೆ ಅದು ಬೇಕೇ ಬೇಕು. ಮಗ ಬೆಂಗಳೂರಿನಲ್ಲಿ ಡಿಗ್ರಿ ಮುಗಿಸಿ, ಅವನು ಕೂಡ ಜರ್ನಲಿಸಮ್ ಮಾಡ್ದ. ಜರ್ನಲಿಸಮ್ ಮಾಡಿದಾಗ ಏನಾಯ್ತು ಅಂದ್ರೆ, ಅವನ ಬ್ಯಾಡ್ ಲಕ್ ಏನೋ, ಕೊರೋನಾ 2 years
ಪ್ರಾಕ್ಟಿಕಲ್ಸ್ ಇಲ್ಲ, ಇಂಟರ್ನ್ಶಿಪ್ಸ್ ಇಲ್ಲ, ಸೈಕಾಲಜಿ ತಗೊಂಡಿದ್ದ ಏನು ಪ್ರಯೋಜನ ಆಗಿಲ್ಲ. ಕಡೆಗೆ ಆ ಫೀಲ್ಡ್ ಬಿಟ್ಟೀಗ ಐಟಿ ಇದರಲ್ಲಿ ಕೆಲಸ ಮಾಡಿದ್ರು. ಅಂದರೆ ಕೆಲಸ ಮಾಡಲೇಬೇಕು ಅಂತಲ್ಲ, ಒಂದು 5 ವರ್ಷ ಇದ್ದು ಅವರವರ ಜವಾಬ್ದಾರಿಗಳನ್ನು ತಿಳ್ಕೊಂಡಾಗ ಅವ್ರಿಗೊಂದು ಫೈನಾನ್ಷಿಯಲಿ ಒಂದು ಧೈರ್ಯ ಬರುತ್ತೆ, ಸೋಷಿಯಲಿ ಅವರು ಎಕ್ಸ್ಪೋಸ್ ಆಗ್ತಾರೆ. ಸೊ ಹಾಗಾಗಿ ಅವ್ರನ್ನ ಅಲ್ಲಿ ಬಿಟ್ಟಿದ್ದೀನಿ ಬೆಂಗಳೂರಲ್ಲಿ. ಎಲ್ಲ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಎಲ್ಲ ಕೈ ಬಿಟ್ಟು ಕುಳಿತಂತ ಸಮಯದಲ್ಲಿ ಕೈ ಹಿಡಿದವರು ಎಲ್ಲರನ್ನು ನೋಡಿದಾಗ ಈಗ ನಿಮ್ಮ ಜೀವನ ಸಾರ್ಥಕತೆ ಅಂತ ಇದೆಯಾ? ಖಂಡಿತವಾಗ್ಲೂ ಸಾರ್ಥಕತೆ ಇದೆ. ಯಾಕೆಂತಂದ್ರೆ ಒಂದು ಯಾವುದನ್ನು ತಲೆಗೆ ಹತ್ತಿಸ್ಕೊಂಡಿಲ್ಲ ಕಿಶೋರ್. ಮಾದೇಶ್ವರ ಬೆಳ್ಳಿಯಪ್ಪ ನಮ್ಮ ಇಂದ್ರ ಗಜರಾಜ್ ಏನೋ ಒಂದು ಮಾತಾಡ್ತಿದ್ರು, ವರ್ಲ್ಡ್ ಫೇಮಸ್ ಇನ್ ಕೊಡಗು. ಯಾರಾದ್ರೂ ಪರಿಚಯ ಮಾದೇಶ್ವರ ಬೆಳ್ಳಿಯಪ್ಪ ವರ್ಲ್ಡ್ ಫೇಮಸ್ ಇನ್ ಕೊಡಗು ಅಂತ ಹೇಳೋದು ನನಗೆ ಮುಜುಗರ. ನನಗೆ ಹೊಗಳಿಕೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ನಾನು ಯಾರಾದ್ರೂ ಹೊಗಳು ಬಿಟ್ಟರೆ ನಾನು ಅದಷ್ಟು ಮುಜುಗರ ಪಡೋರು ನೀ ಯಾರೂ ನೋಡಿಲ್ಲ. ಯಾರು ನಾನು ಟೌನಲ್ಲಿ ಮಾತಾಡ್ತಿದ್ದದ್ದು ಕಮ್ಮಿ ಮೊದಲು, ಯಾಕೆಂದ್ರೆ ನನ್ನ ಧ್ವನಿ ಬೇಗ ಗೊತ್ತಾಗುತ್ತೆ. ಇನ್ನೊಂದು ವಿಷಯ ಹೇಳ್ತೀನಿ, ನನ್ನ ಧ್ವನಿಯನ್ನ ಬದಲು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆಯವರ ಧ್ವನಿಯನ್ನ ನೀವು ಇವತ್ತಿನ ಟೆಕ್ನಾಲಜಿನಲ್ಲಿ ಮಾಡಬಹುದು, ನೀವು ಟ್ರೈ ಮಾಡಿ ನೋಡಿ. ಯಾಕೆಂದ್ರೆ ಪುನೀತ್ ಅವ್ರು ಎಕ್ಸ್ಪೈರ್ಡ್ ಆದಾಗ ಅವರ ಶಿವರಾಜ್ ಕುಮಾರ್ ಅವ್ರ ವಾಯ್ಸ್ ಅನ್ನ ಕೊಟ್ಟು ಪುನೀತ್ ವಾಯ್ಸಿಗೆ ತಂದ್ರು. ಅದೇ ಪ್ರಯತ್ನವನ್ನು ನನ್ನ ವಾಯ್ಸಿಗೆ ಮಾಡಿದ್ರೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಮಾಡಿ ನೋಡಿ ಆಯ್ತು. ನಾನು ಇವತ್ತು ಹೇಳ್ತೀನಿ, ಇಲ್ಲ ಸರ್ ನೀವೇ ಅದನ್ನು ಸ್ವಲ್ಪ ಬದಲು ಮಾಡ್ಕೊಡಿ, ಬೇಡ ಮೊನೋಟೋನಸ್ ಆಗುತ್ತೆ. ಸೊ ಆಗಲ್ಲ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಹೊಗಳಿಕೆ ನನಗೆ ಇಷ್ಟ ಇಲ್ಲ. ಏನ್ ಮಾಡಿದ್ದೀನಿ ಅದು ಜನಗಳಿಗೋಸ್ಕರ ಮಾಡಿದ್ದೀನಿ. ರೇಡಿಯೋ ಕೇಳೋದರಿಗೋಸ್ಕರ ಮಾಡಿದ್ದೀನಿ, ವಿಜುವಲ್ ಮೀಡಿಯಾ ಟಿವಿ ವೀಕ್ಷಕರಿಗೋಸ್ಕರ ಮಾಡಿದ್ದೀನಿ. ಸಾಮಾಜಿಕ ಸೇವೆ ಅಥವಾ ಕೊಡ ಸಮಾಜದಲ್ಲಿ ನಾನು ಎಲೆಕ್ಟೆಡ್ ಜಾಯಿಂಟ್ ಸೆಕ್ರೆಟರಿ ಆಗಿ 9 ವರ್ಷ ಕೆಲಸ ಮಾಡಿದೆ, ಡೈರೆಕ್ಟರ್ ಆಗಿ, ಜಾಯಿಂಟ್ ಸೆಕ್ರೆಟರಿ ಆಗಿ. ಸೊ ಅಲ್ಲಿ ಜನಗಳು ನನ್ನ ಕಂಡಂತ ಏನ್ ಕಂಡಿದ್ರು ಏನೋ ಎಲೆಕ್ಟ್ ಮಾಡಿದ್ರು. ಸೊ ಅಲ್ಲಿ ನಾನು ಅಲ್ಲಿಗೆ ಏನ್ ಕೊಡ್ಬೇಕು ಅಲ್ಲಿಂದ ಕೊಟ್ಟೆ. ಇವತ್ತು ನನಗೆ ಗೌರವ ಉಳ್ಕೊಂಡಿದೆ. ಹೊರಗಡೆ ಬಂದಾಗ ಊರಿನಲ್ಲೂ ಅಷ್ಟೇ ಸಾಮಾಜಿಕವಾಗಿ ಅಲ್ಲೂ ಊರಿನಲ್ಲೂ ಕೂರಿಸ್ಕೊಂಡಿದ್ದೀನಿ. ಯಾರು ನಮ್ಮ ಫೇಮಸ್ ಕುರುಡಿ ಅಂಬಲಂ ಅಂತ ಅದರ ಮಂದನ ಅಧ್ಯಕ್ಷನಾಗಿದ್ದೀನಿ. ದೇವಸ್ಥಾನದ ಇದಾಯ್ತು, ಈಗ ಅಲ್ಲೂ ಅಧ್ಯಕ್ಷನಾಗಿ ಕೆಲಸ ಮಾಡಿ ಅದು ಏನೋ ದೊಡ್ಡ ಕಾರ್ಯ ಇತ್ತು, ಅದನ್ನು ಮಾಡ್ಕೊಂಡು ಊರಿನಲ್ಲೂ ಚೆನ್ನಾಗಿ ಕೂರಿಸಿದ್ದಾರೆ, ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಆ ಸ್ಥಾನಮಾನ ಸಿಕ್ಕಿದೆ ಅಂತಕ್ಕಂಥ ಅಹಂ ಬಂದಿಲ್ಲ. ಅಮ್ಮ ಖುಷಿ ಪಟ್ರ? ಅಮ್ಮ ಅವಾಗಲೇ ಖುಷಿ ಪಟ್ಟಿದ್ದಾರೆ. ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಮಾದೇಶ್ವರ ದೇವಮ್ಮ ಅಂತಕ್ಕಂಥ ಹೆಸರು ಬಹಳ ಚಿರಪರಿಚಿತ ಜಿಲ್ಲಾ ಪಂಚಾಯತ್ ವತಿಯಿಂದ. ಯಾಕೆಂದ್ರೆ ಆಗಿನ ಸಂದರ್ಭದಲ್ಲಿ ಅಷ್ಟು ಕೆಲಸವನ್ನ ಮಾಡ್ತಕ್ಕಂಥ ಅದೇ ಮಾದೇಶ್ವರ ಅಂತಂದಾಗ ಇವತ್ತು ನನಗೆ ದೇವಮ್ಮ ಅಂತ ಕೇಳ್ತಾರೆ. ತಮ್ಮನ್ನ ನಾನು ನಮ್ಮ ಊರಿನಲ್ಲಿ ಶಾಲೆ ಆಗಬೇಕು ಅಂತಂದ್ರೆ ಮಾದೇಶ್ವರ ದೇವಮ್ಮನವರು ನಮ್ಮ ತಾಯಿಯವ್ರ ಕಾರಣ, ನಮ್ಮ ಹೈಸ್ಕೂಲ್ ಆಗ್ತಕ್ಕಂಥದ್ದೊಂದು, ನಿಮ್ಮ ಕತ್ಲಗಡ್ಲ ಆಗ್ತಕ್ಕಂಥದ್ದು. ಮತ್ತೆ ಈಗ ಮಾದೇಶ್ವರ ತಿಮ್ಮಯ್ಯ ಅಂತಂದಾಗ ತಿಮ್ಮಯ್ಯ ಹೋದಾಗ ಮಾದೇಶ್ವರ ಬೆಳ್ಳಿಯಪ್ಪ ಅಂತ ಕೇಳ್ತಾರೆ, ನಾನು ಹೋದಾಗ ಮಾದೇಶ್ವರ ತಿಮ್ಮಯ್ಯ ಅಂತ ಕೇಳ್ತಾರೆ. ಸೊ ಎಲ್ಲೊಂದು ಕೂಡ ನಮ್ಮ ಇಡೀ ಫ್ಯಾಮಿಲಿ ಬೇರೆ ಬೇರೆ ಮಜಲಿನಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಗುರುತಿಸ್ಕೊಳ್ತಾ ಹೋಗ್ತದೆ. ಸೊ ಆ ಸಾರ್ಥಕತೆ ಖಂಡಿತವಾಗ್ಲೂ ಇದೆ. ಕೊನೆಯದಾಗಿ 2 ರೌಂಡ್ ಶಾರ್ಟ್ ಆಗಿದೆ, ಅದಕ್ಕಿಂತ ಮುಂಚೆ 2 ಕ್ವಶನ್ ಕೇಳ್ತೀನಿ. ಒಂದು, ಇಷ್ಟವರೆಗೆ ಮೊಬೈಲ್ ಇಟ್ಕೊಂಡಿರ್ಲಿಲ್ಲ, ಅದರಲ್ಲಿ ಕ್ವಶನ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಓಕೆ. ಜೀವನದಲ್ಲಿ ಇಷ್ಟವರೆಗೆ ನಿಮ್ಮ ಪಯಣದಲ್ಲಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ? ಅಲ್ಲರಂಡ ವಿಠಲ್ ನಂಜಪ್ಪ, ನೋ ಡೌಟ್, ಒನ್ ಅಂಡ್ ಓನ್ಲಿ. ಬಹುಶಃ ಅಲ್ಲ ಮಾದೇಶ್ವರ ಬೆಳ್ಳಿಯಪ್ಪ ಹೀಗಿದ್ದಾರೆ ಹೀಗಾಗಿದ್ದಾರೆ ಅಂತ ಹೇಳಿದ್ರೆ ಒನ್ ಅಂಡ್ ಓನ್ಲಿ ಪರ್ಸನ್ ಅಲ್ಲರಂಡ ವಿಠಲ್. ಕೆತ್ತಿದ ಶಿಲ್ಪಿ ಅಂತ ಹೇಳ್ಬೋದು. ಖಂಡಿತವಾಗ್ಲು ಯಾರಿಗಾದ್ರೂ ಸಾರಿ ಕೇಳಬೇಕು, ಏನೋ ಬೇಸರ ಮಾಡಿದೀನಿ ಸಾರಿ ಕೇಳಕ್ಕೆ ಆಗಿರೋದಿಲ್ಲ, ಏನೋ ಈಗೋ ಹಾರ್ಟ್ ಮಾಡಿರುತ್ತೆ, ಏನೋ ಆಗಿದೆ ಅವ್ರನ್ನ ಕ್ಷಮೆ ಕೇಳಬೇಕು ಅಂತ ಇದ್ರೆ ಇದ್ದಾರೆ. ಅದು ಇಂಥವ್ರು ಅಂತಾನು ಹೇಳಲಿಕ್ಕೆ ಸಾಧ್ಯ. ನನ್ನ ಸ್ವಂತ ಫ್ಯಾಮಿಲಿ ಕೂಡ ಇರ್ಬೋದು, ತಾಯಿಯನ್ನು ಸೇರಿಸಿ, ತಮ್ಮನನ್ನು ಸೇರಿಸಿ, ಕೆಲವೊಂದು ಗೆಳೆಯರ ಬಳಗ ಕೂಡ. ಯಾಕೆಂದ್ರೆ ಸ್ವಲ್ಪ ನಿಷ್ಠುರವಾದಿ ನಾನು, ತುಂಬಾನೇ ಸ್ವಾಭಿಮಾನಿ. ಈಗೋ ಇಲ್ಲ, ಈಗೋ ಖಂಡಿತವಾಗ್ಲೂ ನನಗಿಲ್ವೇ ಇಲ್ಲ. ಏನೇ ಆದ್ರೂ ನಾನು ಫುಲ್ ತಗ್ಬಿಡ್ತೀನಿ ಹೊರತು ಈಗೋ ಅಂತ ಇಟ್ಕೊಂಡಿಲ್ಲ. ಅಹಂಕಾರ ಇಲ್ಲೋ ಇಲ್ಲ, ದುರಹಂಕಾರ ಪಡೋದೂ ಇಲ್ಲ, ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡೇ ಇಲ್ಲ. ಸೊ ಪ್ರೆಸೆಂಟ್ ಏನಿದೆ ಅನ್ನೋದು. ಸೊ ಹಾಗಾಗಿ ನನ್ನ ಸ್ವಂತ ಫ್ಯಾಮಿಲಿಯವ್ರಿಗೂ ಇರ್ಬೋದು, ವಿಶೇಷವಾಗಿ ನನ್ನ ಹೆಂಡತಿಗೂ ನಾನು ಹೇಳ್ತೀನಿ. ಯಾಕೆಂತಂದರೆ ಸಮಯ ಕೊಟ್ಟಿಲ್ಲ ನಾನು ಮೊದಲಿಂದನೂ ಅಷ್ಟೇ. ಆಮೇಲೆ ಮೀಡಿಯಾಕ್ಕೆ ಬಂದ್ಮೇಲಂತೂ ತುಂಬ ಕೊಟ್ಟಿಲ್ಲ. ಅವಳೇ ಮ್ಯಾನೇಜ್ ಮಾಡಿರ್ತಕ್ಕಂಥದ್ದು ಪ್ರತಿಯೊಂದು, ತೋಟದಿಂದ ಹಿಡಿದು ಮನೆಯ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿನೆಲ್ಲವನ್ನೇ ಮಾಡಿದಾಳೆ. ಸೊ ಆಗ ಯಾವ ಥರ ಹೇಳ್ಕೊಂಡಿದ್ದಾರ ಟೈಮ್ ಸ್ಪೆಂಡ್ ಮಾಡ್ಬೇಕು? ಇಲ್ಲ, ಯಾಕೆ ಯಾವತ್ತೂ ಮಡಿಕೇರಿ ಹೋಗ್ತೀಯ, ಅದೇ ವಾಯ್ಸು, ಅದೇ ರೆಕಾರ್ಡಿಂಗ್? ಖಂಡಿತವಾಗ್ಲೂ ಇಲ್ಲ. ಏನು ಹೇಳದೆ ಹಿಂದಿಂದ ಸೈಲೆಂಟ್ ಆಗಿ ಬಿಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅದಿದೆ. ಸೊ ಸಜೆಷನ್ಸ್ ತುಂಬಾ ಇದೆ. ಈಗ ರೀಸೆಂಟ್ ಆಗಿ ಇನ್ನೊಂದು ಮಾತನ್ನ ಹೇಳಬೇಕು. ಸ್ವಸ್ಥದಂತ ಒಂದು ಸಂಸ್ಥೆಯಲ್ಲಿ ಮಕ್ಕಳಿಗೆ ನಾಟಕವನ್ನ ಕಲಿಸ್ಲಿಕ್ಕೆ 3 ವರ್ಷ ಕಲಿಸಿದ್ದೀನಿ. ಅದು ನನ್ನ ದೊಡ್ಡ ಒಂದು ಸಾರ್ಥಕತೆಯ ಬರುತ್ತೆ. ಏನು ಕಿವಿ ಕೇಳಿದ್ರು, ಮಾತು ಕೊಡಿದ್ರು, ಅಗ್ಗವನ್ನ ಅವರಿಗೆ ನಾಟಕವನ್ನ ಮಾಡಿಸ್ತೇವೆ. ಸೊ ಅದೊಂದು. ಸೊ ಅಂತ ಸಂದರ್ಭದಲ್ಲ
ಒಬ್ಬ ವಿಮರ್ಶಕಿಯಾಗಿ ನನ್ನ ಹೆಂಡತಿ ನನ್ನ ಜೊತೆ ನಿಂತಿದ್ದಾಳೆ. ಇತ್ತೀಚೆಗೆ ಒಂದು ನಾಟಕ ಮಾಡಿದಾಗ ತೀಡಿದವಳು ಅವಳು. ಸೊ ಹಾಗಾಗಿ ಅವಳಿಗೂ ಕೂಡ ಕ್ಷಮೆ ಕೇಳ್ಕೊಳ್ತೀನಿ. ಕೊನೆಯದಾಗಿ ಶಾರ್ಟ್ ಆಗಿ ನಾವು ಒಂದಷ್ಟು ಕ್ವಶನ್ ಹಾಕೊಂಡಿದ್ದೀನಿ. ಒಂದು ಜಸ್ಟ್ ಇಮೇಜಿನ್ ಅಂತ ನೀವು ಶಾರ್ಟ್ ಆಗಿ ಆನ್ಸರ್ ಮಾಡಬೇಕಾಗುತ್ತೆ. ಮಾದೇಟರು ಬೆಳ್ಳೆಪ್ಪ ಪ್ರಧಾನಿಯಾಗಿದ್ದಿದ್ರೆ, ಅದಕ್ಕೊಂದು ಸಿಚುವೇಶನ್ ಕೊಡ್ತೀನಿ. ರೀಸೆಂಟ್ ಆಗಿ ಅಟ್ಯಾಕ್ ಆಯ್ತು ಜಮ್ಮು ಕಾಶ್ಮೀರದಲ್ಲಿ. ಆ ಸಂದರ್ಭದಲ್ಲಿ ನೀವು ಪ್ರಧಾನಿಯಾಗಿದ್ದಿದ್ರೆ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದೀರಿ? ಮುಲಾಜೆ ಇಲ್ಲ. ದೇಶ ಅಂತ ಬಂದಾಗ ದೇಶದ ರಕ್ಷಣೆ ಒಬ್ಬ ಪ್ರಥಮ ಪ್ರಜೆಯಲ್ಲಿರ್ತದೆ. ಅದು ಪ್ರಧಾನಿ ಅಥವಾ ರಾಷ್ಟ್ರಪತಿ ಇರ್ಬೋದು. ಪ್ರಧಾನಿಗೆ ಹೆಚ್ಚಿನ ಬಾಧ್ಯತೆ ಇರುತ್ತೆ. ಸೊ ಇದರಲ್ಲಿ ತಿರುಗಿ ನೋಡ್ತಕ್ಕಂಥ ವಿಷಯನೇ ಇಲ್ಲ. ಕಠಿಣ. ವಿರೋಧ ಪಕ್ಷದ ನಾಯಕನಾಗಿದ್ದಿದ್ರೆ ವಿರೋಧನೇ ಮಾಡ್ತಾ ಇರ್ತಿದ್ರ? ದಯವಿಟ್ಟು ಅದನ್ನ ಕೇಳಲೇಬೇಡಿ. ಯಾಕೆಂತಂದ್ರೆ ಇವತ್ತು ಏನು ಉಳ್ಕೊಂಡಿದೆ ಅಂತಕ್ಕಂಥದ್ದು ಎಲ್ಲವೂ ವಿರೋಧವೇ. ಸೊ ಅಲ್ಲಿ ವಿರೋಧ ಪಕ್ಷ ಅಂತನೂ ಇಲ್ಲ, ಆಡಳಿತ ಪಕ್ಷ ಅಂತನೂ ಇಲ್ಲ. ಸೊ ರಾಜಕೀಯದಿಂದ ಸ್ವಲ್ಪ ದೂರ. ಮಾದೇಟರು ಬೆಳ್ಳೆಪ್ಪ ಅವರಿಗೆ ಹೆಸರನ್ನ ಚೇಂಜ್ ಮಾಡಿ ಯಾವ್ದಾದ್ರು ಫಿಮೇಲ್ ನೇಮ್ ಇಡೋದಾದ್ರೆ ಯಾವ ನೇಮ್ ನೀವು ಚೂಸ್ ಮಾಡ್ತೀರಿ? ಭಾರಿ ಕಷ್ಟದ ಜಸ್ಟ್ ಕಲ್ಪನೆ. ಕಾವೇರಮ್ಮ. ತಾಯಿ ಕಾವೇರಿ. ವಿಲನ್ ಆಗಿ ನಟಿಸುವಂತ ಅವಕಾಶ ಸಿಕ್ಕಿದ್ರೆ ನಿಮ್ಮ ಡೈಲಾಗ್ ಡೆಲಿವರಿ ಯಾವ ರೀತಿ ಇರ್ತದೆ? ಯಾವ್ದಾರ ಒಂದು ಡೈಲಾಗ್? ಅದೇ ಕಷ್ಟ. ಈಗ ಡೈಲಾಗ್ ಅಂತ ತಕ್ಷಣ ನನಗೆ ಬ್ಲಾಂಕ್ ಆಗ್ಬಿಡ್ತೀನಿ. ಸಿಚುವೇಶನ್ ನೆನ್ಪು ಮಾಡ್ಕೊಳ್ಳಿ. ಈಗ ಟೆರರ್ ಬಂದು ಅಟ್ಯಾಕ್ ಮಾಡಿದ್ರು, ಟೆರರ್ ನಿಮ್ಮ ಮುಂದೆ ಇದೆ, ನಿಮಗೆ ಅವನಿಗೆ ಡೈಲಾಗ್ ಹೊಡೆದು ಅವನ್ನ ಮುಗಿಸ್ಬೇಕು. ವಿಲನ್ ನೀವು ನೋಡು, ಬಹಳಷ್ಟು ತಾಳ್ಮೆಯನ್ನ ಪಡ್ಕೊಂಡಿದ್ದೀನಿ. ತಾಳ್ಮೆಯ ಕಟ್ಟೆ ಹೊಡೆದ್ರೆ ವ್ಯಕ್ತಿ ಆಗಿರೋದಿಲ್ಲ, ಮತ್ತೊಂದು ವ್ಯಕ್ತಿತ್ವವನ್ನ ನೀವು ನೋಡ್ಬೇಕಾಗುತ್ತೆ ಅಷ್ಟೇ. ಮಾದೇಟರು ಬೆಳ್ಳೆಪ್ಪ ಅವರಿಗೆ ಒಂದು 20 ಕೋಟಿ ಲಾಟ್ರಿ ಹೊಡೆದ್ರೆ ಬೇಡವೇ ಬೇಡ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಹಣದ ಹಿಂದೆ ಹೋದವನಲ್ಲ. ಸೊ ಹಾಗಾಗಿ ಅತಿಯಾಗಿ ದುಡ್ಡು ಬಂದಾಗ ಬೆಳ್ಳೆಪ್ಪ ಚೇಂಜ್ ಆಗ್ಬಿಡ್ಬೋದು. ಈ ಪರಿಸ್ಥಿತಿನಲ್ಲಿ ಹೊಂದಾಣಿಕೆಯಲ್ಲೇ ಹೋಗೋದು ಒಳ್ಳೇದು. ಇನ್ನೊಂದು, ನಿಮ್ ಜೊತೆ ನಿಮ್ಮ ಹತ್ರ 1,000 ಕೋಟಿ ಆಸ್ತಿ ಇದೆಯಾ? ಇಲ್ಲ. ಎಸ್ ಸರ್, ಇಲ್ಲ. ಬೆಳ್ಳೆಪ್ಪ ಡೌನ್ ಟು ಅರ್ತ್ ವ್ಯಕ್ತಿ, ಖಂಡಿತವಾಗಿ, ನೋ ಡೌಟ್. ಹೆಂಡತಿ ಜೊತೆ ಜಗಳನೇ ಮಾಡಿಲ್ಲ? ಖಂಡಿತವಾಗ್ಲೂ ಮಾಡಿದೆ. ಗಂಡ ಹೆಂಡತಿ ಜಗಳ ಅದು ಬದುಕೇ ಅಲ್ಲ. ಅದು ಡೈಲಿ ಜಗಳ ಮಾಡಿದ್ರೆ? ಡೈಲಿ ಇಲ್ಲ. ನಂದೊಂದು ಕಂಡೀಷನ್ ಇದೆ ಕಿಶೋರ್. ಏನೇ ಹೇಳ್ಬೇಕು ಅಂತ ನಾನು ಜಗಳ ಮಾಡ್ಬೇಕು ಅಂತಂದ್ರೆ ರಾತ್ರಿ ಕೂತಿರ್ತೀವಿ, ಟಿವಿ ನೋಡ್ಕೊಂಡು ಕೂತಿರ್ತೀವೋ, ಊಟಕ್ಕೆ ಮಲಗುವ ಮುಂಚೆ ಅದು ಮಲಗುವ ಮುಂಚೆ ಮಾತ್ರ. ಬೆಳಿಗ್ಗೆ ಮಾತ್ರ ನನ್ನ ಹತ್ರ ಯಾವುದೇ ವಿಷಯ ಚರ್ಚೆ ಮಾಡಬಾರ್ದು. ಯಾಕಂದ್ರೆ ನಮ್ಮ ಪ್ರೊಫೆಷನ್ ಆ ರೀತಿ ಇರುತ್ತೆ. ಗಂಡ ಹೆಂಡತಿ ಜಗಳ ಉಂಡು ಮಲಗುವವರೆಗೆ ಮಾತ್ರ ಪಾಲನೆ ಮಾಡ್ತಾ ಇದ್ದೀವಿ. ಎಸ್. ಮನೆಯವರಿಗೆ ಗೊತ್ತಿಲ್ಲದಾಗೆ ಮಾದೇಟರು ಬೆಳ್ಳೆಪ್ಪ ಮಾಡುವ ಖತರ್ನಾಕ ಕೆಲಸ. ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಯಾವುದು ನಾನು ಮಾಡಲ್ಲ. ಎಲ್ಲವೂ ಸಾಧಾರಣ ಓಪನ್. ಏನಾದ್ರು ಹೇಳ್ಕೊಳ್ತೇನೆ, ಇದಿರ್ಬೋದು ಅದು ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಮುಚ್ಚಿಟ್ಕೊಳ್ಳೋಂಥದ್ದು ಏನಿಲ್ಲ. ಇದು ಆಯ್ಕೆ. ನಿಮಗೆ 2 ವಿಚಾರ ಹೇಳ್ತೀನಿ, ಅದ್ರಲ್ಲಿ ನಿಮ್ದು ಯಾವ್ದು ಅಂತ ರ್ಯಾಪಿಡ್ ಫೈರ್ ಅಂತ ಬೇಕಾದ್ರೆ ಅನ್ಕೋಬಹುದು. ಸಿನಿಮಾ, ನಾಟಕ ಡೇ ಆರ್ ನೈಟ್, ಹಗಲು ರಾತ್ರಿ? ಎರಡೂ ವ್ಯತ್ಯಾಸ ಇಲ್ಲ ನನಗೆ. ಒಂದೇ. ಕೀಪ್ಯಾಡ್ ಮೊಬೈಲ್, ಆಂಡ್ರಾಯ್ಡ್? ಕೀಪ್ಯಾಡ್. ಅದೇ ನೆಮ್ಮದಿ. ಹಾಲು, ಆಲ್ಕೋಹಾಲ್? ಹಾಲು ಕುಡಿಯೋದೇ ಇಲ್ಲ, ಆಲ್ಕೋಹಾಲು ಇಲ್ಲ ಅಂತಿಲ್ಲ, ಆದ್ರೆ ಲಿಮಿಟೆಡ್. ನಟನೆ, ನಿರೂಪಣೆ? ಎರಡೂ ಇಷ್ಟ. ನೀವು ಹಣಕ್ಕಾಗಿ ಮೊದಲು ಮಾಡಿದಂತ ಕೆಲಸ ಮತ್ತೆ ಫಸ್ಟ್ ಸಂಬಳ? ಫಸ್ಟ್ ಹಣಕ್ಕಾಗಿ ಮಾಡಿದಂತ ಕೆಲಸ ನಾನು ಶಾವಲೇಸಲ್ಲಿ ಇಲ್ಲ, ನನ್ನ ವೃತ್ತಿ ರಂಗಭೂಮಿನೇ. ಫಸ್ಟ್ ಹಣ ಸಿಕ್ಕಿದೆ ರಂಗಭೂಮಿನಲ್ಲೇ, ಸೃಷ್ಟಿ ಕೊಡೋ ಹಣ. ಎಷ್ಟು? 300 ರೂಪಾಯಿ. ಮನೆ, ಆಫೀಸ್, ಸ್ಟುಡಿಯೋ? ಇವತ್ತೇನಾಗಿದೆ, ಎಲ್ಲವೂ ನನಗೆ ಎಲ್ಲ ಆಗಿದೆ. ಮನೇನು ಸ್ಟುಡಿಯೋನೂ ಆಗುತ್ತೆ, ಸ್ಟುಡಿಯೋದಲ್ಲೂ ಬಂದು ಹಾಕ್ತೀನಿ, ಸ್ಟುಡಿಯೋದಲ್ಲೂ ಇರ್ತದೆ. ಆಫೀಸ್ ಅಂತ ಸ್ಟುಡಿಯೋ ಆಗಿದೆ. ಮೈಕ್ ಆರ್ ಪೆನ್? ಮೈಕ್. ಏಕಾಂತ, ಸಮೂಹ ಜೀವನ, ಯಾವ್ದು ಮೈಕ್? ಏಕಾಂತ ತುಂಬಾ ಇಷ್ಟಪಡ್ತೀನಿ. ಗೊತ್ತಿಲ್ಲ, ಅದೇನೋ ಒಂದು ನೆಮ್ಮದಿ ಸಿಗುತ್ತೆ, ಆಲೋಚನೆಗಳಿಗೆ ಅವಕಾಶ ಮಾಡಿಕೊಡುತ್ತೆ, ಏನೋ ಒಂದು ಹೊಸ ಆವಿಷ್ಕಾರಗಳನ್ನ ಮಾಡಲಿಕ್ಕೆ ಅನ್ಕೊಂಡು. ಆಗ್ಲಿಂದ ನಾನು ಸಾಕಷ್ಟು ಟ್ರೈ ಮಾಡಿದೆ, ನಿಮ್ಮಿಂದ ಏನಾದ್ರೂ ಒಕ್ಕಿ ತೆಗಿಬೇಕು ಅಂತ. ಎಲ್ಲ ಮರೆಯೋ ಅಂತ ಹೇಳ್ತಾ ಇದ್ರಿ. ನಮ್ಮ ಹುಡುಗರು ಮಾತ್ರ ಬಿಡ್ತಾ ಇಲ್ಲ. ಒಂದು ಸುದ್ದಿ ಸಮಾಚಾರ ಓದುವಂತ ಅದರದೊಂದು ಗ್ಲಿಮ್ಸ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸಿಚುವೇಶನ್ ನಾನೇ ಕೊಡ್ತೀನಿ. ಇತ್ತೀಚೆಗೆ ಕೊಡುವ ಕೌಟುಂಬಿಕ ಹಾಕಿ ಟೂರ್ನಮೆಂಟ್, ದೊಡ್ಡ ಹಾಕಿ ನಮ್ಮೆ ನಡೆಯಿತು. ಸಮಾರಂಭ, ಅತಿಥಿಗಳು ಬಂದಿದ್ದು ನಿಮ್ಗೆ ನೆನಪಿದೆ, ಯಾರು ಬಂದಿದ್ರು, ಏನಿತ್ತು ಅಂತ. ಅದರ ಒಂದು ಸುದ್ದಿ ಸಮಾಚಾರದ ರೀತಿಯಲ್ಲಿ ನಮ್ಮ ವೀಕ್ಷಕರಿಗೆ ಸುದ್ದಿ ಸಮಾಚಾರ ಓದಿನುಳ್ಳ ಮಾದೇಟರ ಬೆಳ್ಳೆಪ್ಪ ಕೊಡವ ಒಕ್ಕಡ ಕೂಡ ನಡ್ಕೊಂತ ಹಾಕಿ ನಮ್ಮ ಈ ಕಾಲ 25ನೇ ಕಾಲಕ್ಕೆ ಮೊಟ್ಟಿಡಿತು. ಕೈಜ ತಿಂಗ 27 ಶುರುವಾಯ್ತು. ಇಂದು ಆಕೀರಿ ಮೊಟ್ಟಿಗೆದಿದ್ದು. ಇಂದು ಆಕೀರಿ കളി നടപ്പതുണ്ട്. ಈ ಆಕಿರಿ കളിക്ക് ಒಪ್ಪಂತ ಬಿಂದುವ ಕನಪಟ್ಟ ಬಿಂದುವ ಆಯ್ತಿಪ್ಪ. ಇಂದು ನಂಗಡ ವಿರಾಜಪೇಟೆ ಕ್ಷೇತ್ರದ ಶಾಸಕ, ಮುಖ್ಯಮಂತ್ರಿರ ಕಾನೂನು ಸಲಹೆಗಾರನು ಅಂತ ಹಚ್ಚಿಕೊಟ್ಟಿರ
ವಿರಾಜಪೇಟೆ ಕ್ಷೇತ್ರದ ಶಾಸಕ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಗಳು ಅನಂತ ಎಎಸ್ ಪೊನ್ನಣ್ಣ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕಗಳ ಅನಂತ ಡಾಕ್ಟರ್ ಮಂತ್ರಗೌಡ ಕೂಡಿ ಒಪ್ಪದುಂಡು ಅಲ್ಲದೆ ದೇಶದ ಬಾರೆ ಬಾರೆ ಕ್ಷೇತ್ರದ ಸಾಧನೆ ಮಾಡಂತ ಕಳಿಕರಳು ಕೂಡಿ ಇಂದಿಲ್ಲಿ ಮತ್ತು ಕೂಡಿಯಾಡಿನುಂಡು. ಥ್ಯಾಂಕ್ ಯು. ಆಗಿದ್ದ ವಾಯ್ಸ್ ಈಗಿದ್ದ ವಾಯ್ಸ್ ಅದೇ ರೀತಿ ಇದೆ, ಗೊತ್ತಾಗ್ತಾ ಇಲ್ಲ ನನಗೆ, ಅದು ಗೊತ್ತೇ ಆಗಿರೋದ್ರಾಗಿ ನಮಗೆ ಅನುಭವ ಆಗುತ್ತೆ. ಥ್ಯಾಂಕ್ ಯು. ನಾನು ಮರೆವಿನ ನಡೆಯುವಲ್ಲಿ ಒಂದು ನೆನಪು ಮಾಡಿಕೊಂಡು ಸ್ಪಾಟ್ ಅಲ್ಲಿ ಸುದ್ದಿ ಸಮಾಚಾರ ಓದಿದ್ದಕ್ಕಾಗಿ. ಇನ್ನೊಂದು ಬಹಳ ಬೇಡಿಕೆಯಿಂದ ಸ್ಪೆಷಲಿ ನಮ್ಮ ಕ್ಯಾಮರಾಮನ್ ಆಗ್ಲಿಂದ ಕೇಳ್ತಾ ಇದ್ದಾನೆ ವಿಜಯ್, ಮಡಿಕೇರಿ ದಸರಾದ ರಾಕ್ಷಸ ಈಗ ಒಂದು ಗುರ್ಬಸ್ ಸ್ಟುಡಿಯೋದೊಳಗೆ ಅಬ್ಬರಿಸಬೇಕು ಅಂತ. ದಸರಾ ರಾಕ್ಷಸನ ಡೈಲಾಗು ಪ್ಲಸ್ ನಗು, ಎರಡು ಚೇಂಜಸ್ ಇದೆ. ಒಂದು ರಾಕ್ಷಸನ ಪ್ರವೇಶ ಎಲ್ಲರಿಗೂ ಗೊತ್ತಿದೆ, ತಪಸ್ಸು ಅದೊಂದು. ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ. ತಪಸ್ಸಾಗುತ್ತೆ, ಬ್ರಹ್ಮ ಬರ್ತಾನೆ, ಆ ತಪಸ್ಸಿಗೆ ಅವನ್ನ ಕಾಣ್ಬೇಕೀಗ, ಕರೀತಾನೆ ಬ್ರಹ್ಮ. ಬ್ರಹ್ಮದೇವ, ನನ್ನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿರುವೆಯಾ ದೇವ, ನನ್ನ ಕೋರಿಕೆಯನ್ನು ಈಡೇರಿಸುವೆಯಾ? ತಥಾಸ್ತು ಅಂತ ಹೇಳ್ತಾನೆ. ಈ ಬೇಡಿಕೆ ಎಲ್ಲ ಏನು ಅಂತ ಅಲ್ಲಿಂದ ರಾಕ್ಷಸನ ಚೇಂಜ್ ಅವರಿಗೆ ಬರ್ತಕ್ಕಂಥದ್ದು. ನಾನು ಹಿರಣ್ಯಕಶಿಪು, ಮೂರು ಲೋಕದಲ್ಲಿಯೂ ನನ್ನನ್ನು ಕೆಣಕುವವರಿಲ್ಲ. ಹರಿ ಬಗ್ಗೆ ಒಂದು ಡೈಲಾಗ್ ಬರ್ತದೆ. ಹರಿಯನ್ನಷ್ಟು ಅವನು ದ್ವೇಷಿಸ್ತಾ ಇರ್ತಾನಂತೆ. ಹರಿ ಕಪಟಿ, ಮೋಸದಿಂದ ಎಲ್ಲರನ್ನೂ ಸದೆಬಡಿಯುವ ನೀನು ಹಿರಣ್ಯಕಶಿಪುವಿನ ಮುಂದೆ ಕ್ಷುಲ್ಲಕ. ಎಲ್ಲಿರುವೆ ಅದಳ ವಿತಳ ಸುತಳ ಪಾತಾಳ ತಲಾತಳಗಳಲ್ಲಿ ಎಲ್ಲೇ ಇದ್ದರೂ ನಿನ್ನನ್ನು ಹುಡುಕಿ ತೆಗೆಯಬಲ್ಲೆ. ಒಂದು ಕ್ಷಣಕ್ಕೆ ದೈವಾನು ದೇವತೆಗಳು ಋಷಿ ಮುನಿಗಳು ನಡುವಲ್ಲಿ ರಾಕ್ಷಸನ ಅಬ್ಬರ ನಮ್ಮ ಕಣ್ಣೆದುರಿಗೆ ಬಂತು. ಥ್ಯಾಂಕ್ ಯು ಬೆಳೆಬಣ್ಣ. ನಿಮ್ಮ ಈ ಧ್ವನಿ ಸೇವೆ ನಿರಂತರವಾಗಿರ್ಬೇಕು. ಮಡಿಕೇರಿ ದಸರಾ ಜೊತೆಗೆ ಎಲ್ಲ ಮಂಟಪಗಳಿಗೆ ಅಲ್ಲ ಅಂತಾದ್ರೂ ಕೂಡ ನಿರಂತರವಾಗಿ ಎಷ್ಟಾಗುತ್ತೆ ಅಷ್ಟು ಈ ಸೇವೆ ಮುಂದುವರಿಬೇಕು ಅನ್ನೋಂತಹ ಕೋರಿಕೆ ನಮ್ಮಿಂದ. ಖಂಡಿತವಾಗ್ಲೂ ದೇವರು ಇಟ್ಟಷ್ಟು ವರ್ಷಗಳ ನನ್ನ ಸೇವೆ ಇದೇ ರೀತಿ ಮುಂದುವರಿತಾನೆ ಇರ್ತದೆ. ಇವತ್ತೇನು ಕೂರ್ಗ್ ಬಸ್ ಅನ್ನೋ ಒಂದು ಡಿಜಿಟಲ್ ಮೀಡಿಯಾದ ಮೂಲಕ ನನ್ನನ್ನು ಕರೆಸಿ ಇನ್ ಆ್ಯಂಡ್ ಔಟ್ ಒಂದು ಕಾನ್ಸೆಪ್ಟ್ನಲ್ಲಿ ಮನಸ್ಸಲ್ಲಿದ್ದಂತಹ ಎಲ್ಲವನ್ನು ಪೂರ್ತಿ ಹೇಳಲಿಕ್ಕೂ ಆಗಿಲ್ಲ, ಸಮಯದ ಅಭಾವ ನಮಗೂ ಗೊತ್ತಿರುತ್ತೆ. ಯಾಕಂದ್ರೆ ನಾವು ಮೀಡಿಯಾದಲ್ಲಿ ಕೆಲಸ ಮಾಡಿರೋದ್ರಿಂದ ಒಂದು ಚೌಕಟ್ಟಿನೊಳಗಡೆ ನಾವು ಮಾತಾಡಬೇಕಂತ ಸಾಧ್ಯವಾದಷ್ಟು ನಾನು ಹಂಚ್ಕೊಂಡಿದ್ದೀನಿ. ಒಂದು ಹೆಮ್ಮೆಯಿಂದ ಹೇಳಬಲ್ಲೆ, ಕೂರ್ಗ್ ಬಸ್ ಮೂಲಕ ಈ ಸಾಧನೆಯಿಂದ ವಂಚಿತರಾಗಿ ಎದ್ದು ಬಂದವರನ್ನ ಪ್ರತಿಯೊಬ್ಬರನ್ನು ಕೂಡ ನೀವು ಈ ಮಾತಿನ ಮೂಲಕ, ಇನ್ ಆ್ಯಂಡ್ ಔಟ್ ಮಾತಿನ ಮೂಲಕ ಪರಿಚಯಿಸಲಿಕ್ಕೆ ಹೊರಟಿದ್ದೀರಿ. ಖಂಡಿತವಾಗ್ಲೂ ಒಳ್ಳೆಯ ಒಂದು ಕಾರ್ಯಕ್ರಮ. ಹಾಗೆ ನಿಮ್ಮ ಒಂದು ನೂತನ ಆವಿಷ್ಕಾರದ ಒಂದು ಹೊಸ ಪ್ರಯತ್ನಕ್ಕೆ ನನ್ನ ಶುಭಾಶಯಗಳನ್ನು ಕೋರ್ತಾ ಎಲ್ಲವೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಮತ್ತೊಂದು ಕಿವಿ ಮಾತು ನಾನು ವೀಕ್ಷಕರಿಗೆ ಹೇಳಬಲ್ಲೆ, ನನ್ನ ಅನುಭವವನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಅಷ್ಟೇ. ಯಾಕೆಂತಂದ್ರೆ ಏನೂ ಅಲ್ಲದವ ಏನೋ ಆಗಬಲ್ಲ ಅಂತಕ್ಕಂಥ ಒಂದು ಮಾತು. ಸೊ ಅದನ್ನ ನಾನು ಪಡ್ಕೊಂಡಿದ್ದೀನಿ. ಹಾಗಾಗಿ ಅವಕಾಶವನ್ನ ಎಲ್ಲೋ ಮುಷ್ಟಿಯಲ್ಲಿ ಹಿಡಿಲಿಕ್ಕೆ ಹೋಗ್ಬೇಡಿ, ಅವಕಾಶವನ್ನ ಬಾಚಿಕೊಳ್ಳಿ. ಮುಂದುವರಿಯಲಿಕ್ಕೆ ಬಹಳಷ್ಟು ಅವಕಾಶಗಳಿವೆ. ನನ್ನಂತೆ ನೀವು ಬೆಳೀರಿ, ಬಹಳಷ್ಟು ಕಲಾವಿದರು ಹೊರಬರಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಒಂದು ವಿಷಯ ನಮ್ಮ ಗಮನದಲ್ಲಿ ಇದ್ದಿದ್ದು, ಒಂದು ಮಾದಿಟ್ರ ಬೆಳ್ಳಿಯಪ್ಪ ಅವರು ಬೇರೆ ಬೇರೆ ಸ್ತರದಲ್ಲಿ ಗುರುತಿಸಿಕೊಂಡು ನಮಗೆ ಪರಿಚಿತರು. ಅದು ಮಾತ್ರ ನಮ್ಮ ಕಲ್ಪನೆಯಲ್ಲಿ ಇದ್ದಿದ್ದು. ಅದರ ಹಿಂದೆ ನಾನು ಆಗ್ಲೇ ಹೇಳ್ದಲ್ಲ, ಸಾಧಿಸುವ ಛಲದಲ್ಲಿ ತಳಮಟ್ಟಕ್ಕಿಳಿದು ಅಲ್ಲಿಂದ ಎದ್ದು ಬಂದಂತವ್ರು. ಬಹುಶಃ ನೀವು ಕೂಡ ಅದಕ್ಕೆ ಅನ್ವಯ ಆಗ್ತೀರಿ. ನನಗೆ ಇಲ್ಲಿವರೆಗೂ ನನಗೆ ಗೊತ್ತಿರ್ಲಿಲ್ಲ, ಇದೆಲ್ಲ ಗೊತ್ತಿರ್ಲಿಲ್ಲ. ಕೇವಲ ಮಾದಿಟ್ರ ಬೆಳ್ಳಿಯಪ್ಪ ಅನೌನ್ಸರ್, ನಿರೂಪಕ, ರಂಗ ಕಲಾವಿದ, ರಂಗಕರ್ಮಿ, ನಿರ್ದೇಶಕ, ಸುದ್ದಿ ಸಮಾಚಾರ ಓದ್ತಾ ಇದ್ರು, ಆಕಾಶವಾಣಿ ಉದ್ಘೋಷಕ ಎಲ್ಲ ಗೊತ್ತಿತ್ತು. ಆದ್ರೆ ಇಷ್ಟೆಲ್ಲ ಸ್ಟ್ರಗಲ್ ಇದೆ ಅನ್ನೋದು ಎಲ್ಲೋ ಒಂದು ಹತ್ತಬೇಕಾದ್ರೆ ಮೆಟ್ಟಿಲುಗಳು ಬಹಳಷ್ಟು ಇರ್ತವೆ. ಆ ಮೆಟ್ಟಿಲುಗಳು ಎಡುವುದಿರುತ್ತೆ, ಜಾರೋದಿರುತ್ತೆ. ಹಾವು ಏಣಿ ಆಟ, ಏಣಿಯನ್ನು ಎಳೆಯೋರು ಇರ್ತಾರೆ. ಅದ್ರ ನಡುವೆ ನಾವು ಯಾವ ರೀತಿ ಸರ್ವೈವ್ ಆಗ್ತೀವಿ, ಎದ್ದು ಬರ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಎಲ್ಲೋ ಒಂದ್ ಕಡೆ ಯಾರೋ ಕುಗ್ಸೋರಿದ್ದಾರೆ, ನಾವು ಕುಗ್ಬಿಡ್ತೀನಿ ಅನ್ನೋದಕ್ಕಿಂತ ಏನೇ ಆಗ್ಲಿ
ಒಂದಂತೆ ನಿಂದಕರಿರ್ಲೇಬೇಕಂತೆ, ನಿಂದಕರಿದ್ದಾಗಲೇ ನಾವು ಅದನ್ನ ದಾಟ್ಕೊಂಡು ಗೆದ್ದು ಬರ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಎಲ್ಲರಲ್ಲೂ ಅದೊಂದು ಇದ್ದೇ ಇರುತ್ತೆ, ಅದನ್ನ ಗೆದ್ದು ಬನ್ನಿ ಅಂತ ಮಾತ್ರ ಹೇಳಬಲ್ಲೆ ಅಷ್ಟೇ. ಸುಂದರ ಜೀವನ ಮುಂದೆ ಹೋಗ್ಲಿ, ಸುಂದರ ವೃತ್ತಿ ಜೀವನ ಕೂಡ ನಿಮ್ಮದಾಗ್ಲಿ. ಇಷ್ಟೊತ್ತು ಬಹುಶಃ ಒಂದು 2-2.5 ಗಂಟೆ ಮಾತಾಡಿದ್ವಿ. ಎಲ್ಲೂ ಸ್ಕ್ರಿಪ್ಟೆಡ್ ಇಲ್ಲ. ನಿಮಗನ್ಸಿದ್ ನೀವು ಹೇಳಿದ್ರಿ, ನನಗನ್ಸಿದ್ ನಾ ಕೇಳಿದೆ. ಎಲ್ಲೋ ಮಿಸ್ ಆಗಿರ್ಬೋದು, ಮರ್ತೋಗಿರ್ಬೋದು, ಮರೆವು ಎಲ್ರಿಗೂ ಇದ್ದಿದ್ದೆ. ನಡುವೆ ಬಿಟ್ಟು ಹೋಗಿದ್ರೆ ನೋಡೋ ಮುಂದೆ ಯಾವತ್ತಾದ್ರೂ ಅವಕಾಶ ಮಾತಾಡ್ಸೋಣ. ಈ ಸಮಯ ನಿಮಗೆ ಖುಷಿ ಕೊಡ್ತಾ? ಖಂಡಿತವಾಗ್ಲು. ಯಾಕಂದ್ರೆ ನನಗೆ ನನ್ನ ಒಂದು ಕಾನ್ಸೆಪ್ಟು ಇದೆ. ಯಾಕೆಂತಂದ್ರೆ ವಿತೌಟ್ ಸ್ಕ್ರಿಪ್ಟ್ ಒಂದನ್ನ ಹೇಳಲಿಕ್ಕೆ ಮರ್ತೆ, ನನ್ನನ್ನ ಸ್ಕ್ರಿಪ್ಟ್ ಕೊಟ್ಟು ನೀವೇನಾದ್ರೂ ಮಾಡಿ ಅಂತಂದ್ರೆ ನನಗೆ ಖಂಡಿತ ಸಾಧ್ಯ ಇಲ್ಲ. ಬರ್ಕೊಂಡಿರ್ತೀವಿ ಕೆಲವೊಂದು ಪಾಯಿಂಟ್ಸ್ಗೋಸ್ಕರ, ಬಟ್ ಅದನ್ನ ನೋಡಿ ಮಾಡ್ತಕ್ಕಂಥ ಅಭ್ಯಾಸ ನನಗೆ ಇವತ್ತು ಆಗೋದೂ ಇಲ್ಲ. ಅದು ಮರೆವುಗಳು ಜಾಸ್ತಿ, ತಪ್ಪುಗಳು ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಒಬ್ಬ ಪರಸ್ಪರ ಕೂತು ಇಂಟಿಮೆಸಿ ಇದೆಯಲ್ಲ, ಆಪ್ತವಾಗಿರ್ತಕ್ಕಂಥದ್ದು, ಇದು ಆದಾಗ್ಲೇ ಮನಸ್ಸಿನೊಳಗಿರ್ತಕ್ಕಂಥದ್ದನ್ನ ನಾನು ಹೇಳ್ಕೊಳ್ಲಿಕ್ಕೆ ಸಾಧ್ಯ, ಅಥವಾ ನಿಮ್ಮಿಂದ ನಾ ಏನಾದ್ರೂ ತಿಳ್ಕೊಳ್ಳಿಕ್ಕೂ ಸಾಧ್ಯ. ಇಲ್ಲಾಂದ್ರೆ ಏನಾಗುತ್ತೆ ಅಂತ ನೀವು ಕ್ವಶನ್ ಕೇಳ್ತೀರಿ, ನಾನು ಆನ್ಸರ್ ಮಾಡ್ತೀನಿ ಅಷ್ಟೇ. ಕೂರ್ಬಸ್ ನಿಮ್ಮನ್ನ ಅಪ್ರೋಚ್ ಆದಾಗ ನೀವು ಈ ರೀತಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ರಿ? ಇಲ್ಲ, ಕೇಳಿದೆ ನಾನು. ಈಗ ಯಜಸ್ ಅವರು ಮಾತಾಡುವಾಗ ಏನಿದು ಕಾನ್ಸೆಪ್ಟ್, ಏನು ಕತೆ ಅಂತ ನಾನು ಹೇಳಿದೆ. ನನ್ನನ್ನು ಯಾಕಪ್ಪ ಬೇಡ ಅಂತಿಲ್ಲ, ಇದು ಫಸ್ಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ನಮ್ಗೇನೋ ಒಂದು ಉದ್ದೇಶ ಇದೆ ಅಂತ. ಸೊ ಆದರೂ ಸ್ವಲ್ಪ ಮುಜುಗರ ಇತ್ತು, ನಾನೆಲ್ಲೂ ಆ ರೀತಿ ಕಾಣಿಸ್ಕೊಳ್ಳೋದಿಲ್ಲ. ಬಟ್ ಈ ರೀತಿಯದ್ದು ಅಂತಂದಾಗ ಸೊ ಓಕೆ ರೈಟ್, ಕಾರಣನೂ ಹೇಳ್ತೀನಿ. ಯಾಕಂತಂದಾಗ ಬರೀ ಕ್ವಶನ್ ಸ್ಕ್ರಿಪ್ಟ್ ಆಗಿ ಹೋದಾಗ ನಾನೆಲ್ಲೋ ದೊಡ್ಡ ಮನುಷ್ಯ ಆಗ್ಬಿಡ್ತೀನಿ. ನಾನೇನೋ ಒಂದು ಟ್ರೀಟ್ ಮಾಡ್ತಾ ಇದ್ದಾರೆ ಅತಿಥಿ ಗಣ್ಯ ಅದು ಇದು ಅನ್ಕೊಂಡು ನಾನೇನೋ ಒಂದು ಸೀರಿಯಸ್ ಆಗೋದು, ಅಥವಾ ನಾನು ನೀವು ಕೇಳಿದಕ್ಕೆ ಮಾತ್ರ ರೆಸ್ಟ್ರಿಕ್ಟ್ ಆಗಿ ಉತ್ತರ ಕೊಡ್ತಕ್ಕಂಥದ್ದು, ಇದಾದಾಗ ಅದು ಒಂಥರ ಏನು ಆರ್ಟಿಫಿಷಿಯಲ್ ಆಗಿ ನಾಟಕೀಯವಾಗಿರ್ತದೆ. ಸೊ ನನಗೆ ಅದು ಇಷ್ಟನೂ ಇಲ್ಲ, ನಾನು ಮಾಡೂ ಇಲ್ಲ ಆ ರೀತಿ. ಸೊ ಹಾಗಾಗಿ ತುಂಬಾ ಖುಷಿ ಕೊಟ್ಟಿದೆ. ಸ್ನೇಹಿತರೆ, ಸುದೀರ್ಘ ಅವಧಿಯಲ್ಲಿ ಮಾತನಾಡಿದ್ವಿ. ಅನೇಕ ವಿಚಾರಗಳನ್ನ ಅವರು ಹುಟ್ಟಿದಲ್ಲಿಂದ ಈ ಕ್ಷಣದವರೆಗೆ ಏನೆಲ್ಲ ಆದ್ರು, ಹೇಗೆಲ್ಲ ಹೋರಾಟವನ್ನ ಮಾಡಿದ್ರು, ಅವರ ಜೀವನ ಹಾದಿ ಹೇಗಿತ್ತು, ಕಲ್ಲು ಮುಳ್ಳಿನ ಹಾದಿಯನ್ನ ದಾಟಿ ಬಂದಂತಹ ಪ್ರತಿಯೊಂದು ವಿಚಾರವನ್ನು ನಮ್ಮ ಜೊತೆಗೆ ಮುಕ್ತವಾಗಿ ಹಂಚಿಕೊಂಡ್ರು. ಕೂರ್ಬಸ್ ಉದ್ದೇಶ ಕೂಡ ಅದೇ, ಇಂಥವರನ್ನ ಜೊತೆಗೆ ಸಾಧಕರನ್ನ ಸಾಧಿಸಲು ಹೊರಟಿರುವವರನ್ನ ನೀವು ಮುಂದೆ ಇಡುವಂತಹ ಪ್ರಯತ್ನ ಇನ್ ಅಂಡ್ ಔಟ್ ಮುಕ್ತ ಮಾತುಕತೆಯಲ್ಲಿ. ಕೊನೆಯದಾಗಿ ನಾನು ಹೇಳ್ತೇನೆ, ಅದನ್ನ ಮಾದೇಟಿರೋ ಬೆಳೆಪೌರ ಮಾತಿನಲ್ಲೇ ಹೇಳಿಸ್ಬೇಕು ಅನ್ನುವಂಥದ್ದು ನಮ್ಮ ಆಶಯ. ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಿಮಗೆ ಗೊತ್ತೇ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಇದೀವಿ, ಫೇಸ್ಬುಕ್ ನಲ್ಲಿ ಇದೀವಿ, ಯೂಟ್ಯೂಬ್ ನಲ್ಲಿ ಕೂಡ ಇದೀವಿ. ನಮ್ಮ ಸಮೂಹಕ್ಕೆ ಇನ್ನಷ್ಟು ಮಂದಿ ಸೇರ್ಬೇಕು ಅನ್ನೋದು ನಮ್ಮ ಆಶಯ. ಅದನ್ನ ಸಬ್ಸ್ಕ್ರೈಬರ್ ಯೂಟ್ಯೂಬ್ಗೆ ಬರಲಿ, ಇನ್ನೊಂದಷ್ಟು ಮಂದಿಗೆ ಶೇರ್ ಆಗಲಿ ಅನ್ನೋದನ್ನ ನಿಮ್ಮ ಮಾತಿನಿಂದ ನಮ್ಮ ವೀಕ್ಷಕರ ಮುಂದೆ ಹೇಳಿ. ವೀಕ್ಷಕರೇ, ಯಾಕೆಂತಂದ್ರೆ ಈಗ ನಾನು ಈ ಕಾರ್ಯಕ್ರಮವನ್ನ ಒಂದು ದೃಷ್ಟಿಕೋನದಲ್ಲಿ ಇಲ್ಲಿ ಕೂತಿಲ್ಲ. ನಾನು ಒಬ್ಬ ವೀಕ್ಷಕನಾಗೆ ನಾನು ಇವತ್ತು ಮಾತಾಡ್ತಾ ಇದ್ರು ಕೂಡ, ನಾವು ಇಂಟ್ರಾಕ್ಟ್ ಮಾಡ್ತಾ ಇದ್ರು ಕೂಡ ನಾನು ಒಬ್ಬ ವೀಕ್ಷಕನಾಗೆ ಇದ್ದೇ ಇಲ್ಲಿ. ಯಾಕೆಂತಂದ್ರೆ ಹೇಗಿರ್ಬೋದು ನಾನು ಸ್ಕ್ರೀನ್ ನಲ್ಲಿ ನೋಡಿದಾಗ, ನಿಮ್ಮ ಮೊಬೈಲ್ ಮೂಲಕನೋ ಅಥವಾ ಟ್ಯಾಬ್ ಅಲ್ಲೋ ಅಥವಾ ನಿಮ್ಮ ಸಿಸ್ಟಮ್ ಅಲ್ಲೋ ನೋಡುವಾಗ ಹೇಗಿರ್ಬೋದು ಅಂತ ಪರಿಕಲ್ಪನೆಯಲ್ಲೇ ಹೋದೆ. ಆ ಪರಿಕಲ್ಪನೆ ಬಂದಾಗ ನನಗೆ ಇನ್ನೂ ಒಂಥರ ಹುಮ್ಮಸ್ ಬಂತು. ಸೊ ತುಂಬಾ ಅದ್ಭುತವಾಗಿದೆ. ಕೂರ್ಬಸ್ ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಡಿ. ಕೇವಲ ಎಲ್ಲೋ ಮನೋರಂಜನೆ ಮಾತ್ರ ಅಲ್ಲ, ತಿಳುವಳಿಕೆ, ಜ್ಞಾನ ಅಲ್ಲದೆ ಬೇರೆ ಬೇರೆ ವಿಷಯಗಳಲ್ಲಿ ಅನುಭವವನ್ನು ಪಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ಸೊ ಫಾಲೋ ಮಾಡ್ತೀರಾ ಅಂತಕ್ಕಂಥ ನಂಬಿಕೆ ಇದೆ. ನೋಡ್ತಾ ಇರಿ ಕೂರ್ಬಸ್. ವೀಕ್ಷಕರೇ, ಇದಾಗಿತ್ತು ನಮ್ಮ ಕೂರ್ಬಸ್ನ ಮೊದಲ ಪಾಡ್ಕಾಸ್ಟ್ ಇನ್ ಅಂಡ್ ಔಟ್ ವಿತ್ ಮಾದೇಟಿರ ಬೆಳೆಪಣ. ಮತ್ತೊಮ್ಮೆ ನಿಮಗೆ ಪ್ರೀತಿಯ ವಂದನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆಗೆ ಅವರ ಜೀವನ ಗಾಥೆಯನ್ನ ನಿಮ್ಮ ಎದುರಿಗೆ ಇಡ್ತೇನೆ. ಅಲ್ಲಿವರೆಗೂ ನಮ್ಮನ್ನ ಬೆಂಬಲಿಸ್ತಾ ಇರಿ. ಕೊಡಗಿನ ಜನ ಯಾವತ್ತಿಗೂ ಕೂಡ ಒಳ್ಳೆಯ ವಿಚಾರದಲ್ಲಿ ಬೆಂಬಲಿಸ್ತೀರಾ, ನಿಮ್ಮ ಸಹಕಾರವನ್ನ ಕೊಡ್ತೀರಾ ಅನ್ನುವಂತಹ ನಿರೀಕ್ಷೆ ನಮ್ಮಲ್ಲಿ ಸದಾ ಇದೆ. ಆ ನಿರೀಕ್ಷೆಯನ್ನು ನೀವು ಹುಸಿ ಮಾಡೋದಿಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಅಲ್ಲಿವರೆಗೂ ನಮ್ಮನ್ನ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು. ನಮಸ್ಕಾರ.